ಸ್ವಸ್ಥಸ್ಥ ಶ್ರುತಾಂ ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಗಾಳಿ ಬೇಕಣ್ಣ, ನೀನು ಸ್ವೆಟರ್ ಹಾಕೋ, ಶಾಲ್ ಹೊತ್ಕೋ. ಗಾಳಿ ಇಲ್ಲ ಅಂದ್ರೆ ಹಾಕ್ಬಿಡಿ, ಪರವಾಗಿಲ್ಲ. ಚೂರು ಗಾಳಿ ಬರ್ಬೇಕಲ್ಲ. ಆ ಕಡೆ ಕೂತ್ಕೊಂಡು 25 ವರ್ಷ ಕರ್ಕೊಂಡು ಹೋಗಿದ್ವಿ. ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಶ್ರೀಮದ್ಭಾಗವತೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಮೊದಲನೇ ಸ್ಕಂದದ ಕೊನೆಯಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಸ್ವಾಮಿ, ನನಗೆ ಇನ್ನೂ 7 ದಿವಸ ಇದೆ ದೇಹತ್ಯಾಗ ಮಾಡಲಿಕ್ಕೆ. ಹಾಗಾಗಿ ಸಾಯುವಂತಹ ವ್ಯಕ್ತಿ ಏನನ್ನು ಮಾಡಬೇಕು, ಏನನ್ನು ಕೇಳಬೇಕು ಮತ್ತು ಏನನ್ನು ಸ್ಮರಣೆ ಮಾಡಬೇಕು ಅದೆಲ್ಲವನ್ನು ಹೇಳಿ, ಏನು ಮಾಡಬಾರ್ದು ಅನ್ನೋದನ್ನು ಹೇಳಿ ಅಂತ ಕೇಳಿದಾಗ ಆಗ ಶುಕಾಚಾರ್ಯರು ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ. ವರ್ಯಾನ್ ಯಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ನೀನು ಉತ್ತಮವಾದಂತಹ ಪ್ರಶ್ನೆಯನ್ನು ಮಾಡಿದೆಯಪ್ಪ ರಾಜ. ಯೋಗ್ಯ ಉತ್ತಮ ಜ್ಞಾನಿಯಾದವನು ಯಾವ ರೀತಿ ಪ್ರಶ್ನೆ ಮಾಡಬೇಕೋ ಆ ರೀತಿಯಾಗಿ ಪ್ರಶ್ನೆ ಮಾಡಿದೆಯಾ. ಅದನ್ನು ನಾನು ಹೇಳ್ತೀನಿ. ಕೇಳುವಂತಹ ವಿಷಯಗಳು ಬೇಕಾದಷ್ಟಿದೆ. ಶ್ರೋತವ್ಯಾನೇಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ, 1000 ವಿಷಯಗಳು ಕೇಳಬೇಕಾಗಿದೆ. ಆದರೆ ಅಪಶ್ಯತಾತ್ಮತತ್ವಂ ಗೃಹೇಶು ಗೃಹಮೇಧಿನಾಂ, ಆ ಯಾವ ಕೇಳುವ ವಿಷಯದಲ್ಲಿ ಒಂದು ವೇಳೆ ಭಗವಂತನ ವಿಷಯ ಕೇಳುವ ವಿಷಯದಲ್ಲಿ ಇರಲಿಲ್ಲ ಅಂತಂದರೆ ಅದು ವ್ಯರ್ಥವಾದಂತಹ ವಿಷಯಗಳು ಅದ್ಯಾವುದು ಅಲ್ಲ. ನಿದ್ರೆಯ ಹೇತೆ ನಕ್ತಂ ವ್ಯವಾಯನ ನವಂವಯ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವ. ಮೊದಲಿಗೆ ಜೀವನ ಸ್ವಭಾವವನ್ನು ಇಲ್ಲಿ ಶುಕಾಚಾರ್ಯರು ತಿಳಿಸ್ತಾರೆ. ರಾತ್ರಿಯೆಲ್ಲ ನಿದ್ದೆ ಮಾಡ್ತಾನೆ. ಅವನ ಆಯುಷ್ಯ ಹೇಗೆ ಕಳೆದು ಹೋಗುತ್ತೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ರಾತ್ರಿಯೆಲ್ಲ ಪೂರ್ಣವಾಗಿ ನಿದ್ದೆಯಲ್ಲಿ ಕಳೀತಾನೆ. ಯೌವನವನ್ನು ವ್ಯವಾಯನ ನವಂವಯ, ಸ್ತ್ರೀ ಸಂಘದಲ್ಲಿ ಅವನು ಯೌವನವನ್ನು ಕಳೀತಾನೆ. ದಿವಾಚ ಅರ್ಥೇಹಯ ರಾಜ, ಬೆಳಗಿನ ಕಾಲವೆಲ್ಲವೂ ಹಣ ಸಂಪಾದನೆಯಲ್ಲಿ ಕಳೆದು ಹೋಗ್ಬಿಡುತ್ತೆ. ಕುಟುಂಬ ಭರಣೇನವ, ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂತ ಹೇಳಿ ಬೆಳಗಿನ ಕಾಲವೆಲ್ಲ ಅವನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ, ಹೆಂಡತಿಯ ಮಕ್ಕಳು ದೇಹ ಮನೆ ಇತ್ಯಾದಿಗಳೆಲ್ಲ ಅತ್ಯಂತ ಆಸಕ್ತನಾಗಿ ಅವನಿಗೆ ಸಾವು ಹತ್ತಿರ ಬಂದರೂ ಕೂಡ ಅವನಿಗೆ ಅದನ್ನು ನೋಡದೇ ಇದ್ದಂಗೆ ಇರ್ತಾನೆ. ದೇಶ ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ, ಸಾವು ಹತ್ತಿರ ಬಂದರೂ ಅವನಿಗೆ ಕಾಣೋದೇ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಜೀವನ ಕಳೆದು ಹೋಗ್ಬಿಡ್ತದೆ. ಮಲ್ಕೊಳ್ಳೋದ್ರಲ್ಲಿ, ಭೋಗ ಮಾಡೋದ್ರಲ್ಲಿ, ಆಮೇಲೆ ಹಣ ಸಂಪಾದನೆ ಮಾಡೋದ್ರಲ್ಲಿ, ಕುಟುಂಬ ಪೋಷಣೆ ಮಾಡೋದ್ರಲ್ಲಿ ಪೂರ್ಣ ಜೀವನ ವ್ಯರ್ಥ ಆಗ್ಬಿಡುತ್ತಲ್ಲ. ವ್ಯರ್ಥವಾಯಿತಲ್ಲ, ಜೀವನ ಸಾರ್ಥಕ ಆಗಲಿಲ್ಲ ಅಂತ ಹೇಳಿ ದಾಸರು ಹೇಳ್ತಾರೆ. ಹಾಗೆ ಅದಕ್ಕೇನು ಮಾಡಬೇಕು ಅಂದರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛದಾ ಅಭಯಂ. ನಮಗೆ ಅಭಯ. ಈಗ ನಾವು ನಮ್ಮ ಮೇಲೆ ನಮಗೆ ಸ್ವಾತಂತ್ರ್ಯ ಅಭಿಮಾನ ಇದೆ. ನಾವೇ ಎಲ್ಲ ಮಾಡ್ತೀವಿ, ನಮ್ಮ ಕೈಯಲ್ಲಿ ಶಕ್ತಿ ಇದೆ, ನಾವು ಸಂಪಾದನೆ ಮಾಡಿ ದುಡ್ಡು ತಿಂದುಬಿಡ್ತೀವಿ, ಸುಖವಾಗಿದ್ದೀವಿ, ಬೇರೆ ಏನು ಬೇಕಾಗಿಲ್ಲ ಈಗ ಅಂಥೇಳಿ ನಾವು ಅನ್ಬೋದು. ಆದರೆ ನಾವು ಯಾವಾಗ ದೇಹವನ್ನು ಬಿಡ್ತೀವೋ ಆವಾಗ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗ್ತೀವಿ ಏನೂ ಗೊತ್ತಿಲ್ಲ, ಪೂರ್ಣ ಸ್ವತಂತ್ರ ಆಗಿಬಿಡ್ತೀವಿ. ಹಾಗಾಗಿ ನಾವು ಪ್ರಾಣ ಬಿಟ್ಟ ಮೇಲೂ ಕೂಡ ಅಭಯ, ನಮಗೆ ಸುಖ ಆಗಬೇಕು, ನಮಗೆ ದುಃಖ ಆಗಬಾರ್ದು ಅನ್ನೋ ಇಚ್ಛೆ ಇದ್ದರೆ ಸ್ಮರ್ತವ್ಯ ಕೀರ್ತಿತವ್ಯಶ್ಚ ಭಗವಂತನನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು, ಅವನ ಕಥೆಗಳನ್ನು ಕೇಳಬೇಕು, ಅವನ ಕಥೆಗಳನ್ನೇ ಹಾಡಬೇಕು. ಆಗ ಮಾತ್ರ ಅವನಿಗೆ ಈ ಜನ್ಮದಲ್ಲೆಲ್ಲ ಜನ್ಮ ಆದಮೇಲೂ ಕೂಡ ಅವನಿಗೆ ಸುಖ ಅನ್ನೋದು ಆಗ್ತದೆ. ಇದು ನಾನೇನು ಹೇಳ್ತಲ್ಲ, ಇದು ಸರ್ವಶಾಸ್ತ್ರದ ಸಾರ. ಇದು ಏತವಾನ್ ಸಾಂಖ್ಯಯೋಗಾಭ್ಯಾಮ್ ಸ್ವಧರ್ಮ ಪರಿನಿಷ್ಠೆಯ, ಸಂಶಯವಾಗಿ ಹೇಳಿಲ್ಲ, ಇದು ನಿಶ್ಚಯವಾಗಿ ಹೇಳಿದ್ದೀನಿ. ಹಾಗಾಗಿ ಎಂತಹ ಶಾಸ್ತ್ರವನ್ನು ಏನೇ ಓದಿದ್ರೂ ಕೂಡ ಅದರ ಸಾರ ಇದೆ. ಜನ್ಮ ಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಅವನು ಹುಟ್ಟಿದಾಗಿಂದ ಸಾಯೋವರೆಗೂ ಏನೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸ ಎಂಥದ್ದಾಗಿರಬೇಕು ಅಂತಂದರೆ ಸಾವಿನ ಅಂಚಿನಲ್ಲಿ ಇರಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಅದು ಅವನಿಗೆ ನಾರಾಯಣನ ಸ್ಮರಣೆಯನ್ನು ತಂದುಕೊಡೋದಂತ ಆಗಿರಬೇಕು.
ಇಲ್ಲ ಅಂತಂದರೆ ಅವನ ಪೂರ್ಣವಾದ ಜನ್ಮ ಅದು ವ್ಯರ್ಥ ಅಂತಾಗುತ್ತೆ. ಹಾಗಾಗಿ ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಪರೀಕ್ಷಿತರಾಜರಿಗೆ ಶುಕಾಚಾರ್ಯರು ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದು ಪಿತೃದ್ವೈಪಾಯನಾದಹಂ. ನಾನು ನಮ್ಮ ತಂದೆಯಾದಂತಹ ವೇದವ್ಯಾಸ ದೇವರಿಂದ ಶ್ರವಣ ಮಾಡಿದಂತಹ ಭಾಗವತವನ್ನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿ. ಅಲ್ಲ ಸ್ವಾಮಿ, ನನಗೆ 7 ದಿನ ಇದೆ, ನಿನಗೆ ರಾಜ 7 ದಿನ ಇದೆ ಅಂತೇಳಿ ನಿನಗೆ ನಿಶ್ಚಯ ಇದೆ. ಆದರೆ 7 ದಿನ ಇದೆ ಅಂತ ಪಶ್ಚಾತ್ತಾಪ ಪಡಬೇಡ. ಯಾಕೆ ಅಂತಂದರೆ ಯಾರು ಕೊನೆ ಕಾಲದಲ್ಲಿ ಎಲ್ಲವನ್ನೂ ಬಿಟ್ಟು ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅವರಿಗೆ 7 ದಿನ ಅದು ಬಹಳ ಜಾಸ್ತಿ ಆಯಿತು. ಯಾಕೆಂದರೆ ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವ ಇಯತ ಇಹ ಆಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಖಟ್ವಾಂಗ ಎನ್ನುವಂತಹ ರಾಜ ಅವನು ದೇವತೆಗಳನ್ನು ಸೇವೆ ಮಾಡಬೇಕು ಅಂತ ಹೇಳಿ ದೇವತೆಗಳು ಅವನಿಗೆ ಯುದ್ಧಕ್ಕೆ ಕರೀತಾರೆ. ನಮಗೆ ಯುದ್ಧಕ್ಕೆ ನೀನು ಸಹಾಯ ಮಾಡಬೇಕು ಅಸುರರ ಜೊತೆ ಅಂತ ಹೇಳಿದಾಗ ಆ ಖಟ್ವಾಂಗ ರಾಜ ಅವರ ಸಹಾಯ ಮಾಡೋಕ್ಕೆ ಹೋಗ್ತಾನೆ. ಎಲ್ಲ ಅಸುರರ ಜೊತೆ ಯುದ್ಧ ಆಡಿ ಅವ್ರನ್ನೆಲ್ಲ ಸೋಲಿಸಿ ಬಂದ ಮೇಲೆ ಸಂತೋಷ ಆಗುತ್ತೆ ದೇವತೆಗಳಿಗೆ. ನಮಗೆ ಸಹಾಯ ಮಾಡಿದ ಇವನು ಸೂರ್ಯವಂಶದ ರಾಜ ಖಟ್ವಾಂಗ ರಾಜ, ಏನು ಬೇಕಪ್ಪ ನಿಮಗೆ ವರ ಕೇಳುವಂತ ದೇವತೆಗಳು ಹೇಳಿದಾಗ, ಸ್ವಾಮಿ ನನಗೆ ಆಯುಷ್ಯ ಎಷ್ಟಿದೆ ಅಂತ ಹೇಳಿ ಅಂತ ಕೇಳ್ತಾನೆ. ಇನ್ನು ಒಂದು ಮುಹೂರ್ತ ಕಾಲ ಅಷ್ಟೇ ಇದೆ ನಿನಗೆ ಅಂತ ಹೇಳಿದಾಗ, ಆ ಮುಹೂರ್ತ ಅಂದರೆ 48 ನಿಮಿಷ. ಅಷ್ಟೇ ಕಾಲದಲ್ಲಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಭಗವದ್ ಉಪಾಸನೆಯನ್ನು ಮಾಡಿ ಅವನಿಗೆ ಸದ್ಗತಿ ಹೊಂದುತ್ತಾನವನು. ಅಂದಮೇಲೆ ನಿನಗೆ 2 ಮುಹೂರ್ತ ಅಲ್ಲ, 1 ಮುಹೂರ್ತ ಅಲ್ಲ, ದೊಡ್ಡ ಏನು ಎಷ್ಟಿದೆ 7 ದಿವಸ ಟೈಮ್ ಇದೆ. 7 ದಿವಸದಲ್ಲಿ ನೀನು ಬೇಕಾದಷ್ಟು ಶ್ರವಣ ಮರಣಾದಿಗಳನ್ನು ಮಾಡಿ ಉತ್ತಮವಾದ ಗತಿಯನ್ನು ಹೊಂದಬಹುದು. ನಮಗೂ ಈ ಮಾತನ್ನು ಕೇಳಿದಾಗ ಅನಿಸುತ್ತೆ, ಅವನಿಗೆ 7 ದಿನ ಇತ್ತು, ನಮಗೆ ಬೇಕಾದಷ್ಟು ಟೈಮ್ ಇದೆ ಅಂತ. ಹಾಗಲ್ಲ, ಅವನಿಗೆ 7 ದಿನ ಇದೆ ಅಂತ ನಿಶ್ಚಯ ಇದೆ, ನಮಗೆ ಏನು ನಿಶ್ಚಯ ಇಲ್ಲ. 7 ದಿವಸ ಆದರೂ ಆಗಿರ್ಬೋದು, 7 ತಿಂಗಳಾದರೂ ಆಗಿರ್ಬೋದು, 7 ಗಂಟೆಗಳಾದರೂ ಆಗಿರ್ಬೋದು, 7 ನಿಮಿಷ ಆದರೂ ಆಗಿರ್ಬೋದು. ಮುಂದಿನ ಕ್ಷಣವೇ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮಗಿನ್ನೂ ಬೇಕಾದಷ್ಟು ಟೈಮ್ ಇದೆ, ಆಮೇಲೆ ಧರ್ಮ ಮಾಡೋಕ್ಕೆ ಶುರು ಮಾಡೋಣ, ಆಮೇಲೆ ದೇವ್ರ ಬಗ್ಗೆ ಕೇಳೋಣ ಅಂತ ಹೇಳಬಾರ್ದು. ಕ್ಷಣ ಕ್ಷಣವೂ ಸುಭಾಷಿತದಲ್ಲಿ ಹೇಳ್ತಾನೆ, ಗೃಹೀತೈವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್ ಅಜರಾ ಮರಣವತ್ ಪ್ರಾಜ್ಞಃ ವಿದ್ಯಾಮರ್ಥಂಚ ಸಾಧಯೇತ್. ಗೃಹೀತೈವ ಕೇಶೇಷು ಮೃತ್ಯುನ ಧರ್ಮಮಾಚರಿತ್ ಅಂತ ಹೇಳಿ. ಧರ್ಮವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತಂದರೆ, ಮೃತ್ಯು ಬಂದು ನನ್ನ ಕೂದಲು ಹಿಡ್ಕೊಂಡು ಇನ್ನೇನು ಪ್ರಾಣವನ್ನು ಇಳಿತಾ ಇದ್ದಾನೆ ಅಂತ ಪರಿಸ್ಥಿತಿ ಇದ್ದಾಗ ಹೇಗೆ ಧರ್ಮಾಚರಣೆಯನ್ನು ಮಾಡುವಂತಹ ಆತುರ ಇರುತ್ತಲ್ಲ, ಅದು ಪ್ರತಿಕ್ಷಣ ಇರಬೇಕಂತೆ. ಯಾವಾಗ ಸಾಹಿತ್ಯನೂ ಗೊತ್ತಿಲ್ಲ, ಅದರಿಂದ ಎಷ್ಟು ಧರ್ಮ ಆಗುತ್ತೋ ಅಷ್ಟ ಧರ್ಮಾಚರಣೆ ಮಾಡಬೇಡ ಅಂಥೇಳಿ ಆ ಧರ್ಮದ ಲೋಭದಿಂದ ನಾವು ಪ್ರತಿಕ್ಷಣವೂ ಎಚ್ಚರದಿಂದಿದ್ದು ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಉಪದೇಶವನ್ನು ಮಾಡಿ ಅಂತ್ಯಕಾಲದ ಪುರುಷ ಆಗುತ್ತೆ. ಅಂತ್ಯಕಾಲದಲ್ಲಿ ಮನುಷ್ಯನದು ಏನು ಮಾಡಬೇಕು ಅಂತಂದರೆ, ಗತಸಾಧ್ವಸಃ, ಮೊದಲು ಅಯ್ಯೋ ನಾನು ಸಾಯ್ತೀನಿ ಎನ್ನುವಂತಹ ಭಯವನ್ನು ಬಿಡಬೇಕಂತ. ಯಾಕೆಂದರೆ ಭಯ ಇದ್ದರೆ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ, ಕೈಕಾಲ ಆಡಲ್ಲ, ದಿಕ್ಕು ತೋಚಲ್ಲ, ದಿಗ್ಭ್ರಾಂತರಾಗ್ಬಿಡ್ತೀವಿ. ಹಾಗಾಗಿ ಗತಸಾಧ್ವಸಃ, ಭಯವನ್ನು ಬಿಟ್ಟು ಛಿಂದ್ಯಾದ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಯೇಚತಂ, ಅದ ಮನಸ್ಸಿನಲ್ಲಿರುವಂಥ ಎಲ್ಲ ಸ್ಪೃಹ ಕಾಮನೆಗಳನ್ನೆಲ್ಲ ನಾಶ ಮಾಡಿ ಗೃಹಾತ್ ಪ್ರವೃಜಿತ, ಮನೆ ಬಿಟ್ಟು ಹೋಗ್ಬೇಕಂತೆ. ಮನೆಯಲ್ಲೇ ಇದ್ದರೆ ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬೊಬ್ಬರು ಒಂದು ಮೊಸಳೆ ಗ್ರಾಹ ಇದ್ದ ಹಾಗೆ. ಅಲ್ಲಿ ಗಜೇಂದ್ರ ಯಾವ ರೀತಿಯಾಗಿ ಒಂದು ಮೊಸಳೆಯಿಂದ ಸಿಗಾಕೊಂಡ್ಬಿಟ್ಟಿದ್ನೋ ಸರೋವರದಲ್ಲಿ, ಹಾಗೆ ಇಲ್ಲೇ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ವರ್ಣನೆ ಬರುತ್ತೆ. ಹೆಂಡತಿ ಮಕ್ಕಳೆಲ್ಲ ಒಂದು ರೀತಿ ಮೊಸಳೆಗಳಿದ್ದಂತೆ. ಇಲ್ಲ ನಾವು ಒಂದು ಮೊಸಳೆನೆ ಅಂತಂದರೆ ಆವಾಗ ಇದು ಅವ್ರಿಗೆ ಉಪದೇಶ ಅಲ್ಲ. ಯಾರಿಗೆ ಸಂಸಾರದಲ್ಲಿ ವೈರಾಗ್ಯ ಬಂದಿದೆ, ನಾನು ಸಂಸಾರದಿಂದ ಮುಕ್ತನಾಗಬೇಕು ಅನ್ನುವಂತಹ ಇಚ್ಛೆ ಇದೆಯೋ ಅಂಥವನಿಗೆ ಈ ಮನೆ ಸಂಸಾರ, ಹೆಂಡತಿ ಮಕ್ಕಳು ಇವರೆಲ್ಲರೂ ಮೊಸಳೆ ಇದ್ದಂತೆ. ಅದರಿಂದ ಇಲ್ಲಿ ಇರಬಾರ್ದು, ಇವರಿಂದ ಬಿಟ್ಟು ಹೊರಗೆ ಹೋಗಬೇಕು, ಮನೆಯಿಂದ ಬಿಟ್ಟು ಹೊರಗೆ ಹೋಗಬೇಕು. ಎಲ್ಲಿ ಹೋಗಬೇಕು? ಶುಚೋ ವಿವಿಕ್ತ ಆಸೀನ ಪುಣ್ಯತೀರ್ಥ ಜಲಾಪ್ಲುತಃ, ತೀರ್ಥಕ್ಷೇತ್ರಗಳ ಪರ್ಯಟನೆಯನ್ನು ಮಾಡಬೇಕು. ಎಲ್ಲಿ ಈಗಂತೂ ಅಲ್ಲಿ ಮಹಾತ್ಮೆಯಲ್ಲಿ ಹೇಳಿದಂತೆ ತೀರ್ಥಕ್ಷೇತ್ರಗಳ ಸಾರವೆಲ್ಲ ನಷ್ಟ ಆಗಿಬಿಟ್ಟಿದೆ. ಪಾಖಂಡಿಗಳಿಂದ ತೀರ್ಥಕ್ಷೇತ್ರಗಳಲ್ಲಿ ಯಾವ ಒಂದು ಪಾವಿತ್ರ್ಯವೂ ಕೂಡ ಉಳಿದಿಲ್ಲ. ಹಾಗಾಗಿ ಎಂತಹ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ವಿವಿಕ್ತ, ಯಾವ ಜನರು ಇಲ್ಲದೇ ಇರುವಂತಹ ಶುದ್ಧವಾದಂತಹ ದೇಶಕ್ಕೆ ಹೋಗಿ, ಕೇವಲ ನದಿ, ಸರೋವರ, ಬೆಟ್ಟ ಗುಡ್ಡಗಳು, ಅರಣ್ಯ, ಇಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಶುಚೋ ವಿವಿಕ್ತ ಆಸೀನ, ಶುದ್ಧವಾದಂತಹ ಸ್ಥಳದಲ್ಲಿ ಕೂತ್ಕೊಂಡು
ಅಲ್ಲಿ ಭಗವಂತನನ್ನು ಧ್ಯಾನವನ್ನು ಮಾಡಬೇಕು. ಅಭ್ಯಸೇನ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಛೆ ಜಿತಶ್ವಾಸ. ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಗೆಲ್ಲಬೇಕು, ಇಂದ್ರಿಯಗಳನ್ನು ಗೆಲ್ಲಬೇಕು. ಬ್ರಹ್ಮಬೀಜ ಮನುಸ್ಮರನ್, ಬ್ರಹ್ಮನನ್ನು ಧ್ಯಾನವನ್ನು ಮಾಡಬೇಕಂತೆ. ಅಲ್ರಿ ಧ್ಯಾನವನ್ನು ಪೂರ್ಣ ಧ್ಯಾನವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲಲ್ಲ, ಹೇಗೆ ಸಾಧ್ಯ ಆಗಲ್ವಲ್ಲ ಅಂದರೆ ಅದಕ್ಕೆ ಒಂದೊಂದೇ ಅಂಗವನ್ನು ಮೊದಲಿಗೆ ಧ್ಯಾನ ಮಾಡಬೇಕು. ಧ್ಯಾನ ಅನ್ನೋದು ಅನೇಕ ರೀತಿ ಇದೆ. ಧ್ಯಾನ, ಧಾರಣ ಅಂತ ಕರೀತಾರೆ. ಮೊದಲಿಗೆ ಧಾರಣವನ್ನು ಮಾಡಬೇಕು. ಖಂಡ ಸ್ಮೃತಿ ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಚದೆ ಅಂತ. ಖಂಡ ಸ್ಮೃತಿ ಅಂತಂದರೆ ಸ್ವಲ್ಪ ಭಗವಂತನ ಅವಯವಗಳನ್ನು ಧ್ಯಾನ ಮಾಡಬೇಕಂತ. ಒಂದೊಂದಾಗಿ ಅವಯವ ಧ್ಯಾನ ಮಾಡಿ ಆದಮೇಲೆ, ಈಗ ಉದಾಹರಣೆ ಪಾದವನ್ನು ಧ್ಯಾನ ಮಾಡ್ತಾ ಇರಬೇಕು. ಪಾದ ಧ್ಯಾನವನ್ನು ಮಾಡಿ ಅದು ಪಕ್ವ ಆದಮೇಲೆ ಮತ್ತೆ ಅದರ ಮೇಲೆ ಮೊಳಕಾಲಿನ ಧ್ಯಾನ, ಆಮೇಲೆ ಕಡಿ ಪ್ರದೇಶದ ಧ್ಯಾನ, ಅದರ ಮೇಲ್ಗಡೆ ಉದರ, ಅದರ ಮೇಲ್ಗಡೆ ವಕ್ಷಸ್ಥಳ, ಬಾಹುಗಳು, ಶಿರಸ್ಸು, ಈ ರೀತಿಯಾಗಿ ಒಂದೊಂದಾಗಿ ಕ್ರಮೇಣ ಎಲ್ಲ ಅಂಗಗಳ ಧ್ಯಾನವನ್ನು ಮಾಡಬೇಕು. ಧಾರಣವನ್ನು ಮಾಡಿ ಧ್ಯಾನ ಮಾಡಬೇಕು. ಈ ರೀತಿ ಮಾಡಿದಾಗ ಜಿತಾಸನ, ಜಿತಶ್ವಾಸ, ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೇ ಧಿಯ. ಸ್ಥೂಲವಾದಂತಹ ಭಗವಂತನ ರೂಪದಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನವನ್ನು ಮಾಡಬೇಕು. ಆ ರೂಪವನ್ನು ವರ್ಣನೆ ಮಾಡ್ತಾರೆ ಶುಕಾಚಾರ್ಯರು. ಆ ಪುರುಷ ರೂಪವನ್ನು, ಭಗವಂತನ ಪುರುಷರು ಮೊದಲು ಪ್ರಕಟವಾದಂತಹ ಪುರುಷ ರೂಪ ಬ್ರಹ್ಮಾಂಡದ ಆದಿಯಲ್ಲಿ, ಆ ಪುರುಷ ರೂಪದಲ್ಲಿ ಎಲ್ಲ ಲೋಕಗಳು ಆಶ್ರಿತವಾಗಿದೆ. ಪಾತಾಲಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ವಗುಲ್ಭೋ ತಲಾತಲಂ ವೈ ಪುರುಷಸ್ಯ ಜಂಘೆ. ಕೇವಲ ಭಗವಂತನ ಅವಯವ ಅಷ್ಟೇ ಧ್ಯಾನ ಮಾಡೋದಲ್ಲ, ಅಲ್ಲೆಲ್ಲ ಲೋಕಗಳು ಇದೆ ಅಂತ ಚಿಂತನೆ ಮಾಡಬೇಕು. ಪಾದದಲ್ಲಿ ಪಾತಾಳ, ಪಾದ ಮೂಲದಲ್ಲಿ ಪಾತಾಳ ಇದೆ. ಪಾರ್ಷ್ಣಿಯಲ್ಲಿ ಮೇಲ್ಗಡೆ ರಸಾತಳ, ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಯ ಗುಲ್ಫೌ. ಮಣಿಗಂಟಿನಲ್ಲಿ ಮಹಾತಳ, ಅವನ ಮೊಣಕಾಲಿನಲ್ಲಿ ತಲಾತಲ, ಎರಡು ತೊಡೆಗಳಲ್ಲಿ ಸುತಳ ವಿತಳ ಮತ್ತು ಕಟಿ ಪ್ರದೇಶದಲ್ಲಿ ಮಹೀತಳ, ಅದರ ಮೇಲ್ಗಡೆ ನಭಸ್ಥಳಂ ನಾಭಿಸರೋ ಗೃಣಂತಿ. ಅಲ್ಲಿ ಅಂತರಿಕ್ಷ ಲೋಕ, ಊರುಸ್ಥಳಂ ಜ್ಯೋತಿರಣೀಕಮಸ್ಯ ಸ್ವರ್ಗ, ಆಮೇಲೆ ಮಹರ್ಲೋಕ, ಕುತ್ತಿಗೆಯಲ್ಲಿ ಮಹರ್ಲೋಕ, ವದನದಲ್ಲಿ ಜನಲೋಕ, ತಪೋರರಾಟಿಂ ವಿದುಹು, ಲಲಾಟದಲ್ಲಿ ತಪೋಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ. ಈ ರೀತಿಯಾಗಿ 14 ಲೋಕಗಳು ಭಗವಂತನ ಒಂದೊಂದು ಅವಯವಗಳಲ್ಲಿ ಆಶ್ರಿತವಾಗಿದೆ. ಅಂದರೆ ಭಗವಂತನ ಅವಯವಗಳಿಂದ ಆ ಲೋಕಗಳು ಹುಟ್ಟಿದೆ, ಆ ಅವಯವದಲ್ಲೇನೆ ಆಶ್ರಯ ಪಡ್ಕೊಂಡಿದೆ, ಅಲ್ಲೇ ಲಯವನ್ನು ಹೊಂದತ್ತೆ ಅಂತ ಈ ರೀತಿ ಚಿಂತನೆಯನ್ನು ಮಾಡಬೇಕು. ಇಷ್ಟೇ ಅಲ್ಲ, ಎಲ್ಲ ದೇವತೆಗಳು ಭಗವಂತನ ಅವಯವಗಳಿಂದ ಹುಟ್ಟಿದ್ದಾರೆ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೋ ದಿಶ ಶ್ರೋತ್ರ ಮನುಷ್ಯ ಶಬ್ದ. ಭಗವಂತನ ಒಂದೊಂದು ಅವಯವಗಳಿಂದ, ಇಂದ್ರಾದಿಗಳು ಬಾಹುಗಳಿಂದ, ಕರ್ಣಗಳು ಕಿವಿಗಳಿಂದ, ದಿಕ್ಕುಗಳು ಹುಟ್ಟಿದೆ, ಶಬ್ದ ಹುಟ್ಟಿದೆ. ನಾಸತ್ಯದ ಸ್ರೋ ಪರಮಸ್ಯ ನಾಶೆ. ಅಶ್ವಿನಿ ದೇವತೆಗಳು ಅವನ ಮೂಗಿನಿಂದ ಹುಟ್ಟಿದ್ದಾರೆ. ಘ್ರಾಣಂಚ ಗಂಧೋ ಮುಖಮಗ್ನಿರಿದ್ಧ. ಅವನ ಘ್ರಾಣದಿಂದ ಗಂಧ ಹುಟ್ಟಿದೆ, ಮುಖದಿಂದ ಅಗ್ನಿ ಹುಟ್ಟಿದ್ದಾನೆ. ದೇವರಕ್ಷಿಣಿ ಚಕ್ಷುರಭೂತ್ ಪತಂಗ ಪಕ್ಷ್ಮಾಣಿ ವಿಷ್ಣು ರಹನಿ ಉಭೇಚ. ದ್ಯುಲೋಕ ಪ್ರಕಾಶ ಭಗವಂತನ ಕಣ್ಣಿನಿಂದ ಹುಟ್ಟಿದೆ. ಮತ್ತು ಭಗವಂತನ ಪಕ್ಷ್ಮಗಳಿಂದ ಅಂದರೆ ಕಣ್ಣಿನ ರೆಪ್ಪೆಗಳಿಂದ ಹಗಲು ರಾತ್ರಿಗಳು ಹುಟ್ಟಿದೆಯಂತೆ. ಆಮೇಲೆ ಭಗವಂತನ ಭ್ರೂ ವಿಜೃಂಭದಿಂದ ಅಂದರೆ ಒಂದು ಹುಬ್ಬಿನ ಅಲುಗಾಡುವಿಕೆ, ಅದರಿಂದ ಬ್ರಹ್ಮ ಪದವಿ ಹುಟ್ಟಿದೆ. ನೋಡ್ರಿ, ಬ್ರಹ್ಮ ಪದವಿ, ಒಂದು ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಹೊಂದಬೇಕು ಅಂದರೆ ಭಗವಂತ ಏನು ಮಾಡ್ದಂದರೆ ಹುಬ್ಬಾರಿಸ್ತಾನಂತೆ. ಹೀಗೆ ಒಬ್ಬರು ಬ್ರಹ್ಮದೇವರು ಬಂದು ಒಂದು ಬ್ರಹ್ಮ ಪದವಿಯಲ್ಲಿ ಕೂತ್ಕೋತಾರೆ. ಇನ್ನೊಮ್ಮೆ ಹುಬ್ಬಾರಿಸಿದ್ರೆ ಅವ್ರ ಲಯ ಆಗುತ್ತೆ, ಇನ್ನೊಬ್ಬರು ಬರ್ತಾರೆ. ಇಷ್ಟು ಭಗವಂತನ ಸಾಮರ್ಥ್ಯ. ನಾವು ಹುಬ್ಬಾರಿಸಿದ್ರೆ ಏನೂ ಆಗಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ಭಗವಂತನ ಸಾಮರ್ಥ್ಯ ಅಷ್ಟಿದೆ. ಆಪೋಷ್ಯ ತಾಲು, ಭಗವಂತನ ನಾಲಿಗೆಯಿಂದ ರಸ, ನೀರಿನ ಸೃಷ್ಟಿಯಾಗಿದೆ. ಆಮೇಲೆ ಭಗವಂತನ ಒಂದು ಮಾತಿನಿಂದ ಛಂದಸ್ಸ ಸೃಷ್ಟಿಯಾಗ್ತದೆ. ಹೀಗೆ ಅನೇಕ ಎಲ್ಲ ಅವಯವಗಳಿಂದ, ಭಗವಂತನ ಅವಯವಗಳಿಂದ ಎಲ್ಲ ದೇವತೆಗಳು, ಎಲ್ಲ ಪದಾರ್ಥಗಳು, ಜಗತ್ತಿನಲ್ಲಿರುವಂಥ ಎಲ್ಲ ಪದಾರ್ಥಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ವಿಸ್ತಾರವಾಗಿ ಹೇಳ್ತಾರೆ. ಇಂತಹ ಸ್ಥೂಲ ರೂಪವನ್ನು ಜ್ಞಾನಿಯಾದವನು, ಅಂದರೆ ವಿರಕ್ತನಾದಂತಹವನು ವಿವಿಕ್ತ ದೇಶದಲ್ಲಿ ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದರು. ಹೌದು, ಹಾಗಾದರೆ ಧ್ಯಾನ ಮಾಡಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಯಾರ್ಯಾರೋ ಮಾತಾಡ್ಬಿಡ್ತಾರೆ, ಏನೇನೋ ಕೇಳ್ತಾರೆ. ಒಂದು ಸತಿ ಮನಸ್ಸಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ವಿಷಯ, ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ವಿಷಯ, ಹೀಗೆ
ಅದು ಹೋಗ್ತಾ ಇರುತ್ತೆ. ಏನು ಮಾಡಬೇಕು ಅಂದರೆ ಪ್ರತ್ಯಾಹಾರವನ್ನು ಮಾಡಬೇಕು, ಎಳ್ಕೊಂಡು ಬರಬೇಕು. ಅದು ಸಾಧ್ಯ ಇಲ್ಲ ಅಂತಂದರೆ ಒಂದು ಉಪಾಯವನ್ನು ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ ನೋಡಿರಿ, ನಿಮ್ಗೇನು ಶಬ್ದ ಕೇಳಿಸುತ್ತೋ ಆ ಎಲ್ಲ ಶಬ್ದಕ್ಕೂ ದೇವರೇ ಅರ್ಥ ಅಂತ ತಿಳ್ಕೊಂಬಿಡಿ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣು ಪರಮ ಉದಾಹರಂತಿ. ಇಲ್ಲಿ ಹೇಳ್ತಾರೆ, ಶಬ್ದಸ್ಸೇ ಬ್ರಹ್ಮಣ ಏಷ ಪಂಥಾಹ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈ ಪರಿಭ್ರಮಂಸ್ತತ್ರ ನವಿಂದತೀರ್ಥಾನ್ ಮಾಯಾಮಯೇ ವಾಸನೆಯ ಶಯಾನಃ. ಶಬ್ದ ಮುಖ್ಯವಾದಂತಹ ಅರ್ಥ ಏನು? ಎಲ್ಲ ಶಬ್ದಗಳು ಯಾರನ್ನು ತಿಳಿಸ್ಕೊಡುತ್ತೆ ಅಂತಂದರೆ ದೇವರನ್ನೇ ತಿಳಿಸ್ಕೊಡುತ್ತದೆ. ನಾವು ಆ ದೇವರನ್ನು ಬಿಟ್ಟು ಬರೀ ಲೌಕಿಕವಾದ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಇಂದ್ರ, ಅಗ್ನಿ, ಸೂರ್ಯ, ಯಮ, ಯಾವ್ಯಾವ ದೇವತೆಗಳು ಅಂತ ಹೆಸರಿದೆಯೋ ಎಲ್ಲ ಹೆಸರು ಮುಖ್ಯವಾಗಿ ದೇವರನ್ನೇ ತಿಳಿಸ್ಕೊಡೋದು. ಅಷ್ಟೇ ಅಲ್ಲ, ನಾವು ವ್ಯವಹಾರ ಮಾಡುವಂತಹ ಶಬ್ದಗಳು ನೀನು, ನಾನು, ಹೋಗು, ಬಾ ಇವೆಲ್ಲವೂ ದೇವರದೇ ಹೆಸರುಗಳು. ಅದು ದೇವರು ನಮಗೆ ಕೊಟ್ಟಿದ್ದಾನೆ, ನೀವು ಉಪಯೋಗಿಸ್ರಿ ಅಂತ ಹೇಳಿ. ನಾವು ಅದನ್ನು ಇದಕ್ಕೆ ಇದೇ ಅರ್ಥ, ದೇವರ ಅರ್ಥ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ದಾಸರು ಹೇಳ್ತಾರೆ, ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವಾಗಿ ಆನಂದ ಆನಂದ. ಮೊದಲು ಕ್ಷಕಾರ ಅಂತ ಇರೋದೇ ಅಷ್ಟಕ್ಷರ, 51 ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ. ಅವೆಲ್ಲವೂ ಭಗವಂತನ ನಾಮ. ಅಜ, ಆ ಆನಂದ, ಈ ಇಂದ್ರ, ಈ ಈಶ, ಉ ಉಗ್ರ, ಋತಂಬರ, ಋಘ, ಲೃಷ ಅಂತ ಹೇಳಿ ಮಾತೃಕಾನ್ಯಾಸದಲ್ಲಿ 51 ಅಕ್ಷರಗಳಿಗೆ 51 ಭಗವಂತನ ರೂಪಗಳನ್ನು ಹೇಳಿದ್ದಾರೆ. ಆ ರೀತಿಯಾಗಿ ಅದೆಲ್ಲವೂ ಭಗವಂತನ ಹೆಸರನ್ನು ತಿಳ್ಕೊಂಡಾಗ ನಾವು ಯಾವ ಭಾಷೆ ಮಾತಾಡಿದ್ರೂ ಕೂಡ ಇದೇ ಅಕ್ಷರಗಳನ್ನು ಬಳಸಿ ಮಾತಾಡಬೇಕು. ಇದು ಬಿಟ್ಟು ಬೇರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲಿಗೆ ನಾವು ಇದನ್ನಾದರೂ ಸಂಕಲ್ಪ ಮಾಡ್ಬೋದು. ಬೆಳಗ್ಗೆ ಎದ್ದು, ಸ್ವಾಮಿ ನಾನು ಏನೇ ಮಾತಾಡಿದ್ರೂ ಕೂಡ ಅದೆಲ್ಲವೂ ನಿನ್ನ ಹೆಸರೇ, ಆಕಾರದಿಂದ ಹಿಡ್ಕೊಂಡು ಶಕಾರ ತನಕ ಎಲ್ಲ ವರ್ಣಗಳನ್ನು ನಾನು ಬಳಸ್ತೇನೆ, ಅವೆಲ್ಲವೂ ನಿನ್ನ ನಾಮವನ್ನೇ ತಿಳಿಸ್ಕೊಡುತ್ತೆ ಅಂಥೇಳಿ ನಾವು ಒಂದು ಬಾರಿ ಚಿಂತನೆ ಮಾಡಿ ಮಾತಾಡಿದ್ರೆ ಆಗ ನಾವು ಮಾತಾಡಿದ್ದೆಲ್ಲವೂ ಭಗವಂತನ ಸ್ತೋತ್ರ ಆಗಿಬಿಡುತ್ತೆ. ಈ ರೀತಿ ಚಿಂತನೆ ಮಾಡಬೇಕು. ಆಗ ಧ್ಯಾನ ಮಾಡಬೇಕಾದ್ರೆ ಯಾರೇ ಏನು ಮಾತಾಡಿದ್ರು ಕೂಡ ಮನಸ್ಸು ದೇವರಲ್ಲೇ ಹೋಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಮಳೆ ನೀರೆಲ್ಲ ವೇಸ್ಟ್ ಆಗಬಾರ್ದು ಅಂಥೇಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿರ್ತೀವಿ. ಅಂದರೆ ಎಲ್ಲೆಲ್ಲಿ ನೀರು ಬಿದ್ದಿರುತ್ತೋ ಎಲ್ಲ ನೀರು ಬಂದು ಒಂದೇ ಕಡೆ ಸೇರುತ್ತೆ. ಹಾಗೆ ಬೇರೆ ಬೇರೆ ಶಬ್ದಗಳು ಬೇರೆ ಬೇರೆ ವಿಷಯಗಳ ಕಡೆ ಮನಸ್ಸು ಹೋದರೂ ಕೂಡ ಮತ್ತೆ ಬಂದು ಭಗವಂತನಲ್ಲೇ ಸೇರಬೇಕು. ಆ ರೀತಿಯಾಗಿ ವ್ಯವಸ್ಥೆಯನ್ನು ಶಾಸ್ತ್ರಕಾರ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಅನುಸಂಧಾನವನ್ನು ಮಾಡಬೇಕು. ಕೇಳಿ ಬಿಟ್ಬಿಟ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ. ಪ್ರಯತ್ನಪೂರ್ವಕವಾಗಿ ಅನುಸಂಧಾನವನ್ನು ಮಾಡಿದಾಗ ಆವಾಗ ನಮಗೆ ಅದರ ಫಲ ಅನ್ನೋದಾಗುತ್ತೆ. ಆದ್ದರಿಂದ ಎಲ್ಲ ಶಬ್ದಗಳು ದೇವರದೇ ಶಬ್ದ. ಆದ್ದರಿಂದ ಶಬ್ದಗಳನ್ನು ಬಳಸಬೇಕಾದ್ರೆ ಲಿಮಿಟಾಗಿ ಬಳಸಬೇಕು. ನಾವು ದೇವರ ಶಬ್ದಗಳನ್ನು ನಮಗೋಸ್ಕರ ಬಳಸ್ಕೋತಾ ಇದ್ದೀವಿ, ಅವನಿಂದ ಬಾಡಿಗೆ ತೊಗೊಂಡಿದ್ದೀವಿ. ಬಾಡಿಗೆ ಮನೇಲಿ ಇರಬೇಕಾದ್ರೆ ನಮಗೆ ಇಷ್ಟ ಬಂದಂಗೆ ಇರಲಿಕ್ಕಾಗಲ್ಲ. ಎಷ್ಟು ಅವರು ಹೇಗೆ ಹೇಳ್ತಾರೋ ಹಾಗೆ ಇರಬೇಕಾಗತ್ತೆ. ಹಾಗಾಗಿ ದೇವರಿಂದ ನಾವು ಅದನ್ನು ತೊಗೊಂಡಾಗ ದೇವರ ಪೂಜೆಗೋಸ್ಕರ, ದೇವರ ಸ್ತೋತ್ರಕ್ಕೋಸ್ಕರವಾಗಿ ಹೆಚ್ಚು ಬಳಸಬೇಕು. ನಮ್ಮ ಉಪಯೋಗಕ್ಕೆ ಸ್ವಲ್ಪೇ ಬಳಸಬೇಕು. ಅದನ್ನೇ ಹೇಳ್ತಾರೆ, ಅದಕ್ಕವಿಹಿ ನಾಮಸು ಯಾವುದರ್ಥಂ, ಎಷ್ಟು ಬೇಕೋ ವ್ಯವಹಾರಕ್ಕೆ ಅಷ್ಟೇ ಮಾತಾಡಿ, ಹೆಚ್ಚು ಮಾತಾಡಬೇಡಿ, ವ್ಯರ್ಥ ಕಾಲ ಹರಟೆ ಹೊಡಿಬೇಡಿ ಅಂತ ಹೇಳ್ತಾರೆ. ಒಂದು ವೇಳೆ ನಿಮಗೆ ಶಬ್ದ ಬಳಸದೇನೆ ಮಾತಾಡದೇನೆ ಕೆಲಸ ಆಗೋದಿದ್ರೆ ಹಾಗೆ ಮಾಡಬೇಕು. ಬಾಯಿಂದ ಕರಿಬೇಕಾದ್ರೆ ಬಾಯಿಂದ ಹಿಂಗೆ ಅಂದರೆ ಸಾಕು ಬರ್ಬೋದು, ಅದನ್ನು ಮಾತಾಡೋದು ಬೇಕಾಗಿಲ್ಲ, ಹಾಗೆ ಮಾಡಬೇಕು ಹೊರತು ಮಾತಾಡಬಾರ್ದಂತೆ. ಯಾಕೆಂದರೆ ಮಾತು ಅದೆಲ್ಲವೂ ದೇವರಿಗೋಸ್ಕರ ಇರೋದು, ನಮಗೋಸ್ಕರ ಸ್ವಾರ್ಥಕ್ಕಾಗಿ ಅದನ್ನು ಬಳಸಬಾರ್ದು. ಅತಃ ಕವಿ ನಾಮಸು ಯಾವದರ್ಥ ಶತಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇನ ಯಥೇತ ತತ್ತದ್ ಪರಿಶ್ರಮ ತತ್ರ ಸಮೀಕ್ಷಮಾಣ. ಸರಿ ಆಯಿತು, ಆ ಯೋಗಿ ಯಾರು ವಿರಕ್ತನಾಗಿ ಬಂದಿರ್ತಾನಲ್ಲ, ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿ, ಅವನು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು, ಅವನ ವೃತ್ತಿ ಏನು, ಜೀವನದ ವೃತ್ತಿ ಏನು ಅಂತ ಕೇಳಿದಾಗ ಅವನು ಎಲ್ಲಿ ಮಲ್ಕೋಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿ ಹೇಳಬೇಕು, ಎಲ್ಲಿರಬೇಕು, ಎಲ್ಲಿ ಸಂಚಾರ ಮಾಡಬೇಕು ಅದೆಲ್ಲ ಹೇಳಿ. ಅಂದರೆ ಅವನು ಈಗ ಮನೆಯಿಂದ ಬಿಟ್ಟು ಹೊರಗೆ ಬಂದಿದ್ದಾನೆ, ಅವಧೂತನಾಗಿರ್ತಾನೆ. ಅವನ ಒಂದು ಚರ್ಯೆಯನ್ನು ಹೇಳ್ತಾರೆ. ಎಲ್ಲಿ ಮಲ್ಕೋಬೇಕ್ರಿ, ಹಾಸಿಗೆ ಎಲ್ಲ ಇಲ್ವಲ್ಲ ನಮಗೆ, ಮನೆಯಲ್ಲಾದರೆ ಬೇಕಾದಷ್ಟು ಒಳ್ಳೆ ಕರ್ಲಾನ್ ಬೆಡ್ ಇತ್ತು, ಅಲ್ಲಿ ಮಲ್ಕೋತಿದ್ವಿ. ಹೊರಗಡೆ ಬಂದುಬಿಟ್ವಿ, ಈಗ ತೀರ್ಥಕ್ಷೇತ್ರಗಳಲ್ಲಿ ಏನೋ ನೀವೆಲ್ಲ ಹೇಳಿದ್ರಿ, ಅಲ್ಲೆಲ್ಲಿ ಮಲ್ಕೋಬೇಕು ಅಂದರೆ ಎಲ್ಲಿ ಮಲ್ಕೋತೀಯಪ್ಪ, ಭೂಮಿನೇ ಇಲ್ವಾ, ಸತ್ಯಾಂಶಿತೋ ಕಿಂ ಕಶಿಪೋ ಪ್ರಯಾಸೈಹಿ ಮತ್ತು ದಿಂಬು ಬಾಹು ಸ್ವಸಿದ್ಧೆ ಉಪಬರ್ಹಣೆ ಕಿಂ ತಲೆದಿಂಬು ಇದೆ, ಕೈಯೇ ಇದೆಯಲ್ಲ, ಬಾಹುಗಳೇ ಇದೆಯಲ್ಲ, ಅದೇ ನಿನ್ನ ತಲೆದಿಂಬು.
ಮತ್ತು ಪಾತ್ರೆಗಳು ತಿನ್ನಲಿಕ್ಕೆ ಸತ್ಯಂಜಲೋ ಕಿಂ ಪುರುಪರ್ಣ ಪಾತ್ರೆ ಅಂಜಲಿ ಇದೆಯಲ್ಲ, ಅಂಜಲಿಯಿಂದಲೇ ಅನ್ನ ತಿನ್ನು. ಯಾರು ಕೊಡ್ತಾರೆ? ಭಿಕ್ಷಾ ಮಾಡು. ದಿಗ್ವಸ್ತ್ರಾಭೆ ಸ್ಥಿತಿ ಕಿಂ ದುಕೂಲೈ. ಮತ್ತು ಬಟ್ಟೆಗಳು ಏನು ಬಟ್ಟೆ ಆಗಬೇಕು? ದಿಕ್ಕುಗಳೇ ಬಟ್ಟೆ ಅಂತಂತಾರೆ. ಅಂದರೆ ಏನರ್ಥ? ದಿಗಂಬರನಾಗಿರುವಂಥ. ಇದನ್ನು ಯಾರು ಉಪದೇಶ ಮಾಡ್ತಾ ಇರೋರು? ಶುಕಾಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡೋರಲ್ಲಿ ಇದು ಗುಣ ಇರಬೇಕೋ ಬೇಡ? ಇದೆ. ಅವರು ದಿಗಂಬರರಾಗಿ ಬಂದಿದ್ರು. ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಅಂತ ಹೇಳಿ ಅವ್ರ ಲಕ್ಷಣ ಹೇಳಬೇಕಾದ್ರೆ, ಸ್ವರೂಪವನ್ನು ಹೇಳಬೇಕಾದ್ರೆ ದಿಗಂಬರರಾಗಿದ್ದಾರೆ ಸನ್ಯಾಸಿಗಳವರು ಅಂತೇಳಿ. ದಿಗಂಬರನಾಗಿರು ಅಲ್ಲ, ಅಷ್ಟೊಂದೆಲ್ಲ ನಮಗೆ ವೈರಾಗ್ಯ ಇಲ್ಲ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕಲ್ಲ. ಅಂದರೆ ಚಿರಾಣಿ ಕಿಂ ಪದಿ ನ ಸಂತಿ ದಿಶಂತಿ ಭಿಕ್ಷಾಂ ನವಾಂಘ್ರಿಭ ಪರಭೃತಸ್ರಿತೋಪ್ಯ ಶುಷ್ಯನ್. ಬಟ್ಟೆ ಬೇಕಾದರೆ ನೀವು ಅಲ್ಲಿ ಶ್ರೀಮಂತೃದ ಉಪಯೋಗಿಸಿ ಹಾಕಿ ಬಿಟ್ಟಂತಹ ಬಟ್ಟೆ ಇರುತ್ತೆ, ಅದನ್ನೇ ಉಟ್ಕೊಂಡು ತಿರುಗಾಡ್ರಿ. ಏನು ಮರ್ಯಾದೆ ಮೈ ಮುಚ್ಕೊಳ್ಳೋಕೆ ಅಷ್ಟೇ ಬಟ್ಟೆ ಬೇಕು, ಅಲಂಕಾರ ಮಾಡಿಕೊಂಡು ನೀವೇನು ಫ್ಯಾಷನ್ ಶೋಗೆ ಹೋಗಬೇಕಾಗಿದೆಯಾ? ಏನಿಲ್ವಲ್ಲ. ಅಂದಮೇಲೆ ಯಾರೋ ಬಿಸಾಕಿರೋ ಬಟ್ಟೆನ ಉಟ್ಕೊಳ್ರಿ ಸಾಕು. ಒಂದು ಲಂಗೋಟಿ ಒಂದು ಪಂಚೆ ಇದ್ರೆ ಸಾಕು. ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಶ್ರೀಮಂತೃದ ಉಪಯೋಗಿಸಿ ತಮ್ಮ ಮನೆಯ ಮುಂದೆ ಬಟ್ಟೆಯನ್ನು ಹಾಕ್ತಿದ್ರು. ಈ ರೀತಿಯಾಗಿ ಅವಧೂತರು ಯಾರಾದರೂ ಬಂದರೆ ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಬಟ್ಟೆಯನ್ನು ಉಟ್ಕೊಂಡು ತಿರುಗಾಡ್ರಿ. ಮತ್ತು ಅನ್ನಕ್ಕೆ ಭಿಕ್ಷಾವನ್ನು ಬೇಡ್ರಿ. ಇಲ್ಲ ಭಿಕ್ಷೆ ಬೇಡೋದು ಬೇಡವಾ? ನವಾಂಘ್ರಿಪ ಪರಭೃತಃ ಅಂಘ್ರಿಪಾಹ. ಮರಗಳಲ್ಲೇನು ಹಣ್ಣು ಕೊರತೆ ಇದೆಯೇನೋ? ಎಲ್ಲ ಮರಗಳಲ್ಲಿ ಹಣ್ಣು ಬಿಡ್ತಾ ಇದೆಯಾ? ಹಣ್ಣು ಕಿತ್ಕೊಂಡು ತಿನ್ನಿರಿ. ಮತ್ತು ನೀರಿಗೆ ನದಿಗಳಿವೆ. ಸರಿ, ಎಲ್ಲಿ ಮಲ್ಕೋಬೇಕು ನಾವು? ವೃದ್ಧ ಗುಹೆಯಲ್ಲಿ ಇರಪ್ಪ. ಅಯ್ಯೋ ಗುಹೆಯಲ್ಲಿ ಇರಬೇಕಾ? ಸಿಂಹ ಹುಲಿ ಎಲ್ಲ ಬಂದ್ಬಿಟ್ರೆ ಏನು ಮಾಡಬೇಕು ಅಂದರೆ ಹೇಳ್ತಾರೆ ನೋಡ್ರಿ. ಇಷ್ಟೆಲ್ಲ ಬಿಟ್ಟು ಬಂದಿದ್ದೀರಿ ನೀವು ಭಗವಂತನಿಗೋಸ್ಕರ. ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮಧಾಂಧಾನ್ ವೃದ್ಧ ಕಿಮವಧೂತ ಸಹರನ್ನ ಕೃಷ್ಣ. ಇಂತಹ ಅವಧೂತನಾದಂತಹ ನಿನಗೆ ಸಖ ಆಗಿ, ಗೆಳೆಯನಾಗಿ, ರಕ್ಷಕನಾಗಿ ಎಲ್ಲ ಹಿಂದೆ ಮುಂದೆ ಒಳಗೆ ಹೊರಗೆ ಎಲ್ಲ ಕಡೆ ಭಗವಂತ ಇರ್ತಾನಪ್ಪ. ಅವನು ಕಾಯ್ತಾನೆ ನಿನ್ನನ್ನು, ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳಿ ಆ ಅವಧೂತರ ಚರ್ಯೆಯನ್ನು ಹೇಳ್ತಾರೆ. ಇದನ್ನು ಈ ಒಂದು ಮಟ್ಟವನ್ನು ತಲುಪುವಂತಹ ಅವಧೂತರು ಇದ್ದಾರೆ. ಅಂದರೆ ಅವರು ಅಂತಹ ಮಟ್ಟವನ್ನು ನಾವು ಸಾಧನೆ ಮೂಲಕವಾಗಿ ತಲುಪಬೇಕು. ಆವಾಗ ನಮಗೆ ಭಗವಂತನ ಸಾಕ್ಷಾತ್ಕಾರ ಅನ್ನೋದಾಗುತ್ತೆ. ಈ ಒಂದು ವಿಶಿಷ್ಟವಾದಂತಹ ಸ್ಥೂಲ ರೂಪವನ್ನು ಕೆಲವು ಮಾಡುವಂತಹ ಧ್ಯಾನ ಮಾಡುವ ಅಧಿಕಾರಿಗಳಿದ್ದಾರೆ. ಕೆಲವರು ತಮ್ಮ ದೇಹದಲ್ಲೇ ಭಗವಂತನ ಅಂತರ್ಯಾಮಿಯಾದ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾರೆ. ಕೆಜಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರದೇಶ ಮಾತ್ರ ಪುರುಷಂ ವಸಂತಂ. ಪ್ರದೇಶ ಮಾತ್ರ ಅಂತಂದರೆ ಒಂದು ಚೋಟುದ್ದ ಭಗವಂತನ ರೂಪವನ್ನು ತಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾರೆ. ಹೇಗಿರ್ತಾನೆ ಭಗವಂತ? ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. 4 ಕೈಗ ಚತುರ್ಭುಜ, ಕಿರೀಟ, ಕುಂಡಲ, ಕೇಯೂರ, ನೂಪುರ, ಅಂಗದ ಎಲ್ಲ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ. ಮಹಾ ಸೂರ್ಯನ ಕಾಂತಿಯಿಂದ ಪ್ರಕಾಶಮಾನನಾಗಿದ್ದಾನೆ. ಅಂತಹ ಪರಮ ಸುಂದರನಾದಂತಹ ಭಗವಂತನ 32 ಲಕ್ಷಣಗಳಿಂದ ಕೂಡಿರುವಂತಹ ಭಗವಂತನನ್ನು ಧ್ಯಾನವನ್ನು ಮಾಡ್ತಾರೆ. ಧ್ಯಾನ ಮಾಡಬೇಕಾದರೂ ಕೂಡ ಒಂದೊಂದು ಅಂಗವನ್ನು ಕ್ರಮೇಣ ಮಾಡಬೇಕು. ಏಕೈಕ ಶೃಂಗಾನ ಧ್ಯಾನ ಧಾರೆಯೇ ಪಾದಾದಿ ಯಾವದ್ಧಸಿತಂ. ಪಾದ ಮೊಣಕಾಲು ಒಂದೇನೆ ಕ್ರಮವನ್ನು ಹೇಳಿದ್ನಲ್ಲ, ಆ ರೀತಿಯಾಗಿ ಯಾವದ್ಧಸಿತಂ ಅಂದರೆ ಮಂದಹಾಸ. ಭಗವಂತನ ತಿರುಪತಿಗೆ ಹೋಗಿ ಅಥವಾ ತಿರುಪತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಭಗವಂತನ ಮುಖವನ್ನು ನೋಡಿದಾಗ ಮಂದಸ್ಮಿತವಾದಂತಹ ಮುಖ ಇರ್ತದೆ. ಅದರಂತೆ ಭಗವಂತನಿಗೆ ಸಚ್ಚಿದಾನಂದಾತ್ಮಕವಾದ ಸುಂದರವಾದ ಮಂದಸ್ಮಿತ ಇರುವಂತಹ ಮುಖ ಇದೆ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಚಿಂತನೆಯನ್ನು ಮಾಡಬೇಕು. ಈ ರೂಪವನ್ನು ನಿತ್ಯವೂ ಕೂಡ ಮನೆಯಲ್ಲಿ ಇದ್ದಾಗಲೂ ಈ ವಿರಾಟ್ ರೂಪದ ಚಿಂತನೆ ಆಗಲಿ ಅಥವಾ ಮನಸ್ಸಿನಲ್ಲಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಯಾವಾಗ ಮಾಡಬೇಕು? ನಿರಂತರ ಮಾಡಲಿಕ್ಕಾಗಲ್ಲ, ನಮಗೆ ಬೇಕಾದಷ್ಟು ಬೇರೆ ಬೇರೆ ಉದ್ಯೋಗಗಳು ಇದೆಯಲ್ಲ ಅಂತಂದರೆ ಕ್ರಿಯಾವಸಾನೆ ಪ್ರಯತ ಸ್ಮರೇತ ಸ್ಥವೀಯ ಪುರುಷಸ್ಯ ರೂಪಂ. ಎಲ್ಲ ಒಂದೊಂದು ಕ್ರಿಯೆ ಆದಮೇಲೆ ಆದರೂ ಸ್ಮರಣೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಒಮ್ಮೆ ಸ್ಮರಣೆ ಮಾಡಬೇಕು, ಸ್ನಾನ ಆಗಿ ಸ್ಮರಣೆ ಮಾಡಬೇಕು, ಸಂಧ್ಯಾ ವಂದನೆ ಆಗಿ ಕ್ರಿಯಾವಸಾನೆ ಯಾವುದಾದ್ರೂ ಒಂದೊಂದು ಕೆಲಸ ಮಾಡಿ ಆದಮೇಲೆ ಆ ರೂಪವನ್ನು ಸ್ಮರಣೆ ಮಾಡಬೇಕು. ನಿರಂತರ ಮಾಡಲಿಕ್ಕಾಗದಿದ್ರು ಈ ರೀತಿಯಾಗಿ ಮಾಡಬೇಕು. ಮಾಡಿದಾಗ ಭಗವಂತ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಾ ಇರ್ತಾನೆ. ನಾವು ಇನ್ನೂ ಸ್ವಲ್ಪ ಸಾಧನೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಈ ರೀತಿಯಾಗಿ ಅಪರೋಕ್ಷ ಜ್ಞಾನಿಯಾದವನು ಧ್ಯಾನವನ್ನು ಮಾಡಿದಾಗ ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ ಅನ್ನೋದನ್ನು ವಿವರಣೆ ಮಾಡ್ತಾರೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ. ಇದು ಪೂರ್ಣ ತಾತ್ವಿಕವಾದಂತಹ ವಿಚಾರ. ಅಪರೋಕ್ಷ ಜ್ಞಾನಿಯಾದವನು ಚರ್ಮ ಶರೀರ ಬಂದಾಗ ತನ್ನ ಶರೀರದಿಂದ ಮುಕ್ತನಾಗಿ ಅವನು ಲೋಕದಲ್ಲಿ ಹೋಗಿ ಇರ್ತಾನೆ.
ಉತ್ಕ್ರಾಂತನಾಗಬೇಕಾದ್ರೆ ನಾಡಿಯ ಮೂಲಕ ಉತ್ಕ್ರಾಂತಿ ಆಗುತ್ತೆ. ಇಡ, ಪಿಂಗಳ, ಸುಷುಮ್ನ ಅಂತ ಹೇಳಿ ಪ್ರಧಾನವಾಗಿ 3 ನಾಡಿಗಳು. ಇಡ ಅನ್ನೋದು ಎಡಗಡೆ ಇರ್ತದೆ, ಪಿಂಗಳ ಇಡ ಎಡಗಡೆ, ಪಿಂಗಳ ಬಲಗಡೆ, ಮಧ್ಯದಲ್ಲಿ ಸುಷುಮ್ನ. ಇಂತಹ ಈ 3 ಪ್ರಧಾನ, ಮಧ್ಯದಲ್ಲಿ ಸುಷುಮ್ನ ಇದೆ. ಅದರ ಸುತ್ತಲೂ 5 ನಾಡಿಗಳು, ಅದರ ಸುತ್ತಲೂ 100 ನಾಡಿಗಳು, ಅದರ ಸುತ್ತಲೂ 1000 ನಾಡಿಗಳು. ಈ ರೀತಿಯಾಗಿ ನಾಡಿಗಳನ್ನು ಭಗವಂತ ನಮ್ಮ ಶರೀರದಲ್ಲಿ ಇಟ್ಟಿದ್ದಾನೆ. ಬೇರೆ ಬೇರೆ ನಾಡಿಯಿಂದ ಉತ್ಕ್ರಾಂತರಾದವರಿಗೆ ಬೇರೆ ಬೇರೆ ಲೋಕಗಳು ಸಿಗುತ್ತೆ. ಚರ್ಮ ಶರೀರದಲ್ಲಿದ್ದಾಗ 4ನೇ ಅಧ್ಯಾಯದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಬೇಕಾದ್ರೆ ಉತ್ಕ್ರಾಂತಿ, ಮಾರ್ಗ, ಭೋಗ, ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ 4 ರೀತಿಯಾದಂತಹ ಮೋಕ್ಷವನ್ನು ನಿರೂಪಣೆ ಮಾಡಬೇಕಾದ್ರೆ ಉತ್ಕ್ರಾಂತಿಯನ್ನು ಹೇಳ್ತಾರೆ. ಉತ್ಕ್ರಾಂತಿ ಹೇಳಬೇಕಾದ್ರೆ ಚರ್ಮ ಶರೀರದಲ್ಲಿ, ಅಂದರೆ ಚರ್ಮ ಶರೀರ ಅಂತಂದರೆ ಚರ್ಮ ಶರೀರ ಅಲ್ಲ, ಕೊನೆಯ ಶರೀರ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಆದಮೇಲೆ ಕೆಲವು ಜನ್ಮಗಳನ್ನು ಜೀವ ಈ ಭೂಮಿ ಮೇಲೆ ತಾಳ್ತಾನೆ, ಹುಟ್ಟುತ್ತಾನೆ. ಹುಟ್ಟಿ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಕೊನೆಯ ಜನ್ಮ, ಯಾವ ಜನ್ಮ ಆದಮೇಲೆ ಮತ್ತೆ ಪುನಃ ಭೂಮಿಗೆ ಬರೋದಿಲ್ಲವೋ ಅಂತಹ ಜನ್ಮ ಅಂತ ಅರ್ಥ. ಆ ಜನ್ಮದಲ್ಲಿ ಅವನಿಗೆ ಮೇಲಿನ ಲೋಕಗಳ ಸ್ಮರಣೆ, ಮೇಲಿನ ಲೋಕಗಳನ್ನೆಲ್ಲ ಭಗವಂತ ಸ್ಮರಣೆಗೆ ತಂದುಕೊಡ್ತಾನೆ. ಯಾವ್ಯಾವ ಲೋಕಕ್ಕೆ ನಾವು ಹೋಗಬೇಕಾಗಿದೆಯೋ ಅಥವಾ ಆ ಜ್ಞಾನಿ ಹೋಗ್ತಾನೋ ಆ ಲೋಕಗಳನ್ನೆಲ್ಲ ಭಗವಂತ ತೋರಿಸ್ತಾನೆ ಧ್ಯಾನದಲ್ಲಿ. ತೋರಿಸ್ಬೇಕಾದಾಗ ಏನು ಆ ಅಪರೋಕ್ಷ ಜ್ಞಾನದ ಬೇರೆ ಬೇರೆ ಸ್ಟೇಜ್ಗಳಿವೆ. ಅದರಂತೆ ಅವನು ಆ ಲೋಕಗಳನ್ನು ಹೋಗ್ತಾನೆ. 5 ರೀತಿಯಾದಂತಹ ವಿಭಾಗ ಇದೆ. ಏನು ಅಂತಂದರೆ ವಿದ್ಯಾ, ತಪೋ, ಯೋಗ, ಸಮಾಧಿ, ಭಾಜ. ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ, ತಪೋ, ಯೋಗ, ಸಮಾಧಿ, ಭಾಜ. ನೋಡ್ರಿ, ನಾವು ಸಾಮಾನ್ಯವಾಗಿ ಸಂಸಾರದಲ್ಲಿದ್ದಾಗ ಪುಣ್ಯಕರ್ಮವನ್ನು ಮಾಡಿದಾಗ ಸ್ವರ್ಗ ಸಿಗುತ್ತೆ, ಪಾಪಕರ್ಮವನ್ನು ಮಾಡಿದಾಗ ನರಕಕ್ಕೆ ಹೋಗ್ತೀವಿ. ಸ್ವರ್ಗ, ನರಕ ಇವೆರಡನ್ನ ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬರ್ತೀವಿ. ಮತ್ತೆ ಸ್ವರ್ಗ, ನರಕ, ಭೂಲೋಕ ಈ 3 ಲೋಕಗಳಲ್ಲಿ ತಿರುಗಾಡ್ತಾ ಇರಬೇಕು. ಬೇರೆ ಲೋಕಗಳಿಗೆ ಹೋಗೋದು ಸಾಧ್ಯ ಇಲ್ಲ. ಅದೇ ಜ್ಞಾನಿ ಆದಂಥವನು ತಾನು ಸಾಧನೆಯನ್ನು ಮಾಡಿ ಪೂರ್ಣವಾಗಿ ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡ ಮೇಲೆ ಅವನು ಯಾವ ಲೋಕಕ್ಕೆ ಹೋಗ್ತಾನೆ ಅಂತಂದರೆ ಸ್ವರ್ಗದ ಮೇಲಿರುವಂತಹ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ. ಈ ರೀತಿಯಾಗಿ ಮೇಲಿನ ಲೋಕಗಳಿಗೆ ಹೋಗಿ ಅಲ್ಲಿ ಇರ್ತಾನೆ. ಎಲ್ಲಿವರೆಗೂ ಇರ್ತಾನೆ ಅಂತಂದರೆ ಬ್ರಹ್ಮದೇವರ ಪ್ರಳಯ ಆಗುವವರೆಗೂ ಕೂಡ ಇರ್ತಾನೆ. ಬ್ರಹ್ಮದೇವರ ಪ್ರಳಯ ಆಗಬೇಕಾದಾಗ ಬ್ರಹ್ಮದೇವರು ತಮ್ಮ ಜೊತೆಗೆ ಇರುವಂತಹ ಎಲ್ಲ ಜೀವರಾಶಿಗಳನ್ನು ಕರ್ಕೊಂಡು ತಾವು ಮೋಕ್ಷಕ್ಕೆ ಹೋಗ್ತಾರೆ. ಈಗ ಯಾವ್ಯಾವ ಲೋಕದಲ್ಲಿ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಯಾರಿಗೆ ಒಂದು ಮುಹೂರ್ತಕ್ಕಿಂತ ಹೆಚ್ಚಿನ ಕಾಲ ಭಗವಂತನ ಅಪರೋಕ್ಷ ಜ್ಞಾನ ಆಗಿದೆಯೋ ಅಂಥವರು ಮಹಾಜ್ಞಾನಿಗಳು ಅಂತ ಅವರಿಗೆ ಹೆಸರು ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಒಂದು ಟೆಕ್ನಿಕಲ್ ವರ್ಡ್, ಅದು ಪರಿಭಾಷಾ ಟರ್ಮಿನಾಲಜಿ. ಮಹಾಜ್ಞಾನಿ ಅಂತ ಅವನ ಹೆಸರು. ಅವನು ಎಲ್ಲಿರ್ತಾನೆ ಅಂತಂದರೆ ವೈಕುಂಠ ಲೋಕಕ್ಕೆ ಹೋಗ್ತಾನೆ. 1 ಮುಹೂರ್ತಗಳ ಕಾಲ ಭಗವಂತನ ಅಪರೋಕ್ಷ ಜ್ಞಾನ ಆದರೆ ಅವನು ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಅವನು ಸತ್ಯಲೋಕದಲ್ಲಿ ಇರ್ತಾನೆ. ಆಮೇಲೆ 6 ಮಾತ್ರಾ ಕಾಲಗಳು. 6 ಮಾತ್ರ ಅಂದರೆ 1 ಮಾತ್ರ ಅಂದರೆ ಅನ್ನುವಂತಹ ಅಕ್ಷರ ಉಚ್ಚಾರ ಮಾಡಲಿಕ್ಕೆ ಎಷ್ಟು ಕಾಲ ಬೇಕೋ ಅದನ್ನು 1 ಮಾತ್ರಾ ಕಾಲ ಅಂತ ಹೇಳ್ತಾರೆ. ಹೀಗೆ 6 ಮಾತ್ರ ಅಂದರೆ ಅಂತ ಹೇಳಿ ಇಷ್ಟು ಕಾಲವರೆಗೂ ಅಷ್ಟೇ ದೇವರ ದರ್ಶನ ಅವನಾಗುತ್ತೆ. ಧ್ಯಾನವನ್ನು ಮಾಡಲಿಕ್ಕೆ ಕೂತ್ಕೊಂಡ ಅಂತಂದರೆ ಜ್ಞಾನಿ ಆದವನಿಗೂ ಇಷ್ಟು 6 ಮಾತ್ರಾ ಕಾಲಗಳಷ್ಟೇ ಅವನಿಗೆ ದರ್ಶನ ಆಗುತ್ತೆ. ಅದು ಯಾವಾಗ ಅವನು ಧ್ಯಾನವನ್ನು ಮಾಡ್ತಾನೋ ಅಷ್ಟೇ ಕಾಲದಲ್ಲಿ ಅವನಿಗೆ ದೇವರ ದರ್ಶನ ಆಗೋದು. ಅದು ಅಪರೋಕ್ಷ ಜ್ಞಾನದ ಒಂದು ಮೆಟ್ಟಲು. ಇವನಿಗೆ ಏನಂತಾರೆ ಹೆಸರು ಅಂತಂದರೆ ತಪಸ್ವಿ ಅಂತ ಕರೀತಾರೆ ಇವನನ್ನು. ತಪಸ್ವಿ ಅಂತ. ಅವನು ತಪೋಲೋಕದಲ್ಲಿ ಇರ್ತಾನೆ. ತಪೋಲೋಕಕ್ಕೆ ಹೋಗ್ತಾನೆ ಉತ್ಕ್ರಾಂತಿ ಆದಮೇಲೆ. ಆಮೇಲೆ ಇನ್ನು 6 ಮಾತ್ರ 1 ಮಾತ್ರ ಕಾಲ ಅನ್ನೋ ಅಕ್ಷರ ಉಚ್ಚಾರ ಮಾಡಲಿಕ್ಕೆ ಟೈಮ್ ಎಷ್ಟು ಬೇಕೋ 1 ಸೆಕೆಂಡ್ ಅಷ್ಟೇ ಅಪರೋಕ್ಷ ಜ್ಞಾನ. ದೇವರು ಮಿಂಚಿ ಹೋಗ್ಬಿಡ್ತಾನೆ. ಅಂತಹ ಸಾಧನೆ ಮಾಡತಕ್ಕಂತಹ ಅಪರೋಕ್ಷ ಜ್ಞಾನಿ ಆದವನು ಜನಲೋಕಕ್ಕೆ ಹೋಗ್ತಾನೆ. ಅವನಿಗೆ ಯೋಗಿ ಅಂತ ಕರೀತಾರೆ. ಇನ್ನೊಂದು ಪಾದಯೋಗಿ, ಕೊನೆಯ ಜ್ಞಾನಿ. ಪಾದಯೋಗ ಅಂತಂದರೆ 1 ಮಾತ್ರ ಕಾಲದಲ್ಲಿ 4ನೇ 1 ಭಾಗ, 1/4 ಮಾತ್ರ ಅಂತ ಅಕ್ಷರ ಉಚ್ಚಾರ ಮಾಡೋಕ್ಕೆ ಎಷ್ಟು ಟೈಮ್ ಬೇಕೋ ಅದರ 4ನೇ 1 ಭಾಗ, 25% ಅಷ್ಟೇ. ಅಷ್ಟು ಸಣ್ಣ ಕಾಲದಲ್ಲಿ ದೇವರ ದರ್ಶನ ಮಾಡಿಕೊಂಡಿರ್ತಕ್ಕಂತಹ ಜ್ಞಾನಿಯಾದವನಿಗೆ ಪಾದಯೋಗಿ ಅಂತ ಕರೀತಾರೆ. ಅವನು ಮಹರ್ಲೋಕದಲ್ಲಿ ಇರ್ತಾನೆ. ಹೀಗೆ ಮಹರ್ಲೋಕ, ಜನಲೋಕದಲ್ಲಿ ಆ ಜ್ಞಾನಿಗಳಿದ್ದು ಸಾಧನೆಯನ್ನು ಮಾಡಿ
ಹೆಚ್ಚೆಚ್ಚು ಸಾಧನೆ ಮಾಡಿದಾಗ ಮೇಲೆ ಮೇಲೆ ಲೋಕಕ್ಕೆ ಅವ್ರು ಹೋಗ್ತಾರೆ. ಮಹರ್ಲೋಕದಲ್ಲಿರೋನು ಜನಲೋಕದ ಅಪಲೋಕಕ್ಕೆ ಹೋಗ್ಬೋದು, ಅಲ್ಲಿ ಸಾಧನೆ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಇಲ್ಲ, ಅವನಿಗೆ ಭೂಮಿಯ ಮರಣ ತೀರಿರುತ್ತೆ, ಪ್ರಾರಬ್ಧ ಕರ್ಮ ಮುಗಿದಿರುತ್ತೆ. ಮಹರ್ಲೋಕ ಜನಲೋಕದಲ್ಲಿದ್ದು ಅವರು ಸಾಧನೆಯನ್ನು ಹೆಚ್ಚು ಮಾಡಿ ಮೇಲೆ ಮೇಲೆ ಲೋಕಕ್ಕೆ ಹೋಗ್ತಾರೆ. ಕೊನೆಗೆ ಬ್ರಹ್ಮ ಪ್ರಳಯ ಕಾಲದಲ್ಲಿ ಅವರು ಬ್ರಹ್ಮದೇವರ ಜೊತೆಗೆ ವೈಕುಂಠಕ್ಕೆ ಭಗವಂತನ ದರ್ಶನವನ್ನು ಪಡೆದಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಆ ವಿಭಾಗವನ್ನು ಹೇಳ್ತಾರೆ. ಇದು ಏನು ಮಾರ್ಗವನ್ನು ಶುಕಾಚಾರ್ಯ ಹೇಳಿದಾರಲ್ಲ, ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ನಹ್ಯತೋನ್ಯ ಶಿವಪಂಥ, ಇದಕ್ಕಿಂತ ಮಂಗಳಮಯವಾದಂತಹ ದಾರಿ ಇಲ್ಲವೇ ಇಲ್ಲ. ವಾಸುದೇವಿಯ ಭಗವತಿ ಭಕ್ತಿಯೋಗೋ ಯಥೋ ಭವೇತ್. ಯಾವ ಧ್ಯಾನವನ್ನು ಮಾಡೋದರಿಂದ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಬರ್ತದೋ ಅಂತಹ ಯೋಗವನ್ನು ನಿನಗೆ ತಿಳಿಸಿ ಹೇಳಿದ್ದೀನಿ ಪರೀಕ್ಷಿತ ರಾಜ. ಆ 7 ದಿವಸ ಆದಮೇಲೆ ನೀನು ಈ ಕ್ರಮವನ್ನು ಅನುಸರಣೆ ಮಾಡು. ನೀನು ಧ್ಯಾನವನ್ನು ಮಾಡು, ಭಗವಂತನ ರೂಪ ಚಿಂತನೆ ಮಾಡು. ಯೋಗದಿಂದ ಷಟ್ಚಕ್ರ, ಮೂಲಾಧಾರ, ಮಣಿಪೂರ, ಅನಾಹತ, ಆಜ್ಞಾ, ಸಹಸ್ರಾರ ಅಂತ 6 ಚಕ್ರಗಳಿವೆ ಯೋಗದಲ್ಲಿ. ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ವಿಸ್ತಾರವಾಗಿ. ತಾನು ಪ್ರಾಣತ್ಯಾಗ ಮಾಡಬೇಕಾದಾಗ ಗುದದ್ವಾರವನ್ನು ಒತ್ತಿ ಹಿಡಿದಾಗ ಮೂಲಾಧಾರದಿಂದ ಅಪಾನ ವಾಯುವನ್ನು ಬಂಧನ ಮಾಡಿ ಅಲ್ಲಿ ಪ್ರಾಣವನ್ನು ನಿಧಾನವಾಗಿ ಮೇಲೆ ಕರ್ಕೊಂಡ್ಬರ್ಬೇಕಂತೆ. ಒಂದೊಂದು ಚಕ್ರದಲ್ಲೂ ಕೂಡ ಅದನ್ನು ಇಟ್ಟು ಕೊನೆಗೆ ಸಹಸ್ರಾರದಿಂದ ಭೇದನ ಮಾಡಿಕೊಂಡು ನಾಡಿಯ ಮೂಲಕವಾಗಿ ಅವನು ಮೇಲಿನ ಲೋಕಕ್ಕೆ ಹೋಗಬೇಕು ಅಂಥೇಳಿ ಯೋಗವನ್ನು ಉಪದೇಶವನ್ನು ಮಾಡ್ತಾರೆ. ಜ್ಞಾನಿಯಾದವನಿಗೆ ಹೀಗಾಗತ್ತೆ. ಸರಿ ಆಯಿತು ಅಂಥೇಳಿ ಪರೀಕ್ಷಿತ ರಾಜ ಅವೆಲ್ಲವನ್ನು ವಿಷಯವನ್ನು ಕೇಳಿದ ಮೇಲೆ ಶುಕಾಚಾರ್ಯರು ಬೇರೆ ಬೇರೆ ಕಾಮನೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಭಜಿಸಬೇಕು, ಯಾವ ಕಾಮನೆಗಳಿಗೆ ಯಾರು ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಕೊನೆಗೆ ದೇವೀಂ ಮಾಯಾಂತು ಶ್ರೀಕಾಮಃ ತೇಜಸ್ಕಾಮೋ ವಿಭಾವಸುಂ ಅಂಥೇಳಿ ಎಲ್ಲ ಅನೇಕ ಕಾಮನೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಹೇಳಿ ಕೊನೆಗೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಯಾವುದೇ ಕಾಮನೆ ಇರಲಿ, ಯಾವುದೇ ಕಾಮನೆ ಇರದೇ ಇರಲಿ, ಅಥವಾ ಮೋಕ್ಷನೇ ಬೇಕು ಅನ್ನುವಂತಹ ಕಾಮನೆ ಇರಲಿ, ಎಲ್ಲದಕ್ಕೂ ಭಗವಂತನನ್ನೇ ನಾವು ಆಶ್ರಯಿಸಬೇಕು. ಬೇರೆ ಬೇರೆ ದೇವತೆಗಳು ಕೊಡ್ತಾರೆ, ಆದರೆ ಅವರು ಕೊಡಬೇಕಾದ್ರೆ ಸ್ವತಂತ್ರರಲ್ಲ. ದೇವರನ್ನು ಕೇಳಿಕೊಂಡು ಅವನಿಂದ ಬೇಡಿ ನಮಗೆ ಕೊಡ್ತಾರೆ. ಆದರೆ ಸ್ವತಂತ್ರವಾಗಿ ಕೊಡೋನು ಭಗವಂತ. ಅವನನ್ನೇ ನಾವು ಮೊರೆ ಹೋಗ್ಬಿಟ್ರೆ ಸಾಕ್ಷಾತ್ತಾಗಿ ದೇವರೇ ನಮಗೆ ಅನುಗ್ರಹ ಮಾಡಿ ಕೊಡ್ತಾನೆ. ಹಾಗಾಗಿ ಅಂತಹ ಭಗವಂತನನ್ನು ನಾವು ಬೇಡಿ ಪಡಿಬೇಕು. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಎನ್ನಸೌ ಶುಕಾಚಾರ್ಯನು ಉಪದೇಶ ಮಾಡ್ತಾರೆ. ನೋಡು ಪರೀಕ್ಷಿತ ರಾಜ, ಸೂರ್ಯೋದಯ ಆಯಿತು ಅಂತಂದರೆ ನಾವು ಸಂತೋಷ ಪಡಬಾರ್ದು. ಸೂರ್ಯೋದಯ ಆಯ್ತಪ್ಪ, ಈಗ ಬೆಳಗ್ಗೆ ಎದ್ದು ಕೈಕಾಲು ತೊಳ್ಕೊಂಡು ಮತ್ತೆ ಕೆಲಸಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಸಂತೋಷ ಪಡಬಾರ್ದು. ಆಯುರ್ಹರತಿ ವೈಪುಂಸಾಂ, ಆಯುಃ ಹರತಿ, ಸೂರ್ಯೋದಯ ಆಯಿತು ಅಂದರೆ ರಾತ್ರಿಯ ಆಯುಷನ್ನು ಸೂರ್ಯ ಅಪಹಾರ ಮಾಡ್ದ, ಸೂರ್ಯಾಸ್ತ ಆಯಿತು ಅಂದರೆ ಬೆಳಗಿನ ಆಯುಷ್ಯವನ್ನು ಸೂರ್ಯ ಅಪಹಾರ ಮಾಡ್ದ ಅಂಥೇಳಿ ದುಃಖ ಪಡಬೇಕಂತೆ. ಅಯ್ಯೋ ಆಯುಷ್ ಹೋಗ್ತಾ ಇದೆ, ಕೆಂಪೇರಿ ತಂಬರದೆ ತಂಪಿಳಿದು ಸಂಭ್ರಮದಿ, ಏನು ಮಾಡಿದ್ವಲ್ಲ ಅಂತ ದಾಸರು ಪಶ್ಚಾತ್ತಾಪ ಪಡ್ತಾರಲ್ಲ, ಆ ರೀತಿಯಾಗಿ ತಸ್ಯರ್ಧೆ ಯಹ ಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ನಾವು ಅನೇಕ ಕಾಲಗಳನ್ನು ಸುಮ್ಮನೆ ಕಳೆದುಬಿಡ್ತೀವಿ, ಆದರೆ ಭಗವಂತನಿಗೋಸ್ಕರವಾಗಿ ಒಂದು ಕ್ಷಣವನ್ನು ಕಳೆಯೋದಿಲ್ಲ. ಅವನ ಸ್ಮರಣೆ ಇಲ್ಲದೇನೆ, ಅವನ ಪೂಜೆ ಇಲ್ಲದೇನೆ, ಅವನನ್ನು ಅರ್ಚನೆ ಮಾಡದೆ, ಅವನನ್ನು ಕೀರ್ತನೆ ಮಾಡದೇನೆ ಕಳೆದಂತಹ ಕ್ಷಣ ಅದು ವ್ಯರ್ಥವಾದಂತಹ ಕ್ಷಣ. ಅದನ್ನು ಆ ಕ್ಷಣವನ್ನು ಮತ್ತೆ ಪುನಃ ವಾಪಸ್ ಪಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಬೋದು, ಎಷ್ಟು ದುಡ್ಡು ಕೊಡ್ತೀವಿ ಅಂತಂದರೂ ಹೋದ ಕ್ಷಣವನ್ನು ಮತ್ತೆ ಪುನಃ ಪಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನನ್ನು ಹೊರತುಪಡಿಸಿ ನಾವು ಕಾಲವನ್ನು ಕಳೆಯಬಾರ್ದು. ಪ್ರತಿ ಕ್ಷಣವೂ ದೇವರಿಗೋಸ್ಕರವಾಗಿ ನಾವು ಮೀಸಲಾಗಿ ಇಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಅಂದರೆ ನಾವು ಯಾಕೆಷ್ಟು ಆಗ್ರಹಪೂರ್ವಕವಾಗಿ ಭಾಗವತದಲ್ಲಿ ಇಷ್ಟೆಲ್ಲ ಧರ್ಮವನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಅದರ ಫಲವೂ ಅದೇ ರೀತಿಯಾಗಿದೆ. ನಮಗೆ ಯಾವ ರೀತಿ ಫಲ ಬೇಕೋ ಅಷ್ಟು ಸಾಧನೆಯನ್ನು ಮಾಡಬೇಕಾಗತ್ತೆ. 1,00,000 ರೂಪಾಯಿ ತಿಂಗಳ ಕೊನೆಗೆ ನಾನು ಎಣಿಸ್ಬೇಕು ಅಂತಂದರೆ ಅಷ್ಟು ಕೆಲಸವನ್ನು ನೀನು ಮಾಡಿರಬೇಕು. ದಿನಕ್ಕೆ 12 ತಾಸು ಕೆಲಸ ಮಾಡಿದ್ರೆ ನಿನಗೆ ಕೊನೆಗೆ 1 ತಿಂಗಳ ಕೊನೆಗೆ ನೀನು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೆ ಕಂಪ್ನಿಯವರು. ಅಷ್ಟೇ, ಅದಕ್ಕೇನು ಜಾಸ್ತಿ ಇಲ್ಲ. ಆದರೆ ಭಗವಂತನ ಕೊಡುವಂತಹ ಈ ಫಲ ಏನು ಅಂದರೆ ಮೋಕ್ಷ. ಮೋಕ್ಷ ಎಷ್ಟು ಕಾಲದವರೆಗೂ ಇರ್ತದದು ಸುಖ ಅಂದರೆ ಅನಂತ ಕಾಲದವರೆಗೂ ಸುಖ ಇರುತ್ತೆ. ಸ್ವಲ್ಪ ಅಲ್ಲ, ಮಹಾ ಅನಂತ ಸುಖ, ಕ್ವಾಂಟಿಟಿಯಲ್ಲೂ ಜಾಸ್ತಿ
ಮತ್ತು ಕಾಲದಲ್ಲೂ ಕೂಡ ಜಾಸ್ತಿ ಅನಂತ ಕಾಲದ ಸುಖ, ಅನಂತ ಸುಖ, ಸ್ವರೂಪ ಸುಖವನ್ನು ಭಗವಂತ ಕೊಡೋನಿದ್ದಾನೆ ಅಂದಮೇಲೆ ಅದಕ್ಕೆ ಸಾಧನೆಯಾದಂತಹದ್ದು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಕಷ್ಟವನ್ನು ನಾವು ಸಂಸಾರದಲ್ಲಿ ಪಟ್ಟರೆ ಅಂತಹ ಸುಖವನ್ನು ಹೊಂದಬಹುದು. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಉಪದೇಶವನ್ನು ಪರೀಕ್ಷಿತ ರಾಜನಿಗೆ ಮಾಡ್ತಾ ಇದ್ದಾರೆ. ತರವ ಕಿಮ್ನ ಜೀವಂತಿ ಅಲ್ಲ ಮತ್ತೆ ದೇವರಿಗೋಸ್ಕರವಾಗಿ ಕ್ಷಣವನ್ನು ನಾವು ಕಳೀಲಿಲ್ಲ, ಸರಿ ಬೇಡ, ಬದುಕ್ತಿದ್ದೀವಲ್ಲ ಬದುಕ್ತೀವಿ ಅಂತಂದರೆ ಮರಗಳು ಬದುಕ್ತವೆ. ತರವ ಕಿಮ್ನ ಜೀವಂತಿ ಭಸ್ರ ಕಿಮ್ನ ಶ್ವಸಂತ್ಯುತ, ಉಸಿರಾಡ್ತಿದ್ದೀವಲ್ಲ, ಉಸಿರಾಟ ಅಂದ್ರೇನು? ಶ್ವಾಸೋಚ್ಛ್ವಾಸ, ಗಾಳಿ ಹೊರಗೆ ಹೋಗೋದು ಒಳಗೆ ಬರೋದು. ಒಬ್ಬ ಬ್ಲ್ಯಾಕ್ ಸ್ಮಿತ್ ಇದ್ದಾನೆ, ಅಂದರೆ ಏನೇನು ಕಮ್ಮಾರ ಅಲ್ಲ, ಕಮ್ಮಾರ. ಅವನೇನು ಮಾಡ್ತಾನೆ ಅಂತಂದರೆ ಕುಲುಮೆಯಲ್ಲಿ ಹಾಕಿ ಕಬ್ಬಣವನ್ನು ಕಾಯಿಸ್ತಾನೆ. ಕುಲುಮೆಯಲ್ಲಿ ಬೆಂಕಿಯನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ಇಟ್ಕೊಂಡಿರ್ತಾನೆ, ಪುಸ್ ಅಂತ ಹೇಳಿ ಅದರ ಗಾಳಿ ಬರ್ತಿರ್ತದೆ. ಚರ್ಮದ ಚೀಲ ಅದನ್ನು ತಿದಿ ಅಂತ ಕರೀತಾರೆ ಕನ್ನಡದಲ್ಲಿ. ಅದು ಉಸಿರಾಡುತ್ತೆ, ಅದರಿಂದಲೂ ಗಾಳಿ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ನಿನ್ನ ದೇಹದಿಂದಲೂ ಹೋಗುತ್ತೆ ಬರುತ್ತೆ, ಏನು ವ್ಯತ್ಯಾಸ ನಿನ್ನ ದೇಹಕ್ಕೂ ಅದಕ್ಕೂ ಅಂತ ಬೈತಾರೆ ನೋಡ್ರಿ. ಭಸ್ರಾಕಿನ್ನ ಶ್ವಸಂತ್ಯುತ ನಖಾದಂತಿನ ಅಲ್ರಿ, ಅದು ಜೀವ ಇಲ್ಲ, ನಮಗೆ ಜೀವ ಇದೆ, ನಾವು ತಿಂತೀವಿ ಎಲ್ಲ ಮಾಡ್ತೀವಿ ಅಂದರೆ ಪಶುಗಳು ಅದೇ ಮಾಡ್ತವೆ. ನಖಾದಂತಿ ನಮೇ ಹಂತಿ ಗ್ರಾಮ ಪಶವೋ ಅಪರೆ, ಗ್ರಾಮ್ಯವಾದ ಪಶುಗಳು ಕೂಡ ತಿನ್ನುತ್ತೆ, ಮಲ್ಕೊಳ್ಳುತ್ತೆ, ಮತ್ತು ಮಲವಿಸರ್ಜನೆಗಳು ಮಾಡುತ್ತೆ, ಮಕ್ಕಳನ್ನು ಮಾಡ್ತವೆ. ನಾವು ಅದು ನಾವು ಇಬ್ಬರು ಒಂದೇ ಆಗ್ಬಿಟ್ವಲ್ಲ ಈಗ. ಹಾಗಾಗಿ ನಿನ್ನ ಜೀವನದ ಸಾರ್ಥಕ್ಯ ಏನಿಲ್ಲ. ಶ್ವವಿಡ್ವರಾಹೋಷ್ಟ್ರ ಖರೈ ಸದುಲ್ಯ ಪುರುಷ ಪಶು, ನಾಯಿ ನರಿ ಒಂಟೆ ಇದಕ್ಕೆ ಸಮಾನವಾದಂತಹ ಪುರುಷ ನೀನು. ಇಷ್ಟೇ ಮಾಡಿದ್ರೆ ಆದ್ದರಿಂದ ನಯತ್ಕರ್ಣ ಗತೋಪೇತಃ ಜಾತು ನಾಮ ಗದಾಗ್ರಜ. ಭಗವಂತ ನಿನಗೆ ಆ ಎಲ್ಲ ಪ್ರಾಣಿಗಳಿಗಿಂತ ಒಂದು ವಿಶಿಷ್ಟವಾದಂತಹ ಯೋಗ್ಯತೆ ಕೊಟ್ಟಿದ್ದಾನೆ. ಏನದು ಅಂದರೆ ಅದೇ ಬುದ್ಧಿ. ಯಾಕೆ ಕೊಟ್ಟಿದ್ದಾನೆ ಬುದ್ಧಿ ಅಂದರೆ ಹೇಗೆ ಹಣ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಕೊಟ್ಟಿಲ್ಲ. ಮತ್ತೇನು ಅಂದರೆ ದೇವರನ್ನು ತಿಳಿ. ಪಶುಗಳಿಗೆ ಬುದ್ಧಿ ಇಲ್ಲ, ದೇವರನ್ನು ತಿಳಿಯೋಕ್ಕಾಗಲ್ಲ. ಅವರು ಮನುಷ್ಯ ದೇಹದಲ್ಲಿ ಅಷ್ಟೇ ದೇವರನ್ನು ತಿಳಿಯೋಕ್ಕಾಗೋದು. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ರೀತಿ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾರೆ. ಕೊನೆ ಆದರೆ ಅವರಿಗೆ ಸಂತೋಷನೇ ಆಗೋದಿಲ್ಲ. ಯಾವಾಗ ಭಗವಂತ ಮನುಷ್ಯ ಶರೀರವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೋ ಆವಾಗ ಅವ್ರಿಗೆ ಸಂತೋಷ ಆಗುತ್ತಂತೆ. ಯಾಕೆಂದರೆ ಬ್ರಹ್ಮಾವಬೋಧ ದಿಷಣ ಮಧುಮಾಪ ದೇವ, ಬ್ರಹ್ಮಾವಬೋಧ ದಿಷಣ, ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅತ್ಯಂತ ಬೇಕಾದಂತಹ ಬುದ್ಧಿಯನ್ನು ಈ ಮನುಷ್ಯ ಪಡ್ಕೊಂಡಿದ್ದಾನೆ. ಹಾಗಾಗಿ ಅವರು ಅದನ್ನು ಸೃಷ್ಟಿ ಮಾಡಿದಾಗ ಅತ್ಯಂತ ಸಂತೋಷ ಆಗುತ್ತಂತೆ ಬ್ರಹ್ಮದೇವರಿಗೆ. ಹಾಗೆ ಬುದ್ಧಿಯನ್ನು ದೇವರು ಕೊಟ್ಟಿದ್ದೇನೆ ದೇವರನ್ನು ತಿಳ್ಕೊಳ್ಳಿಕ್ಕೆ. ಅದನ್ನೇ ಬಿಟ್ಟು ಬರೀ ಬೇರೆ ವಿಷಯವನ್ನೇ ಲೌಕಿಕ ವಿಷಯದಲ್ಲಿ ಆಸಕ್ತರಾಗಿ ತಿಳ್ಕೊಂಡ್ರೆ ಆವಾಗ ಆ ಬುದ್ಧಿ ಆ ಜೀವನ ವ್ಯರ್ಥ ಆಗ್ತದೆ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಂ ಈಶಪದೇ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಬೇರೆ ಲೌಕಿಕ ವಿಷಯವನ್ನು ಬಿಡು, ಸಾಕು, ಭಗವಂತನ ಪಾದದಲ್ಲಿ ಮನಸ್ಸನ್ನು ಇಡು ಅಂತ ಹೇಳಿ. ಬಿಲೇ ಬದೋರು ಕ್ರಮ ವಿಕ್ರಮ ನೇನ ಶೃಣ್ವತಃ ಕರ್ಣಪುಟೇ ನರಸ್ಯ. ಯಾವ ತಲೆ ಯಾವ ಕಿವಿಗಳು ಭಗವಂತನ ಕಥೆಯನ್ನು ಕೇಳೋದಿಲ್ಲ ಅದು ಇಲಿಗಳ ಬಿಲ ಇದ್ದಂತೆ. ಬೈತಾರೆ ಕರ್ಣಪುಟೇ ನರಸ್ಯ ಜಿಹ್ವಾಸದಿ ದಾರ್ದುರಿಕೆ ಇವ ಯೋಸೌ. ಒಂದು ವೇಳೆ ಅವನ ಬಾಯಿ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅಂತಂದರೆ ಅದು ಕಪ್ಪೆ ಒಟ್ಟರುಗುಟ್ಟುವಂತಹ ನಾಲಿಗೆ, ಅದು ವ್ಯರ್ಥವಾದ ನಾಲಿಗೆ. ನಚೇತ್ ಪ್ರಗಾಯ ತಿರುಗಾಯ ಗಾಥ ಭಾರಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನಮೇನ್ ಮುಕುಂದಂಬ. ಶಿರಸ್ಸು ನಮ್ಮ ತಲೆ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ ಅಂತಂದರೆ ಆ ತಲೆ ಮೇಲೆ ಎಂತಹ ಕಿರೀಟವನ್ನಿಟ್ಟರೂ ಕೂಡ ಅದು ಕೇವಲ ಭಾರ ಅಷ್ಟೇ. ಕಲ್ಲಿನ ನಮ್ಮ ಭುಜದ ಮೇಲಿಟ್ಟಂತಹ ಒಂದು ಕಲ್ಲಿನ ಭಾರ ಇದ್ದಂಗೆ, ಅಷ್ಟು ವ್ಯರ್ಥ ಅಂತ ಅರ್ಥ. ಶವವು ಕರೋನವು ಕುರುತೆ ಸಪರ್ಯಾಂ ಹರೇರ್ಲಸತ್ ಕಾಂಚನ ಕಂಕಣವ. ಎಷ್ಟೇ ಬಂಗಾರಮಯವಾದಂತಹ ಕಂಕಣಗಳು, ನಾವು ಬಂಗಾರಮಯವಾದಂತಹ ಬಳೆಗಳನ್ನು ಹಾಕ್ಕೊಂಡ್ರೂ ಕೂಡ ಆ ಕೈ ವ್ಯರ್ಥ. ಒಂದು ವೇಳೆ ದೇವರ ಅರ್ಚನೆಯನ್ನು, ದೇವರ ಪೂಜೆಯನ್ನು ಆ ಕೈಗಳಿಂದ ಮಾಡಲಿಲ್ಲ ಅಂತಂದರೆ ಅದು ಹೆಣದ ಕೈ ಇದ್ದಂತೆ. ಶವವು ಕರೋವು ಅಂತ ಹೇಳಿ ಬೈತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ವೈರಾಗ್ಯವನ್ನು ಉಪದೇಶವನ್ನು ಮಾಡ್ತಾರೆ ಶುಕಾಚಾರ್ಯರು. ಅನಂತರದಲ್ಲಿ ಇನ್ನೂ ಹೆಚ್ಚು ಭಗವಂತನ ಮಹಿಮೆಯನ್ನು ಹೇಳಿ ಅಂತ ಕೇಳಿದಾಗ ಸರಿ ಅಂತ ಸೃಷ್ಟಿಯಾದಿ ವಿಷಯವನ್ನು ನಮಗೆ ತಿಳಿಸಿಕೊಡಿ ಅಂತ ಪರೀಕ್ಷಿತ್ ರಾಜ
ಶುಕಾಚಾರ್ಯರು ಕೇಳ್ತಾನೆ. ಭೂಯೇವ ವೇತ್ಸಾಮಿ ಭಗವಾನ್ ಆತ್ಮಮಾಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾಗಂ ಅಧೀಶ್ವರೈ. ಭಗವಂತ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ದ ಅದನ್ನು ಅವನ ಮಾಯೆಯನ್ನು ತಿಳಿಬೇಕು, ಅದನ್ನು ಹೇಳಿ ಅಂತಂದಾಗ ಶುಕಾಚಾರ್ಯರು ಮೊದಲು ಆ ಸೃಷ್ಟಿ ವಿಚಾರವನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾರೆ. ಭಗವಂತನ ಸ್ತೋತ್ರ ರೂಪವಾದ ಮಂಗಲಾಚರಣೆಯನ್ನು ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತೃತೀಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವತ್ಮನೆ. ಭಗವಂತನಿಗೆ ನಮಸ್ಕಾರಗಳು. ಯಾವ ಭಗವಂತನ ಇಚ್ಛೆಯಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗುತ್ತೋ ಆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಲಿಕ್ಕೆ 3 ಶಕ್ತಿಯನ್ನು ಸ್ವೀಕಾರ ಮಾಡ್ತಾನೆ. ದ್ರವ್ಯಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳಿ ತನ್ನ ಸ್ವರೂಪಭೂತವಾದಂತಹ ಜ್ಞಾನಕ್ರಿಯೆಗಳು ತನ್ನ ಸ್ವರೂಪಭೂತವಾದ ಶಕ್ತಿಗಳು. ದ್ರವ್ಯಶಕ್ತಿ ಅಂತಂದರೆ ಪ್ರಕೃತಿ, ಅದನ್ನು ಸ್ವೀಕಾರ ಮಾಡಿ ಭಗವಂತ ಈ ದೇಹಗಳ ಒಂದು ಸಂಸಾರಕ್ಕೋಸ್ಕರವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಮತ್ತು ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ಆದರೆ ಯಾರೂ ಕೂಡ ಅವನನ್ನು ಹೊಂದುವಂತಹ ಮಾರ್ಗ ಗೊತ್ತೇ ಇಲ್ಲ. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಭಗವಂತನ ಮಹಿಮೆ ಎಷ್ಟಿದೆ ಅಂತಂದರೆ ಕೇವಲ ಬ್ರಾಹ್ಮಣರು, ವೇದಜ್ಞಾನಿಗಳು ಅವ್ರಿಗಷ್ಟೇ ಸದ್ಗತಿ ಆಗುತ್ತೆ ಅಂತೇನಿಲ್ಲ ಅಂತಲ್ಲ. ಮತ್ತೇನು ಭಗವಂತನ ಸ್ಮರಣೆ ಮಾಡುವಂತಹ ಎಂತಹ ನೀಚನಾಗಿದ್ದರೂ ಕೂಡ ಅವನಿಗೆ ಸದ್ಗತಿ ಆಗುತ್ತೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕ ಯವನ ಶಕಾದೇಹ ಏನೇ ಚ ಪಾಪ ಯತಪಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಭಗವಂತನನ್ನು ಸ್ಮರಣೆ ಮಾಡೋದಲ್ಲ, ದೇವರ ಸ್ಮರಣೆ ಮಾಡುವಂತಹ ಸಜ್ಜನರು, ಅವರನ್ನು ಆಶ್ರಯಿಸಿರುವಂತಹ ಇನ್ನೂ ಕೆಳಗಿನ ಸಜ್ಜನರು, ಅವರನ್ನು ಆಶ್ರಯಿಸ್ತಕ್ಕಂತಹ ಸಜ್ಜನರ ಪಾದ ಸೇವೆಯನ್ನು ಮಾಡಿದರೂ ಕೂಡ ಶುದ್ಧರಾಗಿ ಹೋಗ್ತಾರೆ ಜನಗಳು. ಪಾಪಿಷ್ಠರಾದಂತಹ ಅತ್ಯಂತ ನೀಚ ಯೋನಿಗಳಲ್ಲಿ ಹುಟ್ಟಿರುವಂತಹ ಜನರು ಕೂಡ ಶುದ್ಧಂತಿ, ಅವರು ಪವಿತ್ರರಾಗ್ತಾರೆ, ಅವರು ಸದ್ಗತಿಯನ್ನು ಹೊಂದುತ್ತಾರೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಸ್ತೋತ್ರವನ್ನು ಮಾಡಿ ನಾರದರು ಪರೀಕ್ಷಿತ್ ರಾಜರು ಕೇಳಿದ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರ ಕೊಡಬೇಕಾದ್ರೆ ನೀನು ಕೇಳಿದ ಪ್ರಶ್ನೆಯನ್ನೇ ನಾರದರು ಬ್ರಹ್ಮದೇವರಿಗೆ ಕೇಳಿದ್ದಾರೆ. ಹಾಗಾಗಿ ನಾರದರಿಗೆ ಏನು ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾರೋ ಅದೇ ಉತ್ತರವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿದಾಗ ಆಯಿತು ಅಂತಂದ. ನಾರದರು ಹೇಗೆ ಅವರ ಪ್ರಸಂಗ, ನಾರದರು ಯಾವಾಗ ಬ್ರಹ್ಮದೇವರ ಹತ್ರ ಹೋದರು, ಏನು ಕೇಳಿದ್ರು ಅಂತ ಅಂದರೆ ಅದನ್ನು ಹೇಳ್ತಾರೆ. ನಾರದರು ಬ್ರಹ್ಮದೇವರ ಬಳಿಗೆ ಬಂದು ಕೇಳ್ತಾರಂತೆ, ದೇವದೇವ ನಮಸ್ತೆಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ. ಸ್ವಾಮಿ, ನೀವು ನನಗೆ ಉಪದೇಶವನ್ನು ಮಾಡಿ ಯಾವ ರೂಪ ಯಾವ ಅಧಿಷ್ಠಾನದಲ್ಲಿ ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅನ್ನೋದನ್ನು ಹೇಳಿ, ಮತ್ತು ಈ ಜಗತ್ತು ಯಾರಲ್ಲಿ ಲಯ ಹೊಂದತ್ತೆ ಆ ಲಯ ಕ್ರಮವನ್ನು ಕೂಡ ಹೇಳಿ. ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ ನೀವೇ ಸೃಷ್ಟಿಕರ್ತ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ, ನೀವೇ ಸ್ವತಂತ್ರರು, ನೀವೇ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾವೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಿ. ಆಮೇಲೆ ಮತ್ತು ನೀವು ಆರಾಮಾಗಿಲ್ಲ ಅಂದರೆ ಸುಮ್ಮನೆ ಕೂತಿಲ್ಲ, ಯಾರನ್ನೋ ಧ್ಯಾನ ಮಾಡ್ತಾ ಇದ್ದೀರಾ ಅಂದರೆ ನಮಗೆ ಸಂಶಯ ಬಂತು. ನೀವು ಯಾರನ್ನೋ ಧ್ಯಾನ ಮಾಡ್ತಾ ಇದ್ದೀರ ಅಂದಮೇಲೆ ನಿಮಗಿಂತ ಉತ್ತಮರು ಯಾರಾದರೂ ಇದ್ದಾರೆ ಅಂತ ಅರ್ಥ. ಆದರೆ ನೀವೇ ಸರ್ವೋತ್ತಮ ಅಂತ ಜನರಿಗೆ ಲೋಕದಲ್ಲಿ ಪ್ರಸಿದ್ಧಿ ಇದೆ, ಸೃಷ್ಟಿಕರ್ತರೇ ಬ್ರಹ್ಮದೇವರು ಅಂಥೇಳಿ. ಮತ್ತು ನಮ್ಗೆ ಸಂಶಯ ಬಂತಲ್ಲ ಅಂತಂದರೆ ನಮಗೆ ಇದರ ಸಂಶಯ ಪರಿಹಾರ ಮಾಡಿ ತೇನ ಖೇದೇಸೇನಸ್ತ್ವಂ ಪರಾಂ ಶಂಕಾಂಚ ಎಚ್ಚಸಿ. ನಮಗೆ ಮನಸ್ಸಿಗೆ ಸಂಶಯ ಬಂದಿದೆ ಅಂದರೆ ಅದಕ್ಕೆ ಉತ್ತರ ಕೊಟ್ಟರು. ನೋಡಪ್ಪ ನಾರದ ತನ್ನ ಬ್ರಹ್ಮದೇವರ ಮಗನೇ, ನೀನು ಸತ್ಯ ಮಾತಾಡ್ತಾ ಇಲ್ಲ, ಸುಳ್ಳು ಮಾತಾಡ್ತಿದ್ದೆ, ಅದನ್ನು ನಿಜ ಹೇಳು. ನಿನಗೆ ಗೊತ್ತಿಲ್ವಾ ಯಾರು ಸರ್ವೋತ್ತಮ ಅಂತ? ನಾನು ಸರ್ವೋತ್ತಮ ಅಲ್ಲ, ನನ್ನನ್ನು ಸೃಷ್ಟಿ ಮಾಡಿದವನು ದೇವರಿದ್ದಾನೆ ನಿನಗೆ ಗೊತ್ತು. ಆದರೂ ನೀನು ಈ ರೀತಿ ಪ್ರಶ್ನೆಯನ್ನು ಕೇವಲ ಲೋಕ ಮೋಹಕ್ಕೋಸ್ಕರವಾಗಿ ಕೇಳ್ತಾ ಇದೆಯಾ? ಆದ್ದರಿಂದ ಈ ರೀತಿಯಾದಂತಹ ಮಾತನ್ನು ಕೇಳಿದ್ರೆ ನನಗೆ ಪಾಪ ಬರ್ತದೆ. ನಾನೇ ಸೃಷ್ಟಿಕರ್ತ ಸ್ವತಂತ್ರ ಅಂತ ಏನು ಹೇಳಿದೆಲ್ಲ ಅದನ್ನು ಶಬ್ದದಿಂದ ಕೇಳಿದ್ನಲ್ಲ, ಅದಕ್ಕೆ ನಮ್ಮ ಪಾಪ ಬರಬಾರ್ದು. ಅದಕ್ಕೋಸ್ಕರವಾಗಿ ನಾನು ವಾಸುದೇವ ಸ್ಮರಣೆಯನ್ನು ಮಾಡಬೇಕು. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ನನ್ನನ್ನೇ ಸೃಷ್ಟಿಕರ್ತ ಅಂತ ಯಾಕೆ ತಿಳಿತಾರೆ ಗೊತ್ತಾ ಜನ? ಯಾಕೆ ಅಂದರೆ ಭಗವಂತನ ಇಚ್ಛೆ, ಭಗವಂತನ ಮಾಯೆ. ಭಗವಂತನ ಮಾಯೆಯಿಂದ, ಅವನ ಶಕ್ತಿಯಿಂದ ಜನರು ಅಜ್ಞಾನದಲ್ಲಿ ಅವ್ರಿಗೆ ತಪ್ಪು ತಿಳುವಳಿಕೆ ಬಂದುಬಿಟ್ಟಿದೆ, ಬ್ರಹ್ಮದೇವರೇ ಸೃಷ್ಟಿಕರ್ತ ಅಂತ ಹೇಳಿ.
ಅಂತಹ ದುರ್ಜಯವಾದಂತಹ ಭಗವಂತನ ಮಾಯೆಯಿಂದ ನಾನೇ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದೀನೇನೋ, ಆದರೆ ನಾನಲ್ಲ. ನೋಡ್ರಿ, ಈಗ ಜಗತ್ತಿನಲ್ಲಿ ವಿವಾದ ಇದೆ. ಬ್ರಹ್ಮದೇವರ ಸೃಷ್ಟಿಕರ್ತೃಗಳು ಬ್ರಹ್ಮ ವಿಷ್ಣು ಶಿವ ಎಲ್ಲ ಒಂದೇ ನಾಮವನ್ನು, ಒಂದೇ ದೇವರು ನಾಮ ಹಲವು ಇತ್ಯಾದಿಗಳಾಗಿ ಏನೇನೋ ತಮ್ಮ ಬುದ್ಧಿಗೆ ತೋಚಿದ ಹಾಗೆ ವಿಚಾರವನ್ನು ಹೇಳ್ತಾ ಇರ್ತಾರೆ ದೇವರ ಬಗ್ಗೆ. ಭಾಗವತದಲ್ಲಿ ಸ್ಪಷ್ಟವಾಗಿ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಕೈಲಿ ಏನೂ ಇಲ್ಲ, ನಾನೇನು ಮಾಡೋದಿಲ್ಲ, ದೇವರು ಸೃಷ್ಟಿ ಮಾಡ್ತಾನೆ, ನಾನು ಅವನ ಅನುಗುಣವಾಗಿ ನಾನು ಮಾಡ್ತೇನೆ. ಅದನ್ನೇ ಹೇಳ್ತಾರೆ, ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ ಬದ್ಧಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಃ. ಅವನ ಅಧೀನವಾಗಿ ನಾನು ಸೃಷ್ಟ್ಯಾದಿಗಳನ್ನು ಮಾಡ್ತೇನೆ. ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷಯೈವ ಅಭಿಚೋದಿತಃ. ನಾನು ಸೃಜ್ಯವಾದ ಪದಾರ್ಥವನ್ನು ಯಾವುದು ಸೃಷ್ಟಿಗೆ ಯೋಗ್ಯವೋ ಅವೆಲ್ಲ ಪದಾರ್ಥ ಸೃಷ್ಟಿ ಮಾಡ್ತೇನೆ. ಅಷ್ಟೇ ಅಲ್ಲ, ನಾನೂ ಕೂಡ ಸೃಷ್ಟಿ ಆಗಿದ್ದೀನಿ. ಯಾರಿಂದ? ಭಗವಂತನಿಂದ. ಹೇಗೆ ಭಗವಂತ ಸೃಷ್ಟಿ ಮಾಡ್ದ? ಭಾಳ ಕಷ್ಟಪಟ್ಟು ಮಾಡಿಲ್ಲ. ಕೇವಲ ತನ್ನ ಒಂದು ಕುಡಿ ನೋಟದಿಂದ ಕಟಾಕ್ಷ ಬೀರ್ತಾನೆ, ಜಗತ್ತು ಸೃಷ್ಟಿ ಆಗತ್ತೆ. ಅಂತಹ ಅನಂತ ಶಕ್ತಿಯಾದವನು ಭಗವಂತ. ಎಷ್ಟು ಶಕ್ತಿ ಇದೆ ಭಗವಂತನಿಗೆ, ಎಷ್ಟು ಸ್ವತಂತ್ರ ಅವನು ಅಂತಂದರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚ ಅನ್ಯೋ ಅರ್ಥೋಸ್ತಿ ತತ್ವತಃ. ದ್ರವ್ಯ ಅಂದರೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಅಚೇತನ ಪದಾರ್ಥಗಳು, ಅವು ಕರ್ಮಗಳು, ಜೀವನ ಅದೃಷ್ಟಗಳು, ಪುಣ್ಯ ಪಾಪಗಳು, ಕಾಲಕ್ಷಣಗಳು, ಎಲ್ಲ ಪದಾರ್ಥಗಳ ಸ್ವಭಾವ, ಜೀವರಾಶಿಗಳು, ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ಎಲ್ಲ ಜೀವರಾಶಿಗಳು, ಇವೆಲ್ಲವೂ ಭಗವಂತನ ಅಧೀನ. ಆ ಪದಾರ್ಥದ ಸ್ವಭಾವ, ಜೀವರಾಶಿಗಳು ಎಲ್ಲರೂ ಭಗವಂತನ ಅಧೀನ. ನೀರು ತಣ್ಣಗಿದೆ, ಅದು ಭಗವಂತನ ಅಧೀನವಾಗಿ ತಣ್ಣಗೆ. ಭಗವಂತನ ಆಜ್ಞೆ ಇದೆ, ಭಗವಂತ ಆ ನೀರಿನಲ್ಲಿ ಆ ಗುಣವನ್ನು ಕೊಟ್ಟಿದ್ದಾನೆ, ಅದು ತಣ್ಣಗಿದೆ. ಬೆಂಕಿ ಸುಡುತ್ತೆ, ಭಗವಂತನಿಂದ ಸುಡುತ್ತೆ. ಪೃಥ್ವಿ ಗಟ್ಟಿಯಾಗಿದೆ, ಯಾಕೆ? ಎಲ್ಲವನ್ನು ಧಾರಣೆ ಮಾಡುತ್ತದೆ ಪೃಥ್ವಿ. ಭಗವಂತ ಅದರೊಳಗಿದ್ದು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಸ್ವಭಾವವನ್ನು ನೇಮನ ಮಾಡ್ತಾ ಇದ್ದಾನೆ. ಪೃಥ್ವಿ ಗಟ್ಟಿ ಇಲ್ಲ ಅಂದರೆ ನಾವು ಒಳಗೆ ಹೋಗ್ಬಿಡ್ಬೇಕಾಗಿತ್ತು. ಆಕಾಶ ನಮಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಹೇಗೆ? ಆ ಒಂದು ಅವಕಾಶ ಪ್ರದತ್ತ ಶಕ್ತಿ ಭಗವಂತ ಆಕಾಶಕ್ಕೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಓಡಾಡ್ತಾ ಇದ್ದೀವಿ. ಅದು ಒಂದು ವೇಳೆ ಸಾಲಿಡ್ ಆಗಿಬಿಟ್ಟಿದ್ರೆ ನಾವು ಕೈಕಾಲ ಆಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಪದಾರ್ಥಗಳ ಸ್ವಭಾವನೂ ದೇವರ ಅಧೀನವಾಗಿದೆ. ದೇವರು ಅದರ ಒಳಗಡೆ ಇದ್ದು ನಿಯಮನ ಮಾಡ್ತಾ ಇದ್ದಾನೆ ಅಂತ ತಿಳಿ. ಆಮೇಲೆ ಬ್ರಹ್ಮಾಂಡದ ಸೃಷ್ಟಿ ಹೇಗಾಗತ್ತೆ ಅಂತ ವಿಸ್ತಾರವಾಗಿ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ಸತ್ವರಜ ಸ್ತಮೋ ಗುಣಗಳು ಪೂರ್ತಿ ಇದು ಸ್ವಲ್ಪ ಜಟಿಲವಾದಂತಹ ವಿಷಯ. ಸಂಕ್ಷಿಪ್ತವಾಗಿ ತಿಳಿಯೋಣ. ಪ್ರಕೃತಿಯಿಂದ ಭಗವಂತ ಸತ್ವರಜ ಸ್ತಮೋ ಗುಣಗಳನ್ನು ವಿಭಾಗವನ್ನು ಮಾಡಿ ಶುದ್ಧ ಸತ್ವವನ್ನು ಇಟ್ಟು ರಜೋಗುಣ ತಮೋಗುಣ ಇವುಗಳ ಮಿಶ್ರಣವನ್ನು ಮಾಡಿ ಮಹತ್ತತ್ವ ಸೃಷ್ಟಿ ಮಾಡ್ತಾನೆ. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದರಿಂದ ಪಂಚಮಹಾಭೂತಗಳು, ಅದರಿಂದ ಬ್ರಹ್ಮಾಂಡದ ಒಳಗಡೆ ಎಲ್ಲ ಲೋಕಗಳಲ್ಲಿ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನು ವಿಸ್ತಾರವಾಗಿ ಒಂದೊಂದು ಪ್ರತ್ಯೇಕವಾಗಿ ವಿಸ್ತಾರವಾಗಿ ಹೇಳ್ತಾರೆ. ಆದ್ದರಿಂದ ಅದನ್ನು ತಿಳಿಬೇಕು. ಪುರುಷ ಸೂಕ್ತದಲ್ಲಿ ಯಾವ ವಿಷಯವನ್ನು ಹೇಳಿದಾರೋ ಅದನ್ನು ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅನೇಕ ಭಗವಂತನ ಅವತಾರ ಕಥೆಗಳನ್ನೆಲ್ಲ ಹೇಳ್ತಾರೆ. ಪರೀಕ್ಷಿತ ವಿಶೇಷವಾಗಿ ಪ್ರಶ್ನೆಯನ್ನು ಮಾಡ್ತಾನೆ. ಸೃಷ್ಟಿಯ ಬಗ್ಗೆ ಇನ್ನೂ ವಿಶೇಷವಾಗಿ ನನಗೆ ಹೇಳಿ ಅಂತ ಹೇಳಿ ಆಗಲಿ ಅಂತ ಬ್ರಹ್ಮದೇವರ ಸೃಷ್ಟಿ ವಿಚಾರವನ್ನು, ಬ್ರಹ್ಮದೇವರು ಹೇಗೆ ಸೃಷ್ಟಿಯಾದರೂ, ಭಗವಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ಒಳಗಡೆ ಪ್ರವೇಶ ಮಾಡಿ ಈ ಜಗತ್ತನ್ನು ಹಿಗ್ಗಿಸ್ತಾನಂತೆ. 50 ಕೋಟಿ ಯೋಜನೆ ವಿಸ್ತಾರವಾಗಿ ತಾನು ರೂಪವನ್ನು ತಗೊತಾನೆ. ಆ ರೂಪವನ್ನು ತಗೊಂಡ ಮೇಲೆ ಪುರುಷ ರೂಪದಿಂದ ಪ್ರವೇಶ ಮಾಡ್ತಾನೆ. ಹಾಗಾಗಿ ಆ ಪುರುಷ ರೂಪಕ್ಕೆ ವಿರಾಟ್ ಅಂತ ಹೇಳಿ ಅದಕ್ಕೆ ಹೆಸರು. ಆ ವಿರಾಟ್ ರೂಪವಾದ ಭಗವಂತ ವಿರಾಟ್ ನಾಮಕರಾದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಈ ರೀತಿ ಬ್ರಹ್ಮದೇವರ ಸೃಷ್ಟಿ ಆದ ಮೇಲೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ತಪಸ್ಸನ್ನು ಮಾಡಬೇಕು ಅಂತ ಭಗವಂತ ಆದೇಶ ಮಾಡಿದಾಗ ತಪಸ್ಸು ಮಾಡ್ತಾರೆ. ತಪಸ್ಸನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಅವರ ಸ್ತೋತ್ರವನ್ನು ಮಾಡ್ತಾರೆ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದಾಗ ಭಗವಂತ ಅವರಿಗೆ ವೈಕುಂಠ ಲೋಕವನ್ನು ತೋರಿಸ್ತಾನಂತೆ. ವೈಕುಂಠದಲ್ಲಿ ಹೇಗೆ ಭಗವಂತ ತಾನು ಅನೇಕ ವ್ಯೂಹ ರೂಪಗಳು, ಕ್ರುದ್ಧಲೋಕ, ಮಹಾಲೋಕ, ವೀರಲೋಕ, ಸಹಸ್ರಲೋಕ, ಆಮೇಲೆ ಕೇಶವಾದಿ ರೂಪಗಳು, ವಿಶ್ವಾದಿ 100 ರೂಪಗಳು, ಈ ಅನೇಕ ರೂಪಗಳಿಂದ ತಾನು ಆವೃತನಾಗಿ ಹೇಗೆ ವೈಕುಂಠದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಮುಕ್ತರ ಜೊತೆಗೆ, ಅದನ್ನು ಅವರಿಗೆ ಬ್ರಹ್ಮದೇವ ದರ್ಶನ ಮಾಡಿಸಿದ ಮೇಲೆ ಉಪದೇಶವನ್ನು ಮಾಡ್ತಾರೆ. ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾರೆ. ಅಹಮೇ ವಾಸಮಗ್ರೇ ಚ ನಾಣ್ಯದ್ಯ ಸತತ ಪರಂ
ಪಶ್ಚಾದಹಂ ತಮೇತಚ್ಚ ಯೋಪಶಿಷ್ಯತಿ ಸೋಸ್ಮ್ಯಹಂ ಅಂತ ಅನೇಕ ವಿಷಯಗಳನ್ನು ಉಪದೇಶವನ್ನು ಮಾಡಿ ಪುರಾಣದ 10 ಲಕ್ಷಣಗಳನ್ನು ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯಃ ಮನ್ವಂತರೇಶಾನುಗತ ನಿರೋಧೋ ಮುಕ್ತಿರಾಶ್ರಯಃ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನ ಅರ್ಥೇನ ಚಾಂಜಸ. 10 ಲಕ್ಷಣಗಳು ಪುರಾಣದಲ್ಲಿರಬೇಕು. ಅದು ಏನು ಅಂತ ಅದು ಹೇಳ್ತಾರೆ. ಆಮೇಲೆ ಆ ಪ್ರಶ್ನೆಗಳನ್ನು ಸೃಷ್ಟಿಯ ವಿಷಯ ಪ್ರಶ್ನೆಯನ್ನು ಕೇಳಿದಾಗ ಮತ್ತೆ 3ನೇ ಸ್ಕಂದದಲ್ಲಿ ಶುಕಾಚಾರ್ಯರು ನಾರದ ಬ್ರಹ್ಮದೇವರ ಸಂವಾದವನ್ನು ಹೇಳಿ ಮುಗಿಸಿ ಆದಮೇಲೆ ಇನ್ನೂ ಹೆಚ್ಚಿನ ವಿಶೇಷವಾಗಿ ಪ್ರಶ್ನೆ ಮಾಡಿದಾಗ ವಿದುರ ಮೈತ್ರೇಯರ ಸಂವಾದ ಮೂಲಕವಾಗಿ ಸೃಷ್ಟಿಯನ್ನು ಹೇಳಬೇಕು ಅಂತ ಹೇಳ್ತಾರೆ. ವಿದುರರು ಕೂಡ ಇದೇ ರೀತಿಯ ಮೈತ್ರೇಯರಿಗೆ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದಾಗ ಅವರು ವಿಸ್ತಾರವಾಗಿ ತತ್ವವನ್ನು ಉಪದೇಶ ಮಾಡಿದ್ರು ಅಂತ ಶುಕಾಚಾರ್ಯ ಹೇಳಿದ್ರು. ಹಾಗಾದರೆ ಹೌದಾ, ಎಲ್ಲಿ ವಿದುರರು ಮತ್ತು ಮೈತ್ರೇಯರ ಸಮಾಗಮ ಎಲ್ಲಾಯಿತು, ಆ ವಿಷಯವನ್ನು ಹೇಳಿ ಅಂತಂದಾಗ ಆವಾಗ ಪರೀಕ್ಷಿತರಾಜರಿಗೆ ಶುಕಾಚಾರ್ಯ ಹೇಳ್ತಾರೆ, ಯಾವಾಗ ಧೃತರಾಷ್ಟ್ರ ತಾನು ತನ್ನ ತಮ್ಮನ ಮಕ್ಕಳಿಗೆ ದ್ರೋಹವನ್ನು ಮಾಡಿ ಎಲ್ಲ ರೀತಿಯಾದಂತಹ ಅನ್ಯಾಯಗಳನ್ನು ಮಾಡಿ ಕೊಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡಿ ಆದಮೇಲೆ ಅವರಿಗೆ ರಾಜ್ಯದಿಂದ ಹೊರಹಾಕಿ ವನವಾಸಕ್ಕೆ ಕಳಿಸಿ, ರಾಜ್ಯದಿಂದ ಹೊರಹಾಕಿ ವನವಾಸ ಕಳಿಸ್ತಾರಲ್ಲ, ಆಗ ಕೃಷ್ಣ ಪರಮಾತ್ಮ ಬರ್ತಾನೆ. ವನವಾಸ ಮುಗಿಸಿಕೊಂಡು ಅಜ್ಞಾತವಾಸಕ್ಕೆ ಹೋಗ್ತಾರೆ ಅವರು. ಅಜ್ಞಾತವಾಸನ ಮುಗಿದ ಮೇಲೆ ಎಲ್ಲಿ ಉಪಪ್ಲಾವಿ ನಗರದಲ್ಲಿ ಪಾಂಡವರು ಇರ್ತಾರೆ. ಇದ್ದಾಗ ಕೃಷ್ಣ ಪರಮಾತ್ಮ ಬರ್ತಾನೆ. ಏನಕ್ಕೆ ಅಂದರೆ ಸಂಧಾನ ಮಾಡಲಿಕ್ಕೆ ಬರ್ತಾನೆ. ಉಪದೇಶ ಮಾಡ್ತಾನೆ ದುರ್ಯೋಧನನಿಗೆ. ಎಲ್ಲ ರೀತಿಯ ಉಪದೇಶವನ್ನು ಮಾಡಿದರೂ ಕೂಡ ದುರ್ಯೋಧನ ಒಪ್ಪೋದೇ ಇಲ್ಲ. 5 ಗ್ರಾಮಗಳನ್ನು ಕೊಡು, ಇಲ್ಲ ಅಂತಂದರೆ 1 ಗ್ರಾಮ ಕೊಡು, 1 ಊರನ್ನಾದರೂ ಕೊಡು ಅಂತ ಹೇಳಿ ಕೇಳಿದಾಗ 5 ಊರಲ್ಲ, 1 ಊರಲ್ಲ, 1 ಸೂಜಿಗೆ ಹತ್ತಿದಂತಹ ಮಣ್ಣಿನ ಕಣವನ್ನು ಕೂಡ ಪಾಂಡವರಿಗೆ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ನತಾನಿ ಪುಂಸಾಂ ಮೃತಾಯನಾನಿ ರಾಜಾನುಮೇನೆ ಹೃತಪುಣ್ಯಲೇಶಃ. ಆಗ ವಿದುರನಿಗೆ ಬಹಳ ಸಿಟ್ಟು ಬರುತ್ತೆ. ಆಗ ಕೃಷ್ಣನ ಮಾತನ್ನು ಕೇಳಲಿಲ್ಲ ದುರ್ಯೋಧನ. ಧೃತರಾಷ್ಟ್ರನಿಗೆ ಹೇಳ್ತಾನೆ ವಿದುರ, ನೋಡಪ್ಪ ಧೃತರಾಷ್ಟ್ರ, ನೀನು ಈ ದುರ್ಯೋಧನನನ್ನು ಇಟ್ಕೊಂಡು ಮನೆಯಲ್ಲಿ ಸಾಕಿದ್ಯಾ. ಹುಟ್ಟಿದಾಗಿಂದ ಇವನು ನಮ್ಮ ಕುಲವನ್ನು ನಾಶ ಮಾಡಲಿಕ್ಕೆ ಹುಟ್ಟಿದ್ದು. ಪುಷ್ಣಾಸಿ ಕೃಷ್ಣ ದ್ವಿಮುಖೋ ಗತಶ್ರೀ ತ್ಯಜಾಶ್ವಧೈನಂ ಕುಲ ಕೌಶಲಾಯ. ಇವನನ್ನು ಬಿಡು, ಅಂದರೆ ನಿನ್ನ ಮಗನ ಮೇಲೆ ಮೋಹವನ್ನು ಬಿಟ್ಟು ಇವನನ್ನು ಹೊರಹಾಕು. ದುರ್ಯೋಧನ, ದುಶ್ಯಾಸನ ಎಲ್ಲ ಮಕ್ಕಳು ಎಲ್ಲರೂ ಕೂತಿರ್ತಾರೆ. ಧೃತರಾಷ್ಟ್ರ ಇರ್ತಾನೆ. ತನ್ನ ಸಾಕ್ಷಾತ್ ಧೃತರಾಷ್ಟ್ರನ ರಾಜನ ಮಗನಾದಂತಹ ದುರ್ಯೋಧನನ್ನು ಹೊರಹಾಕು ಅಂತ ರಾಜನಿಗೆ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಯಾರು? ವಿದುರ. ನೋಡ್ರಿ ಎಷ್ಟು ಧೈರ್ಯ ಇರಬೇಕು. ವಿದುರನ ಪಾತ್ರ ಅನ್ನೋದು ಅತ್ಯಂತ ವಿಶಿಷ್ಟವಾದ ಪಾತ್ರ. ಧರ್ಮನಿಷ್ಠುರ ಅವನು. ಯಾರಿಗೋಸ್ಕರನೂ ಕೂಡ ಅವನು ಧರ್ಮವನ್ನು ಸ್ವಲ್ಪವೂ ಸಂಕೋಚ ಮಾಡಿಕೊಳ್ಳಿಲ್ಲ. ಅಷ್ಟು ಎಂಥ ಪರಿಸ್ಥಿತಿ ಬಂದರೂ ಕೂಡ ಧರ್ಮವನ್ನು ಎತ್ತಿ ಹಿಡಿದು ಅದರ ವಿರೋಧವನ್ನು, ಧರ್ಮಕ್ಕೆ ವಿರೋಧ ಯಾರೇ ಮಾಡಿದ್ರೂ ಕೂಡ ಅದರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದಂತಹ ಅದ್ಭುತವಾದಂತಹ ಪಾತ್ರ ವಿದುರ. ಸಭಾಪರ್ವದಲ್ಲೂ ಅಷ್ಟೇ ದ್ರೌಪದಿಗೆ ವಸ್ತ್ರಾಪಹಾರ ಆಗದಿರಬೇಕಾದ್ರೆ ಭೀಷ್ಮದ್ರೋಣ ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯ ಯಾರೂ ಕೂಡ ಮಾತನಾಡೋದು ವಿರೋಧಿಸೋದು ಒಬ್ಬರೇ ವಿದುರರು. ಅಷ್ಟು ಧಾರ್ಮಿಕನಾದಂತಹ ಸಾಕ್ಷಾತ್ ಯಮಧರ್ಮನೇ ಅವತಾರ ಮಾಡಿದಂತಹ ವಿದುರ. ಅವನ ಪಾತ್ರ ಆ ಮಹಾಭಾರತದಲ್ಲಿ ನೋಡಿದಾಗ ವಿಶಿಷ್ಟವಾಗಿ ನಮಗೆ ಅವನ ಜೀವನಚರ್ಯೆಯಿಂದ ನಾವು ಪಾಠವನ್ನು ಕಲಿಬೇಕು. ವಿದುರ ನೀತಿ ಆಗಲಿ, ಅವನ ಧರ್ಮ ಪ್ರಜ್ಞೆ ಎಲ್ಲವನ್ನು ನಾವು ನೋಡ್ಬೋದು ವಿದುರ ನೀತಿ ಇತ್ಯಾದಿಗಳಲ್ಲಿ. ಅವನು ಹೇಳ್ತಾನೆ, ಹೊರಹಾಕು ನಿನ್ನ ಮಗನನ್ನು, ದುರ್ಯೋಧನನ್ನು, ಪಾಪಿಷ್ಠ ಅವನು, ಕುಲನಾಶಕ, ಕುಲಹಂತಕ ಅವನು ಅಂತಂದಾಗ ದುರ್ಯೋಧನಿಗೆ ಸಿಟ್ಟು ಬಂದ್ಬಿಡುತ್ತೆ. ಬೈತಾನೆ, ಯಾರಪ್ಪ ಇವನನ್ನು ಹೊರಗೆ ಸೇರಿಸಿದ್ದು? ನನ್ನನ್ನೇ ಹೊರಹಾಕು ಅಂತ ಇದ್ದಾನೆ, ಇವನನ್ನು ಹೊರಹಾಕ್ರಿ. ಕಯೇನಂ ಅತ್ರ ಉಪಜಹಾವ ಜಿಹ್ಮಂ ದಾಸ್ಯಾಶ್ರುತಂ ಯದ್ ಬಲಿನೇವ ಪುಷ್ಟ. ನಮ್ಮ ಅನ್ನವನ್ನು ಊಟ ಮಾಡಿ ನಮ್ಮ ವಿರೋಧವನ್ನು ಮಾಡ್ತಾ ಇದ್ದಾನೆ ಅವನು. ಚಿಕ್ಕಪ್ಪ ನೋಡಿದ್ರೆ ಅವನನ್ನು ಬೈತಾ ಇದ್ದಾನೆ. ಈ ರೀತಿಯಾಗಿ ಬೈದಾಗ ಅವನು ಧೃತರಾಷ್ಟ್ರನ ಮುಖವನ್ನು ನೋಡ್ತಾನಂತೆ, ಏನಾದ್ರು ಹೇಳ್ತಾನ ನಮ್ಮಣ್ಣ ಅಂತ. ಧೃತರಾಷ್ಟ್ರ ಸುಮ್ಮನೆ ಕೂತ್ಬಿಟ್ಟ. ಮಗ ಈ ರೀತಿ ಹೇಳಬೇಕಾದ್ರೆ ನಾನೇನೋ ಮಾತಾಡಿದ್ರೆ ಮತ್ತೆ ನನ್ನ ಮಗನ ವಿರೋಧ ಕಟ್ಕೋಬೇಕಾಗತ್ತೆ ಅಂತ ಸುಮ್ಮನೆ ಕೂತ. ಅದನ್ನು ನೋಡಿ ವಿದುರ ನಕ್ಕಿಬಿಟ್ಟು ಒಂದು ಸ್ವಲ್ಪ ಮನಸ್ಸಿನಲ್ಲಿ ಮಂದಹಾಸವನ್ನು ಬೀರಿ ತಾನು ಶಸ್ತ್ರತ್ಯಾಗವನ್ನು ಮಾಡಿ ಹೊರಟೇ ಬಿಟ್ಟ.
ದ್ವಾರದಲ್ಲಿ ಏನು ಸ್ಮಯನ್ ಧನುರ್ದ್ವಾರ ನಿಧಾಯ ಮಾಯಾಂ ಗತವ್ಯಥೋ ಅಯಾದ್ ಉರುಮಾನಯಾನಃ. ದ್ವಾರದಲ್ಲಿ ತನ್ನ ಧನುಸ್ಸನ್ನು ಇಟ್ಟು ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೋಗ್ತಾನೆ. ಅಲ್ಲಿ ಅನೇಕ ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಲ್ಲಿರುವಂತಹ ಭಗವಂತನ ದರ್ಶನವನ್ನು ಮಾಡ್ತಾ ಸಂಚಾರವನ್ನು ಮಾಡ್ತಾ ಗಾಂಪಾರ್ಯಟನ್ ಮೇಧ್ಯ ವಿವಿಕ್ತ ದುರ್ವಿವೃತ್ತಿ ಸದಾಪ್ಲುತೋ ಅಧಃ ಶಯನಾವಧೂತ ಅವಧೂತ ವೇಷದಲ್ಲಿದ್ದು ಅವನು ಎಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಅಲ್ಲಿ ಯಾರನ್ನು ನೋಡ್ತಾನೆ ಅಂತಂದರೆ ಉದ್ಧವನನ್ನು ನೋಡ್ತಾನೆ. ಕಾಲೀನ ತಾವದ್ ಯಮುನಾಂ ಉಪೈತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ಮಹಾಭಾಗವತೋತ್ತಮರಾದಂತಹ ಉದ್ಧವರು ಆ ಉದ್ಧವನನ್ನು ನೋಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಆನಂದ ಆಗಿಬಿಡುತ್ತೆ ವಿದುರರಿಗೆ. ಉದ್ಧವನನ್ನು ನೋಡಿ ಗಾಢವಾಗಿ ಆಲಿಂಗನ ಮಾಡಿಕೊಂಡು ಪ್ರಶ್ನೆ ಮಾಡ್ತಾನೆ. ಹೇ ಉದ್ಧವ, ಹೇಗಿದೆಯಾ ನೀನು? ಕೃಷ್ಣ ಹೇಗಿದ್ದಾನೆ? ಕೃಷ್ಣ ಹೇಗಿದ್ದಾನೆ ಅಂತ ಕೇಳೋಕ್ಕಿಂತ ಮುಂಚೆ ಎಲ್ಲ ಯಾದವರನ್ನ ಹೆಸರು ಒಬ್ಬೊಬ್ಬರ ಹೆಸರನ್ನು ಹೇಳಿ ಇವ್ರು ಹೇಗಿದ್ದಾರೆ ಅಂತ ಕುಶಲ ಪ್ರಶ್ನೆಯನ್ನು ಮಾಡ್ತಾನೆ. ಕೊನೆಗೆ ಕೃಷ್ಣ ಹೇಗಿದ್ದಾನೆ, ಬಲರಾಮ ಹೇಗಿದ್ದಾರೆ ಅಂತ ಕೇಳ್ತಾನೆ. ಆವಾಗ ಉದ್ಧವರಿಗೆ ಬಂತು ಕೃಷ್ಣನ ಹೆಸರು ಕೇಳಿದ ತಕ್ಷಣ ಉದ್ಧವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನೋಡ್ರಿ, ಇತಿ ಭಾಗವತ ಪೃಷ್ಠ ಕ್ಷತ್ವ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತು ನ ಚೋತ್ಸೇಹೆ ಔತ್ಕಂಠ್ಯಾತ್ ಸ್ಮಾರಿತೇಶ್ವರ. ಕಂಠ ಎಲ್ಲ ಬಿಗಿದು ಬಂದ್ಬಿಡುತ್ತೆ, ಕಂಠ ಗದ್ಗದಿತವಾಗಿದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಕಣ್ಣು ಮುಚ್ಚಿಬಿಡ್ತಾನೆ ಉದ್ಧವ. ಕಣ್ಣು ಮುಚ್ಚಿ ಭಗವಂತನ ಧ್ಯಾನವನ್ನು ಮಾಡಕ್ಕೆ ಶುರು ಮಾಡ್ತಾನೆ. ಧ್ಯಾನ ಮಾಡ್ತಾ ಅವನು ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಡ್ತಾನಂತೆ. ಒಂದು ಮುಹೂರ್ತಗಳ ಕಾಲ ಅದೇ ಸಮಾಧಿಯಲ್ಲಿ ಭಗವಂತನ ದರ್ಶನ ಮಾಡ್ತಾ ಉದ್ಧವ ಇರ್ತಾನೆ. ಎದುರುಗಡೆ ವಿದುರ ಇದ್ದಾನೆ ಇನ್ನೂ ಪ್ರಜ್ಞೆನೂ ಇಲ್ಲ. ಆದರೆ ವಿದುರನಿಗೆ ಮಾತ್ರ ಇವನು ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿದ್ದಾನೆ ಅಂತ ಗೊತ್ತಾಗಿರುತ್ತೆ. ಹಾಗಾಗಿ ಸುಮ್ಮನೆ ಇರ್ತಾನೆ. ಯಾಕೆ ಉದ್ಧವರು ಬರೀ ಕೇವಲ ಕೃಷ್ಣನ ಶಬ್ದವನ್ನು ಕೇಳಿದ್ರೇ ಇಷ್ಟು ಭಕ್ತಿಯನ್ನು ಉಕ್ಕಿ ಹರಿಲಿಕ್ಕೆ ಏನು ಕಾರಣ ಹೇಳ್ತಾರೆ ಭಾಗವತಗಾರರು. ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲೆಯ. ನೋಡ್ರಿ, ಅವನ ಒಂದು ವಿಷಯವನ್ನು ನಾವು ಭಾಗವತದಲ್ಲಿ ಮಹಾಭಾರತದಲ್ಲಿ ಕೇಳಬೇಕಾದ್ರೆ ರೋಮಾಂಚ ಆಗುತ್ತೆ. ಸಣ್ಣ 5 ವರ್ಷದ ಬಾಲಕ ಇದ್ದಾಗಲೇ ಕೆಲವರಿಗೆ ಮಾತಾಡಲಿಕ್ಕೆ ಬರ್ತಿರೋದಿಲ್ಲ. ಅಂತಹ ವಯಸ್ಸಿನಲ್ಲೂ ಕೂಡ ತಾಯಿ ಉದ್ಧವ ಬಾಪ ಊಟ ಮಾಡು ಬಾ ಅಂತ ಹೇಳಿ ಕರೆದ್ರೆ, ಇಲ್ಲಮ್ಮ ನಾನು ಬರೋದಿಲ್ಲ, ಯಾಕೆಂದರೆ ನಾನು ದೇವ್ರ ಪೂಜೆ ಇನ್ನೂ ಮುಗುದಿಲ್ಲ, ನಂದು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ನಾನು ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಂತೆ. ಅಂದರೆ ಆ ವಯಸ್ಸಿನಿಂದಲೇ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡಿದವನು ಉದ್ಧವ. ಯಾರು ಸಣ್ಣ ವಯಸ್ಸಿಂದ ಯಾವ ಕೆಲಸವನ್ನು ಮಾಡ್ತಾ ಇರ್ತಾರೋ ಸಾಯೋ ತನಕ ಅವರು ವೃದ್ಧರಾದ ಮೇಲೆ ಆ ಕೆಲಸದಲ್ಲಿ ಪೂರ್ಣ ಅನುಭವ ಪಡ್ಕೊಂಡ್ಬಿಟ್ಟಿರ್ತಾರೆ. ಆ ಕೆಲಸ ಅವ್ರಿಗೆ ಬಂದಿರುತ್ತೆ. ಅದು ಸಣ್ಣ ವಯಸ್ಸಿಲ್ಲ, ಕೆಲಸ 35 ವರ್ಷ ಸರ್ವಿಸ್ ಒಂದೇ ಕಂಪ್ನಿ ಕೆಲಸ ಮಾಡಿದ್ರೆ ಆ ಎಲ್ಲ ಏನೇನು ಮಾಡಬೇಕೋ ಆ ವಿಷಯ ಅವ್ರು ಪೂರ್ತಿ ಕ್ಲಿಪ್ತ ಆಗಿಬಿಟ್ಟಿರುತ್ತೆ. ಹಾಗೆ ಆ ವಿಷಯದಲ್ಲಿ ಅವ್ರು ಏನು ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋ ಶಕ್ತಿ ಇರುತ್ತದೆ. ಉದ್ಧವ ಸಣ್ಣ ವಯಸ್ಸಿಂದಲೂ ಕೂಡ ಬೆಳೆದಿದ್ದಾನೆ. ಹೇಗೆ ಬೆಳೆದ? ಭಗವಂತನಲ್ಲಿ ಭಕ್ತಿ ಮಾಡಿ 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 ಬೆಳೆದಿದ್ದಾನೆ. ಆ ಭಕ್ತಿಯಲ್ಲೇನೆ ವೃದ್ಧನಾಗಿದ್ದಾನೆ ಉದ್ಧವ. ಅಂತಹ ವೃದ್ಧನಾದ ಉದ್ಧವ ಭಗವಂತನ ಒಂದು ನಾಮ ಕೇಳಿದ ತಕ್ಷಣ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಡ್ತಾನೆ. ಪುಳಕೋದ್ಭಿನ್ನ ಸರ್ವಾಂಗ ಮುಂಚನ್ ಮೀಲದೃಗಾಶ್ವಸಃ ಪೂರ್ಣಾರ್ಥೋ ಲಕ್ಷಿತಸ್ಥೇನ ಸ್ನೇಹ ಪ್ರಸರ ಸಂಪ್ಲುತಃ. ಹೀಗೆ ಅವನು ಹೋದಾಗ ಕಣ್ಣಲ್ಲಿ ನೀರು, ಭಗವಂತನ ಉಪಕಾರ ಸ್ಮರಣೆಯನ್ನು ಮಾಡಿ 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 ಅವನ ಕಣ್ಣಲ್ಲಿ ಧಾರಾಕಾರ ನೀರು ಹರಿತಾ ಇದೆ. ಆಮೇಲೆ ಎದ್ದು ನಿಧಾನವಾಗಿ ಶನಕೈಹಿ ಭಗವಂತನ ಲೋಕದಿಂದ ಮನುಷ್ಯ ಲೋಕಕ್ಕೆ ಬರ್ತಾನೆ. ಅಂದರೆ ಮಾನಸಿಕವಾಗಿ ಬಂದು ಕಣ್ಣನ್ನು ತೆಗೆದು ಕಣ್ಣೀರನ್ನು ಒರೆಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾನಂತೆ. ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶು ಅಜಗರೇಣಿ ಕಿನ್ನುನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ಕೃಷ್ಣ ಪರಮಾತ್ಮ ಅವನು ಪರಂಧಾಮಕ್ಕೆ ಹೋಗಿದ್ದಾನೆ. ಎಲ್ಲ ಯಾದವರು ಕೂಡ ಬ್ರಾಹ್ಮಣರ ಶಾಪದಿಂದ ಅವರು ಹೋಗಿದ್ದಾರೆ, ಎಲ್ಲರೂ ಹೋದರು. ಅಂದಮೇಲೆ ನಾನು ಏನಂತ ಹೇಳಿ ಅವನ ಕುಶಲ ವಾರ್ತೆಯನ್ನು ಏನು ಹೇಳಿ ನಿನಗೆ ಅಂತ ವಿದುರನಿಗೆ ಹೇಳ್ತಾನಂತೆ. ದೇವಲರ ಶಾಪದಿಂದ ಎಲ್ಲ ಯಾದವರೆಲ್ಲ ಹತರ ಹೋದರು. ಆದರೆ ಯಾದವರು ಬಹಳ ವಂಚಿತರಾಗ್ಬಿಟ್ರು. ಕೃಷ್ಣ ಪರಮಾತ್ಮ ಅವರ ಹತ್ತಿರ ಇದ್ದಾಗಲೇ ಯಾರೂ ಕೃಷ್ಣನ ದೇವರಂತೂ ನೋಡಲೇ ಇಲ್ಲ ನಮ್ಮ ಬಂಧು ಇವನು ಅಂತ ಹೇಳಿ ತಿಳ್ಕೊಂಡ್ರು. ಆದ್ದರಿಂದ ಅಂತಹ ಕೃಷ್ಣನ ಮಾಯೆಯಿಂದ ಅವನ ಬಗ್ಗೆ ಸರಿಯಾದ ತಿಳುವಳಿಕೆ ಯಾದವರು ಪಡ್ಕೊಳ್ಳೇ ಇಲ್ಲ.
ನಾನು ಮಾತ್ರ ಭಗವಂತನಿಂದ ಉಪದೇಶವನ್ನು ಪಡೆದು ಈಗ ಹೋಗ್ತಾ ಇದ್ದೇನೆ ಅಂತೇಳಿ ಕೃಷ್ಣನ ಸಂಪೂರ್ಣವಾದ ಬಾಲಲೀಲೆಗಳನ್ನೆಲ್ಲ ವರ್ಣನೆ ಮಾಡ್ತಾನೆ ಉದ್ಧವ ವಿದುರನಿಗೆ. ಪೂರ್ಣ ದಶಮಸ್ಕಂದದಲ್ಲಿ ಏನೇನು ವಿಷಯವನ್ನು ಹೇಳಿದಾರೋ ಅವೆಲ್ಲವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿದುರನಿಗೆ ಹೇಳ್ತಾರೆ. ವಿದುರನಿಗೂ ಕೂಡ ಆನಂದ ಆಗುತ್ತೆ ಭಗವಂತನ ಕಥೆಯನ್ನು ಕೇಳಿ. ಅಂದರೆ ಕೃಷ್ಣ ಹುಟ್ಟಿದಾಗಿಂದ ಪರಂಧಾಮಕ್ಕೆ ಹೋಗುವವರೆಗೂ ಏನೇನು ಮಾಡ್ದ, ಯಾವ ಹಸುರನ್ನು ಸಂಹಾರ ಮಾಡ್ದ ಅಂತ ಏನು ಹೇಳಿದಾರೋ ಅದೆಲ್ಲವನ್ನು ಹೇಳಿದಾಗ ಮತ್ತಿನ್ನೂ ಹೆಚ್ಚು ತತ್ವೋಪದೇಶವನ್ನು ಮಾಡುವಂತ ಕೇಳ್ತಾನೆ ವಿದುರ. ಆವಾಗ ಉದ್ಧವರು ಹೇಳ್ತಾರೆ, ಇಲ್ಲ ನನಗೆ ಉಪದೇಶ ಮಾಡುವಂತ ಹೇಳಿಲ್ಲ ಕೃಷ್ಣ, ನಿನಗೆ ಮೈತ್ರಿಯರು ಬಂದು ಉಪದೇಶ ಮಾಡ್ತಾರೆ. ಪರಂಧಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಕೃಷ್ಣ ಪರಮಾತ್ಮ ನನಗೆ ಮತ್ತು ಮೈತ್ರಿಯರಿಬ್ಬರಿಗೂ ಕೂಡ ಉಪದೇಶ ಮಾಡ್ದ, ತತ್ವೋಪದೇಶವನ್ನು ಮಾಡ್ದ. ನನಗೆ ಉಪದೇಶ ಮಾಡಿ ಕೊನೆಗೆ ಏನು ಹೇಳ್ದ ಅಂದರೆ, ನೀನು ಬದ್ರಿಕಾಶ್ರಮಕ್ಕೆ ಹೋಗು, ಅಲ್ಲಿ ಕಲಾಪ ಗ್ರಾಮದಲ್ಲಿರುವಂತಹ ಜನರಿಗೆ ಉಪದೇಶ ಮಾಡು ಅಂತ ಹೇಳಿ ಆದೇಶ ಮಾಡಿದ್ದಾನೆ. ಮೈತ್ರಿಯರಿಗೆ ವಿದುರನಿಗೆ ಉಪದೇಶ ಮಾಡುವಂತ ಮೈತ್ರಿಯರಿಗೆ ಹೇಳಿದ್ದಾನೆ. ಹಾಗಾಗಿ ನಿನಗೆ ಮೈತ್ರಿಯರೇ ಬಂದು ಉಪದೇಶ ಮಾಡ್ತಾರೆ ಅಂತ ಹೇಳ್ತಾನೆ. ಸರಿ, ಮೈತ್ರಿಯರು ಎಲ್ಲಿ ಸಿಗ್ತಾರೆ ಅಂತಂದರೆ ಅವರು ಹರಿದ್ವಾರದಲ್ಲಿದ್ದಾರೆ, ಅಲ್ಲಿ ಹೋಗಿ ಅವರನ್ನು ಭೇಟಿಯಾಗುವಂತಂದಾಗ ದಾರಿದ್ರ್ಯನದ್ಯ ಋಷಭ ಕುರುಣಾಂ ಮೈತ್ರಿಯ ಮಾಸೀನ ಮಗಾದ ಬೋಧಂ ಕ್ಷತೋಪಸೃತ್ಯಾಚ್ಯುತಭಾವಶುದ್ಧ ಪಪ್ರಚ್ಛ ಸೌಶೀಲ್ಯ ಗುಣಾತಿವೃತ್ತೃಪ್ತಂ. ಆ ಮೈತ್ರಿಯರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ, ಸ್ವಾಮಿ ನನಗೆ ಉಪದೇಶವನ್ನು ಮಾಡಿ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ, ಎಲ್ಲರೂ ಕೂಡ ಸುಖಕ್ಕೋಸ್ಕರವಾಗಿ ಕರ್ಮವನ್ನು ಮಾಡ್ತಾರೆ, ಆದರೆ ಅವರಿಗೆ ಸುಖವೇ ಆಗೋದಿಲ್ಲ. ದುಃಖ ಬೇಡ ಅಂತ ಅನ್ಕೋತಾರೆ, ದುಃಖವೇ ಬರ್ತಾ ಇರುತ್ತೆ. ಇದಕ್ಕೇನು ಕಾರಣ, ಇದರಿಂದ ಹೇಗೆ ಹೊರಗೆ ಬರಬೇಕು ಅದನ್ನು ಹೇಳಿ, ಸುಖಕ್ಕೆ ಮುಖ್ಯ ಕಾರಣ ಹೇಳಿ. ಬೇಡುವರೋ ಸುಖವ, ಬೇಡರೋ ದುಃಖವ, ಮಾಡರೋ ಅದರ ಉಪಾಯವ ಅಂತ ಹೇಳಿ ದಾಸರು ಹೇಳಿದಾಗೆ ಅದೇ ರೀತಿಯಾಗಿ ಆಗ್ತಾ ಇದೆ. ಅದಕ್ಕೆ ಅನೇಕ ಪ್ರಶ್ನೆಯನ್ನು ಮಾಡಿದಾಗ, ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದೀರಿ ನೀವು ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಜಗತ್ತಿನ ಸೃಷ್ಟಿಯ ವಿಚಾರವನ್ನು ವಿಸ್ತಾರವಾಗಿ ಮೈತ್ರಿಯರು ಕೂಡ ವಿದುರ ಕೇಳಿದಾಗ ವಿಚಾರವನ್ನೇನು ಪರೀಕ್ಷಿತ್ ರಾಜ ಹೆಚ್ಚಿನ ವಿಚಾರವನ್ನು, ಸೃಷ್ಟಿ ವಿಚಾರವನ್ನು ಕೇಳಿದ್ದ, ಅದನ್ನು ಉಪದೇಶವನ್ನು ಮಾಡ್ತಾರೆ. ಭಾಗವತದಲ್ಲಿ ಈ ಪಾದ್ಮಕಲ್ಪದ ಸೃಷ್ಟಿಯ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಸ್ವಲ್ಪ. ಯಾಕೆಂತಂದರೆ ಅಲ್ಲಿ ಸೃಷ್ಟಿಯ ವಿಚಾರ ಬಹಳ ಕಠಿಣವಾದ ವಿಚಾರಗಳಿವೆ, ಅದನ್ನು ಪ್ರವಚನದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರೋ ವಿಚಾರಗಳು. ಪಾದ್ಮಕಲ್ಪದಲ್ಲಿ ಭಗವಂತ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡಿ, ಬ್ರಹ್ಮಾಂಡ ಸೃಷ್ಟಿಗಿಂತ ಪೂರ್ವದಲ್ಲಿ ಪ್ರವೇಶ ಮಾಡಿ ಎಲ್ಲ ನೀರನ್ನು ಪಾನ ಮಾಡಿ ಮಲ್ಕೊಂಡಿರ್ತಾನೆ. ಆಗ 1000 ವರ್ಷಗಳ ಕಾಲ ಭಗವಂತ ತಾನು ನೀರಿನ ಒಳಗಡೆ ಮಲ್ಕೊಂಡಿದ್ದಾನೆ. ಅದರಿಂದ ಅವನಿಗೆ ನಾರಾಯಣ ಆಬೋ ನಾರಾಯಣಿ ಪ್ರೋಕ್ತ ಅಯನಂ ತಸ್ಯ ದಾ ಸ್ಮೃತಃ ನಾರಾಯಣತಿ ವಿಜ್ಞೇಯ ಆಪೋ ನಾರಾಯಣತಿ ಪ್ರೋಕ್ತ ಆಪೋ ವೈ ನರಸೋ ನವಃ ಅಯನಂ ತಸ್ಯ ದಾ ಪ್ರೋಕ್ತ ನಾರಾಯಣ ಇತಿ ಸ್ಮೃತಃ ಅಂತ ಹೇಳಿ ಶ್ರುತಿ. ನೀರಿನ ಮೇಲೆ ಭಗವಂತ ಮಲ್ಕೊಂಡಿದ್ದಾನೆ, ಅದರಿಂದ ಅವನಿಗೆ ನಾರಾಯಣ ಅಂತ ಹೆಸರು. ಆ ನಾರಾಯಣನೂಪಿ ಭಗವಂತನಿಂದ ಅವನ ನಾಭಿ ಕಮಲದಿಂದ ನಾಭಿಯಿಂದ ಕಮಲ ಉದ್ಭವ ಆಗುತ್ತೆ. ಆ ಕಮಲದ ದೇಟು ಮೇಲೆ ಬಂದು ಅಲ್ಲಿ ಅರಳತ್ತೆ. ಅಲ್ಲಿ ಬ್ರಹ್ಮದೇವರು ಹುಟ್ಟುತ್ತಾರೆ. ಬ್ರಹ್ಮದೇವರು ಹುಟ್ಟಿದಾಗ ಈ ರೀತಿ ಬ್ರಹ್ಮದೇವರು ಹುಟ್ಟಿದಾಗ ಎಲ್ಲ ಕಡೆ ಕತ್ಲೆ, ಅವರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಪ್ರಳಯ ಕಾಲದ ಗಾಳಿ, ಪ್ರಳಯ ಕಾಲದ ಸಮುದ್ರ, ಜಲರಾಶಿ, ಪೂರ್ತಿ ಜಲರಾಶಿ ಮೇಲೆ ಒಂದೇ ಒಂದು ಕಮಲ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅಲೆಗಳು, ಗಾಳಿ ಬರ್ತಾ ಇದೆ, ಕಮಲ ಆಡ್ತಾ ಇದೆ. ಯಾರೂ ಇಲ್ಲ, ಭಯ ಆಯಿತು ಅವ್ರಿಗೆ. ಯಾರು ನನ್ನನ್ನು ಸೃಷ್ಟಿ ಮಾಡಿದವರು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಅವರು ಎಲ್ಲ ಕಡೆ ಹುಡುಕ್ತಾರೆ. ಎಲ್ಲಿ ನೋಡಿದ್ರೂ ಅವ್ರಿಗೆ ಯಾರು ಕಾಣೋದು, ಕತ್ಲಿದೆ. ಒಳಗೆ ಹೋಗ್ತಾರೆ, ಆ ಕಮಲದ ಡೇಟು ಒಂದು ನಾಳದ ಒಳಗಡೆ ಹೋಗಿ ಹುಡುಕ್ತಾರೆ. ಪೂರ್ತಿ ಕೆಳಗಡೆ ಹೋಗ್ತಾರೆ. ಹೋದರೆ ಮತ್ತೆ ಅಲ್ಲಿ ನೀರು ಕಾಣುತ್ತೆ, ಹೊರತು ಅವರಿಗೆ ದೇವರು ಕಾಣಿಸೋದಿಲ್ಲ. 1000 ವರ್ಷಗಳ ಕಾಲ ಹುಡುಕಿದ್ರೂ ಕೂಡ ದೇವರು ಕಾಣಿಸೋದಿಲ್ಲ. ಮತ್ತೆ ಮೇಲೆ ಬಂದು ತಪಸ್ಸು ಮಾಡೋಣ ಅಂತ ಹೇಳಿ ಭಗವಂತನ ತಪಸ್ಸನ್ನು ಮಾಡಿದಾಗ ಅಲ್ಲಿ ಭಗವಂತ ತನ್ನ ಮನಸ್ಸಿನಲ್ಲಿ ದರ್ಶನವನ್ನು ಕೊಡ್ತಾರೆ. ದರ್ಶನವನ್ನು ಕೊಟ್ಟು ನೀನು ನೋಡ್ರಿ, ಯಾವ ಭಗವಂತನ ದರ್ಶನವನ್ನು ಪಡೆದ ಮೇಲೆ ನೀನು ಸೃಷ್ಟಿ ಮಾಡಬೇಕು ಅಂತ ಭಗವಂತ ಆದೇಶ ಮಾಡ್ದ. ಆ ಸೃಷ್ಟಿಗೆ ಬೇಕಾದಂತಹ ಎಲ್ಲ ಜ್ಞಾನವನ್ನು ಪಡ್ಕೊಂಡ್ಬಿಡ್ತಾರೆ ಅವರು. ಹೇಗೆ ಹಿಂದಿನ ಕಲ್ಪದಲ್ಲಿ ಸೃಷ್ಟಿ ಮಾಡಿದ್ದೆ ನಾನು, ಆ ಎಲ್ಲ ಜ್ಞಾನವೂ ಅವ್ರಿಗೆ ಮರ್ತೋಗಿತ್ತು. ಭಗವಂತನ ಧ್ಯಾನವನ್ನು ಮಾಡಿದ್ರು, ಎಲ್ಲ ಜ್ಞಾನವೂ ಅವ್ರಿಗೆ ಪುನಃ ಬಂದ್ಬಿಡ್ತು. ಹಾಗಾದ ತಕ್ಷಣ ಆ ನೀರನ್ನೆಲ್ಲ ಪಾನ ಮಾಡಿಬಿಡ್ತಾರೆ. ಪಾನವನ್ನು ಮಾಡಿ ಕಮಲ ಇದೆಯಲ್ಲ, ಕಮಲದ ನಾಳಗಳಿಂದ ಕಮಲದ ಏನಂತಾರೆ, ಕಮಲದ ಒಂದೊಂದು ದಳಗಳಿಂದ
ಒಂದೊಂದು ಲೋಕವನ್ನು 14 ಲೋಕ ಕಮಲದ ದಳಗಳ ಕಮಲಗಳು ಒಂದೊಂದು ದಳಗಳಿಂದ ಒಂದೊಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ. 14 ಲೋಕವನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಮಾಡಿದಾಗ ಅದರಲ್ಲಿ ಮತ್ತೆ ಭಾಗವತದ ಆಗತಿ ಕ್ರಮವನ್ನು ತಿಳಿಸ್ತಾರೆ. ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಎಲ್ಲ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ತಮ್ಮ ಮನಸ್ಸಿನಿಂದ ಎಲ್ಲ ತಮ್ಮ ಅವಯವಗಳಿಂದ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಮೊದಲಿಗೆ ಸೃಷ್ಟಿ ಮಾಡಿದವರು ಯಾರು ಅಂತಂದರೆ ಸನತ್ ಕುಮಾರರನ್ನ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಸನಕ, ಸನಂದನ, ಸನಾತನ, ಸನತ್ ಸುಜಾತ 4 ಜನರನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಆದೇಶ ಮಾಡ್ತಾರೆ, ನೀವು ಸೃಷ್ಟಿ ಮಾಡಿರಿ ಅಂತ. ಅವರು ನಮಗಾಗಲ್ಲ, ನಾವು ವಿರಕ್ತರಾಗ್ತೀವಿ, ನಾವು ಸನ್ಯಾಸಿಗಳು, ನಾವು ಮಾಡೋದಿಲ್ಲ ಅಂತ ಹೇಳಿ ಅವರು ಸನ್ಯಾಸಿಗಳಾಗ್ಬಿಡ್ತಾರೆ. ಸನ್ಯಾಸಿಗಳಾದ ತಕ್ಷಣ ಇವರಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಾಗ ಆ ಕೋಪದಿಂದ ರುದ್ರದೇವರ ಸೃಷ್ಟಿಯಾಗತ್ತೆ. ಧಿಯಾ ನಿಗೃಹ್ಯಮಾಣೋಪಿ ಭ್ರುವೋರ್ಮಧ್ಯಾತ್ ಪ್ರಜಾಪತೆ ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತರಾದಂತಹ ರುದ್ರದೇವರು ಬರ್ತಾರೆ. ಬಂದು ಅಳಕ್ಕೆ ಶುರು ಮಾಡ್ತಾರೆ ಜೋರಾಗಿ. ರುರೋಧ ದೇವಾನಾಂ ಪೂರ್ವಜ ಭಗವಾನ್ ಭವಃ ನಾಮಾನೆ. ನನಗೆ ಏನಂತ ಆಳ್ತಾರೆ ಅವರು? ಈಗಿನ ಕಾಲದ ಮಕ್ಕಳ ಹಾಗೆ ಆಳೋದಲ್ಲ. ಏನಂತರು ಅಂದರೆ ನನಗೆ ಹೆಸರುಗಳು ಕೊಡ್ರಿ, ಸ್ಥಾನಗಳು ಕೊಡ್ರಿ ಅಂತ ಕೇಳ್ತಾರೆ. ನಾನು ಏನು ಮಾಡಬೇಕು ಅನ್ನೋದನ್ನು ಹೇಳ್ರಿ. ನಾಮಾನಿ ಕುರುಮೇಧಾತಃ ಸ್ಥಾನನಚ್ಚ ಜಗದ್ಗುರು ಅಂತ ಹೇಳಿದಾಗ ಸರಿ ಅಂತ ಅವ್ರಿಗೆ ಅನೇಕ ಹೆಸರುಗಳನ್ನು ಕೊಡ್ತಾರೆ. ಕೊಟ್ಟು ಸ್ಥಾನವನ್ನು ಕೊಡ್ತಾರೆ. ನೀನು ಈ ಲೋಕದಲ್ಲಿರೋ ಸೃಷ್ಟಿ ಮಾಡು ಅಂತ ಹೇಳಿದಾಗ ಅವರು ಅನೇಕ ದುಷ್ಟವಾದಂತಹ ಭೂತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಧೀರ್ವೃತ್ತಿರ ಸ್ಥಾನಗಳು ಯಾವುದು ಅಂತ ಇಲ್ಲಿ ಹೇಳ್ತಾರೆ. ಹೃದಯ, ಇಂದ್ರಿಯ, ಆಮೇಲೆ ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು, ಇವೆಲ್ಲ 11 ಸ್ಥಾನಗಳನ್ನು ಅವರಿಗೆ ಕೊಡ್ತಾರೆ. 11 ಸ್ಥಾನಗಳಲ್ಲಿ ಅವರಿಗೆ 11 ಜನ ಹೆಂಡತಿಯರನ್ನು ಕೊಡ್ತಾರೆ. ಧೀ, ವೃತ್ತಿ, ಹೋಮ, ನಿಯೂತ್, ಸರ್ಪಿಹಿ, ಇಡ, ಅಂಬಿಕಾ, ಇರಾವತಿ ಇತ್ಯಾದಿ ಆ ಸ್ಥಾನದಲ್ಲಿ ಒಂದೊಂದು ರೂಪದಿಂದ ರುದ್ರದೇವರು ಇರ್ತಾರೆ. ಅಲ್ಲಿ ಅವರಿಗೆ ಹೆಂಡತಿಯರನ್ನು ಕೊಡ್ತಾರೆ. ಅಲ್ಲಿದ್ದು ಭಗವಂತನ ಉಪಾಸನೆಯನ್ನು ಅವರು ಮಾಡ್ತಾರೆ. ಸೃಷ್ಟಿ ಮಾಡುವಂತಂದರೆ ಅನೇಕ ಭೂತಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಅಯ್ಯೋ ಇವೆಲ್ಲ ಭೂತಗಳನ್ನು ಏನು ಮಾಡ್ತವೆ? ಬ್ರಹ್ಮದೇವರ ಸೃಷ್ಟಿಯನ್ನೇ ನುಂಗು ಹಾಕ್ತಿರ್ತವೆ. ಇದೇನು ಸೃಷ್ಟಿ ಮಾಡುವಂತಂದ್ರೆ ಲಯ ಮಾಡ್ತಾ ಇದೆಯಲ್ಲ, ಸಾಕು ನೀನು ಸೃಷ್ಟಿ ಮಾಡಬೇಡ ಅಂತ ಹೇಳಿ ನಿಲ್ಲಿಸು ಅಂತ ಹೇಳ್ತಾರೆ. ಸರಿ ಅಂತ ಆಮೇಲೆ ಮತ್ತೆ ತಾವೇ ತಮ್ಮ ಮನಸ್ಸಿನಿಂದ ಅನೇಕ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಮರೀಚಿ, ಅಂಗಿರಸ್, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ವಸಿಷ್ಠ, ದಕ್ಷ, ಆಮೇಲೆ ನಾರದರು, ಉತ್ಸಂಗ, ನಾರದೋ ಜಜ್ಞೆ, ದಕ್ಷ ಪ್ರಜಾಪತಿ, ಒಬ್ಬೊಬ್ಬರು ಒಂದೊಂದು ಅಂಗದಿಂದ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಎಷ್ಟು ಸೃಷ್ಟಿ ಮಾಡಿದ್ರು ನಾನು ಇಷ್ಟೇ ಆಗುತ್ತೆ. ಈಗ ಹಾಗಾಗಿ ಮತ್ತು ವೇದಗಳು ಬೇರೆ ಬೇರೆ ರೀತಿಯಾದಂಥ ಸೃಷ್ಟಿಯನ್ನು ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದಗಳನ್ನು ಉಚ್ಚಾರ ಮಾಡಿ ಅಲ್ಲಿ ಅಭಿಮಾನ ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆಮೇಲೆ ನಾನೊಬ್ಬನೇ ಮಾಡಿದ್ರೆ ಅದು ಜಾಸ್ತಿ ಆಗೋದಿಲ್ಲ, ಹಾಗಾಗಿ ಮೈಥುನದಿಂದ ಸೃಷ್ಟಿ ಆಗಬೇಕು ಅಂತ ಹೇಳಿ ತಮ್ಮ ದೇಹವನ್ನು 2 ವಿಭಾಗ ಮಾಡ್ತಾರೆ ಬ್ರಹ್ಮದೇವರು. ವಿಭಾಗ ಮಾಡಿ ಒಂದು ಗಂಡು ಒಂದು ಹೆಣ್ಣಿಗೆ ಜನ್ಮ ಕೊಡ್ತಾರೆ. ಅದೇ ಸ್ವಯಂಭೂಮನು ಮತ್ತು ಶತರೂಪಾದೇವಿ. ಮತ್ತು ಅವರಿಬ್ಬರಿಗೆ ಹೇಳ್ತಾರೆ, ನೀವಿಬ್ಬರು ಮೈಥುನದಿಂದ ಸೃಷ್ಟಿಯನ್ನು ಮಾಡಿರಿ ಅಂತ ಹೇಳಿದಾಗ ಆಗಲಿ ಅಂತ ಸ್ವಯಂಭೂಮನು ಅವನು ಸ್ತೋತ್ರವನ್ನು ಮಾಡಿ ಬ್ರಹ್ಮದೇವರಿಗೆ ಅವರ ಆಜ್ಞೆಯನ್ನು ಪಡೆದು ಸೃಷ್ಟಿ ಮಾಡ್ತಾನೆ. 5 ಜನ ಮಕ್ಕಳನ್ನು ಪಡಿತಾನೆ ಸ್ವಯಂಭೂಮನು. ಪ್ರಿಯವ್ರತ, ಉತ್ತಾನಪಾದ, ದೇವಹೂತಿ, ಆಕೂತಿ, ಪರಸೂತಿ ಅಂತ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳನ್ನು ಪಡಿತಾನೆ. ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಸ್ವಯಂಭೂಮನು ಕೇಳ್ತಾನೆ ಮೊದಲು, ಸ್ವಾಮಿ ಸೃಷ್ಟಿ ಮಾಡು ಅಂತ ಹೇಳಿದ್ರಿ ಸಂತೋಷ, ಆದರೆ ಎಲ್ಲಿ ಸೃಷ್ಟಿ ಮಾಡಬೇಕು? ಎಲ್ಲ ಋಷಿಗಳಿದ್ದಾರೆ, ತಾನೂ ಇದ್ದಾನೆ, ಸ್ವಯಂಭೂಮನೂ ಇದ್ದಾನೆ, ಸತ್ಯಲೋಕದಲ್ಲಿ ಇದ್ದಾರೆ ಬ್ರಹ್ಮದೇವರ ಹತ್ರ. ಎಲ್ಲಿ ಸೃಷ್ಟಿ ಮಾಡಬೇಕು ಅಂದರೆ ಭೂಮಿ ಮೇಲೆ ಮಾಡು. ಭೂಮಿ ಎಲ್ಲಿದೆ? ಭೂಮಿ ಕಾಣ್ತಾನೆ ಇಲ್ಲಲ್ಲ ಅಂತ. ಭೂಮಿ ಏನಾಗಿದೆ ಅಂದರೆ ನೀರೊಳಗಡೆ ಹೋಗ್ಬಿಟ್ಟಿದೆ. ಬ್ರಹ್ಮದೇವರು ಅಂದ್ಕೊಂಡ್ರು, ಅಲ್ಲ ನಾನೆಲ್ಲ ನೀರನ್ನು ಪಾನ ಮಾಡಿದ್ದೆ, ಭೂಮಿ ಅನ್ನೋದು ಆ ಒಂದು ಸ್ಥಾನದಲ್ಲಿ ಇಟ್ಟಿದ್ದೆ, ಇದೇನಿದು ಇದ್ದಕ್ಕಿದ್ದಂಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ಭೂಮಿ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು ಅಂತ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಬ್ರಹ್ಮದೇವರ ಮೂಗಿನಿಂದ ಒಂದು ವರಾಹ ಬರುತ್ತೆ. ಸಣ್ಣದಂಥ ವರಾಹ ಬಂದು ಆ ವರಾಹ ನೋಡ್ತಿದ್ದಂಗೆ ದೊಡ್ಡ ರೂಪವನ್ನು ತಗೊಳುತ್ತೆ. ದೊಡ್ಡ ರೂಪವನ್ನು ತಗೊಂಡು ಅದೇ ಥರ ಹಾಗೆ ವರಾಹ ದೇವರು ನೋಡ್ತಿದ್ದಂಗೆ ಪರ್ವತಾಕಾರವಾಗಿ ಬೆಳೆದು ಬಿಡ್ತಾರೆ.
ಆಗ ಆ ಋಷಿಗಳು ಸ್ವಯಂಭೂಮನು ಬ್ರಹ್ಮದೇವರಿಗೆ ಆಶ್ಚರ್ಯ, ಇದೇನಿದು ದೊಡ್ಡ ಒಂದು ಭೂತ ಬಂದ್ಬಿಡ್ತಲ್ಲ, ಯಾರಿದು ಅಂತ ಹೇಳಿ ವಿಚಾರ ಮಾಡ್ತಿರ್ಬೇಕಾದ್ರೆ ಭಗವಂತ ತನ್ನ ಮೂಗಿನಿಂದ ಪೃಥ್ವಿಯ ದಾರಿಯನ್ನು ಹುಡ್ಕೊಂಡು ಹೋಗ್ತಾನೆ. ಎಲ್ಲಿ ಪೃಥ್ವಿ ಇದ್ದಾಳೆ ಅಂಥೇಳಿ ನೀರೊಳಗಡೆ ಭಗವಂತ ಹೋಗಿ ಅಲ್ಲಿ ಒಂದು ಕಡೆ ಇರ್ತಕ್ಕಂತಹ ಭೂಮಿಯನ್ನು ಭಗವಂತ ತನ್ನ ಕೋರೆ ದಾಡಿನಿಂದ ಎತ್ಕೊಂಡು ಮೇಲ್ಗಡೆ ಬರ್ತಾನೆ. ಘ್ರಾಣೇನ ಪೃಥ್ವ್ಯಾಹ ಪೃಥ್ವಿ ಪದವೀಂ ವಿಜಿಘ್ರನ್, ಮೂಸು ನೋಡಿ ನೋಡಿ ಆ ಪೃಥ್ವಿ ಇರೋ ಜಾಗವನ್ನು ಹುಡುಕಿ ಅದನ್ನು ಮೇಲೆ ಎತ್ಕೊಂಡ್ಬರ್ತಾನೆ. ಕ್ರೋಢಾಪದೇಶ ಸ್ವಯಂ ಅಧರಾಂಗ ಕರಾಳ ದಂಷ್ಟ್ರ ಅಪಿ ಅಕರಾಳ ದೃಗ್ಭ್ಯಾಂ ಉದ್ವೀಕ್ಷ್ಯ ಪ್ರಿಯಾನ್ ವಿಪ್ರಾನ್ ಗೃಣತೋ ಅವಿಶಂಕಂ. ಆ ಭಗವಂತ ಭೂಮಿಯನ್ನು ಎತ್ತ ಮೇಲೆ ತರಬೇಕಾದ್ರೆ ಮಧ್ಯದಲ್ಲಿ ಬರೋವನು ಯಾರು ಅಂದರೆ ಅವನೇ ಹಿರಣ್ಯಾಕ್ಷ. ಇದು ಆದಿ ಹಿರಣ್ಯಾಕ್ಷ. ಇವನು ಕಶ್ಯಪರ ಮಗ ಅಲ್ಲ. ಇವನು ಎರಡು ರೀತಿ ಹಿರಣ್ಯಾಕ್ಷ ಅಸುರರಿದ್ದಾರೆ. ಕಶ್ಯಪರ ಮಗನಾದಂಥ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ. ಸೃಷ್ಟಿಯ ಆದಿಯಲ್ಲಿ ಭೂಮಿ ತಾನೇ ಒಳಗೆ ಹೋಗ್ಬಿಟ್ಟಿರುತ್ತೆ. ಅದನ್ನು ಎತ್ತಿ ಭಗವಂತ ಮೇಲೆ ತರಬೇಕಾದ್ರೆ ಅದನ್ನು ಅಡ್ಡಿಪಡಿಸಿದವನು ಆದಿ ಹಿರಣ್ಯಾಕ್ಷ. ಅವನನ್ನು ಕೋರೆದಾಡಿಯಿಂದ ಹೊಡೆದು ಚುಚ್ಚಿ ಅವನನ್ನು ಸಂಹಾರ ಮಾಡ್ತಾನೆ ದೇವರು. ಆಮೇಲೆ ಕಶ್ಯಪರ ಮಗನಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಟ್ಟುತ್ತಾರೆ. ಮತ್ತು ಆ ಹಿರಣ್ಯಾಕ್ಷ ತಾನು ಭಗವಂತನನ್ನು ವಿರೋಧ ಮಾಡಬೇಕು ಅಂತ ಭೂಮಿಯನ್ನು ಅಪಹಾರ ಮಾಡಿ ಭೂಮಿ ನೀರಿನಲ್ಲಿ ಮುಳುಗಿಸ್ತಾನೆ ಅವನು. ಆಯಿತಾ? ಈ ರೀತಿ ಎರಡು ರೀತಿ ವಿವಕ್ಷ ಇದೆ. ಸೃಷ್ಟಿಯಾಗಿಲ್ವಲ್ಲ ನೀವು ಹೇಳೋ ಪ್ರಕಾರ ಆದಿ ಹಿರಣ್ಯಾಕ್ಷ ಅವನು ಬ್ರಹ್ಮದೇವರಿಂದ ಸೃಷ್ಟಿಯಾಗ್ತಾನೆ ಅವಾಗೆ. ಆಗ ಆ ಸಂಹಾರ ಮಾಡಿದ ಮೇಲೆ ದೇವತೆಗಳೆಲ್ಲ ಇವನು ಭಗವಂತನ ಅವತಾರ ಅಂತ ತಿಳ್ಕೊಂಡು ಅವನನ್ನು ಸ್ತೋತ್ರ ಮಾಡ್ತಾರೆ. ದೇವತೆಗಳು ಹೇಳ್ತಾರೆ, ಜಿತಂ ಜಿತಂ ತೇ ಜಿತ ಯಜ್ಞ ಭಾವನ ತ್ರಯೀತನಂ ಸ್ವಾಂಬರಿ ಧುನ್ವತೆ ನಮಃ ಯಲ್ಲೋಮ ಗರ್ತೇಶು ನಿಲಿಲ್ಯುರಬ್ಧಯಸ್ತಸ್ಮೈ ನಮಃ ಕಾರಣ ಸೂಕರಾಯತೆ. ಎಂತಹ ಮಹಿಮೆಯನ್ನು ದೇವತೆಗಳು ಸ್ತೋತ್ರ ಮಾಡ್ತಾರೆ ಭಗವಂತನಿಗೆ ಅಂದರೆ ಎಷ್ಟು ಭಗವಂತನ ಸಾಮರ್ಥ್ಯ, ಎಷ್ಟು ವ್ಯಾಪ್ತಿ ಇದೆ ದೇವರದು. ಪ್ರಳಯ ಕಾಲದ ಸಮುದ್ರ ಇದೆ. ನಾವು ಸಾಮಾನ್ಯ ಸಮುದ್ರವನ್ನು ನೋಡಿರ್ತೀವಿ. ಈ ಸಮುದ್ರಕ್ಕೆ ಒಂದು ಸೀಮೆ ಇದೆ. ಪ್ರಳಯ ಕಾಲದ ಸಮುದ್ರ ಇದೆ. ಹೇಗಿದೆ ಅಂದರೆ ಅದು ಪ್ರಳಯ ಕಾಲದಲ್ಲಿ ನೀರು ಎಲ್ಲಿರುತ್ತೆ? ಎಲ್ಲ ಕಡೆ ಇರುತ್ತೆ ನೀರು. ಎಲ್ಲಿ ನೋಡಿದ್ರೂ ನೀರು, ಭೂಮಿನೇ ಇರೋದಿಲ್ಲ. ಅಷ್ಟು ಮಹಾ ಜಲರಾಶಿಗಳು ಸರ್ವತ್ರ ಎಲ್ಲಿ ನೋಡಿದ್ರೂ ನೀರು ಇರ್ತದೆ. ಅಂತಹ ನೀರುಗಳು, ನೀರಿನ ರಾಶಿ ಅದು ದೇವರ ಒಂದು ರೋಮಕೂಪದ ಒಳಗಡೆ ಸೇರ್ಕೊಂಡ್ಬಿಡುತ್ತದೆ. ಒಂದು ರೋಮಕೂಪ ಅಂದರೆ ಒಂದು ಕೂದಲನ್ನು ಕಿತ್ತಿದ್ರೆ ಅಲ್ಲಿ ಒಂದು ಸಣ್ಣ ಹಳ್ಳ ಇರ್ತದೆ. ಆ ಸಣ್ಣ ಹಳ್ಳದ ಒಳಗಡೆ ಅಷ್ಟೆಲ್ಲ ಜಲರಾಶಿ ಹಿಡಿಸುತ್ತೆ ಅಂದರೆ ದೇವರ ವ್ಯಾಪ್ತಿ ಎಷ್ಟಿರಬೇಕು. ಅಂತಹ ಭಗವಂತನನ್ನು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ದೇವತೆಗಳ ಸ್ತೋತ್ರ ಮಾಡ್ತಾರೆ. ಇನ್ನೂ ಅನೇಕ ಸ್ತೋತ್ರಗಳನ್ನು ಹೇಳ್ತಾರೆ. ಆಮೇಲೆ ಹಿರಣ್ಯಕಶಿಪು ಉತ್ಪತ್ತಿ ಹೇಗಾಯಿತು ಅಂತ ವಿದುರರು ಕೇಳಿದಾಗ ಮೈತ್ರಿಯರು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಅನಂತರದಲ್ಲಿ ಕರ್ದಮ ಪ್ರಜಾಪತಿಗಳು ಈ ಬ್ರಹ್ಮದೇವರಿಂದ ಹುಟ್ಟಿರ್ತಾರೆ. ಅವರು ಬಿಂದು ಸರೋವರದಲ್ಲಿ ತಪಸ್ಸನ್ನು ಮಾಡ್ತಿರ್ತಾರೆ. ತಪಸ್ಸನ್ನು ಮಾಡಬೇಕಾದ್ರೆ ಸೃಷ್ಟಿ ಮಾಡುವಂಥ ಆದೇಶ ಮಾಡಿರ್ತಾನೆ ಬ್ರಹ್ಮದೇವರು. ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿರ್ತಾರೆ. ದಕ್ಷ ಪ್ರಜಾಪತಿ, ಕರ್ದಮ ಪ್ರಜಾಪತಿ, ರುಚಿ ಪ್ರಜಾಪತಿ ಇಂಥ 3 ಪ್ರಜಾಪತಿಗಳು. ಅವರನ್ನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದಾಗ ತಪಸ್ಸನ್ನು ಮಾಡ್ತಾರೆ ಅವರು. ಬರೀ ಸೃಷ್ಟಿ ಮಾಡಿದ್ರೆ ಕೇವಲ ಸೃಷ್ಟಿಯನ್ನು ಮಾಡಬಾರ್ದು. ಆವಾಗ ಯಾರ್ಯಾರೋ ಸೃಷ್ಟಿ ಆಗ್ಬಿಡ್ತಾರೆ. ತಪಸ್ಸು ಮಾಡಿ ಪುಣ್ಯ ಸಂಪಾದನೆ ಮಾಡಿದ ಮೇಲೆ ಸೃಷ್ಟಿ ಮಾಡಬೇಕು. ಹಾಗಾಗಿ ನಾವು ಕೂಡ ನಮ್ಮ ಶಕ್ತಿಯನುಸಾರವಾಗಿ ಮದುವೆಗಿಂತ ಪೂರ್ವದಲ್ಲಿ ಅಥವಾ ಮದುವೆ ಆದಮೇಲೆ ಒಂದು ಏನಾದರೂ ವಿಶಿಷ್ಟವಾದ ವ್ರತ ನಿಯಮಾಚರಣೆಯನ್ನು ಮಾಡಿ ಆದಮೇಲೆ ಮಕ್ಕಳನ್ನು ಪಡಿಬೇಕು. ಆವಾಗ ಧಾರ್ಮಿಕರಾದ ಮಕ್ಕಳು ಹುಡ್ತಾರೆ ಅಂತ ಇದು ಪಾಠವನ್ನು ಕಲಿಸ್ಕೊಡ್ತಾರೆ ಕರ್ದಮ ಪ್ರಜಾಪತಿಗಳು. ಆದರೆ ಅವರು ಮಕ್ಕಳಿಗೋಸ್ಕರ ತಪಸ್ಸು ಮಾಡೋಲ್ಲ. ಮತ್ತೇನಕ್ಕೆ ತಪಸ್ಸು ಮಾಡ್ತಾರೆ ಅಂತಂದರೆ ಹೆಂಡತಿಗೋಸ್ಕರ ತಪಸ್ಸು ಮಾಡ್ತಾರಂತೆ. ಒಳ್ಳೆ ಹೆಂಡತಿ ಸಿಗಲಿ ನನಗೆ ಅಂತ. ಎಷ್ಟು ವರ್ಷ ತಪಸ್ಸು ಮಾಡ್ತಾರೆ ಅಂದರೆ 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಆಮೇಲೆ ಭಗವಂತ ಬರ್ತಾನೆ, ಆವಿರ್ಭೂತನಾಗಿ ಬರ್ತಾನೆ. ಏನು ಬೇಕಪ್ಪ ನಿನಗೆ ಅಂದರೆ, ಇಲ್ಲ ನಾನು ಬ್ರಹ್ಮದೇವರು ನನಗೆ ಆದೇಶ ಮಾಡಿದ್ದಾರೆ ಸೃಷ್ಟಿ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಉತ್ತಮವಾದ ಕನ್ಯೆ ಬೇಕು ಅಂತ ಕೇಳ್ತಾರೆ. ಕೇಳಿ ಆದಮೇಲೆ ಆಯ್ತು ತಥಾಸ್ತು, ಸ್ವಯಂಭೂಮನು ಶತ್ರುಪಾದೇವಿ ಇದ್ದಾರೆ, ಅವರ ಮಗಳು ದೇವಹೂತಿ, ಅವಳನ್ನು ಅವರಿಬ್ಬರು ಕರ್ಕೊಂಡು ಬಂದು ನಿನಗೆ ಮದುವೆ ಮಾಡಿಕೊಡ್ತಾರೆ ಅಂತ ಹೇಳಿ ಒಪ್ಪದೆ ನೀನು ಮದುವೆ ಮಾಡ್ಕೋ ಅಂತ ಹೇಳಿ ಹೇಳ್ತಾನೆ. ಭಗವಂತ ಮಾಯ ಆಗಿಬಿಡ್ತಾನೆ. ಭಗವಂತ ತಿರೋಧಾನ ಆಗಿಬಿಡ್ತಾನೆ. ಆಮೇಲೆ ಇವರಿಗೆ ಪಶ್ಚಾತ್ತಾಪ ಆಗುತ್ತೆ. ಅಯ್ಯೋ ಎಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ದೇವ್ರನ್ನ ಒಲಿಸ್ಕೊಂಡಿದ್ದೆ, ಸುಮ್ಮನೆ ಒಂದು ಹೆಂಡತಿ ಕೊಡೋನು ಕೇಳ್ಬಿಟ್ನಲ್ಲ, ಮೋಕ್ಷ ಕೊಡು ಅಂದರೆ ಕೊಟ್ಬಿಡ್ತಿದ್ದ ಭಗವಂತ. ಅದನ್ನು ಕೇಳೋದು ಬಿಟ್ಟು ನಾನು ಸಂಸಾರದಲ್ಲಿ ಹೆಂಡತಿಯನ್ನು ಬೇಕು ಅಂತ ಕೇಳಿದ್ನಲ್ಲ, ಇದೆಲ್ಲ ಭಗವಂತನ ಮಾಯೆ ಅಂತ ಹೇಳಿ ತಿಳ್ಕೊಂಡ ಮೇಲೆ ಸ್ವಯಂಭೂಮನ ಶತ್ರುಪಾದೇವಿ ಇಬ್ಬರು ದೇವಹೂತಿಯನ್ನು ಕರ್ಕೊಂಡು ಬರ್ತಾರೆ. 3 ಜನ. ಸ್ವಯಂಭೂಮನು ರಾಜ, 71 ಮನ್ವಂತರಗಳ ಕಾಲವರೆಗೂ ರಾಜ್ಯಭಾರವನ್ನು ಮಾಡ್ತಾನೆ ಸ್ವಯಂಭೂಮನು. ಅಂತಹ ಮಹಾ ಧರ್ಮಿಷ್ಠನಾದಂತಹ
ರಾಜ ಅವನು ತನ್ನ ಮಗಳನ್ನು ಇಡೀ ಭೂಮಂಡಲಕ್ಕೆ ಅದು ಅವಾಗ ಯಾರಿಲ್ಲೇ ಇಲ್ಲ, ಇರೋದೇ ಕೆಲವು ಋಷಿಗಳು ಮತ್ತು ದೇವತೆಗಳು, ಸ್ವಯಂಭೂಮನು, ಇನ್ನೂ ಜಾಸ್ತಿ ಸೃಷ್ಟಿಗಳಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಇಡೀ ಭೂಮಿಗೆಲ್ಲ ಇವನೇ ರಾಜ, ಸ್ವಯಂಭೂಮನೇ ರಾಜ. ಆದರೆ ಮದುವೆಗೆ ಬಂದಿದ್ದು 3 ಜನ, ಅಪ್ಪ ಅಮ್ಮ ಮಗಳು 3 ಜನ. ಇದು ದೇವರ ಆಜ್ಞೆ ಆಗಿದೆ, ನೀವು ನನ್ನ ಮಗಳನ್ನು ಸ್ವೀಕಾರ ಮಾಡಬೇಕು ಅಂತಂದಾಗ, ಹೌದಾಗಲಿ, ಹೌದು ದೇವರು ಹೇಳಿದ್ದಾನೆ ಅಂತ ಹೇಳಿ ದೇವಹೂತಿಯನ್ನು ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿ ಕೊಟ್ಟ ಮೇಲೆ ಸರಿ ಅಂತ ಹೋಗ್ಬಿಡ್ತಾರೆ ಅವರು. ನೋಡಮ್ಮ, ನೀನು ಇನ್ನು ಗಂಡನಿಗೆ ಅನುಸಾರವಾಗಿರು ಅಂತ ಹೇಳಿದಾಗ ಅವಳು ಮಹಾರೂಪ ಲಾವಣ್ಯದಿಂದ ಕೂಡಿದಂಥವಳು, ರಾಜನ ಮಗಳು. ಸ್ವಯಂಭೂಮನು ರಾಜ, ಇವರು ನೋಡಿದ್ರೆ ತಪಸ್ವಿಗಳು. ನೋಡ್ರಿ, ರಾಜನ ಮಗಳು ತಪಸ್ವಿಯನ್ನು ಮದುವೆ ಆಗಲಿಕ್ಕೆ ಒಪ್ಕೋತಾಳೆ. ಈಗಿನ ಕಾಲದಲ್ಲಿ ಲೌಕಿಕರ ಮಕ್ಕಳು ವೈದಿಕರನ್ನ ಮದುವೆ ಆಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಒಪ್ಕೊಳ್ಳೋದಷ್ಟೇ ಅಲ್ಲ, ಅವರ ಸೇವೆಯನ್ನು ಮಾಡ್ತಾರೆ. ಯಾಕೆಂದರೆ ಅವಳಿಗೆ ಗೊತ್ತು ತಪಸ್ಸಿನ ಮಹತ್ವ ಎಷ್ಟಿದೆ ಅಂತ ಹೇಳಿ. ಅವರು ಮದುವೆ ಆದಾಗ ಹೆಂಡತಿಯ ಮುಖವನ್ನೇ ನೋಡೋದಿಲ್ಲ. ತಮ್ಮ ತಪಸ್ಸನ್ನು ಮಾಡಲಿಕ್ಕೆ ನಿತ್ಯ ಕರ್ಮಾನುಷ್ಠಾನ, ದೇವರ ಪೂಜೆ, ಧ್ಯಾನ, ಯಜ್ಞ ಯಾಗಾದಿಗಳು ಇದರಲ್ಲೇ ಮಗ್ನರಾಗಿರ್ತಾರೆ. ಆದರೆ ದೇವಹೂತಿ ಮಾತ್ರ ಒಂದು ಸ್ವಲ್ಪನೂ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವರ ಸೇವೆಗೆ ಎಲ್ಲ ಏನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾ ಇದ್ಲು. ಏನು ಬೇಕೋ ಅದೆಲ್ಲ ಕೊಡ್ತಿದ್ಲು. ಒಳ್ಳೆ ಮಧುರವಾಗಿ ಮಾತಾಡ್ತಾ ಇದ್ಲು. ಅಷ್ಟೇ ಬಿಟ್ಟರೆ ಏನೂ ಮಾಡ್ತಿರ್ಲಿಲ್ಲ, ಏನೋ ಒಂದು ಅಪೇಕ್ಷೆನೂ ಅವಳು ಪಟ್ಟಿರಲಿಲ್ಲ. ಅನೇಕ ವರ್ಷಗಳ ಕಾಲ ಇದೇ ರೀತಿ ತಪಸ್ಸನ್ನು ಮಾಡ್ತಾರೆ. ಮಾಡಿದಾಗ ಆಮೇಲೆ ದೇವಹೂತಿಯನ್ನು ನೋಡ್ತಾರೆ. ಅವಳ ದೇಹ ಎಲ್ಲ ಜರ್ಜರಿತ ಆಗಿಬಿಟ್ಟಿರುತ್ತೆ. ಜಡೆಗೆ ಒಂದು ದಿವಸ ಕೂದಲಿಗೆ ಎಣ್ಣೆ ಹಚ್ಚಿದವಳಲ್ಲ, ಕೂದಲೆಲ್ಲ ಜಡ್ಡುಗಟ್ಬಿಟ್ಟಿರುತ್ತೆ. ಈ ನಾಗಸಾಧುಗಳನ್ನು ನೋಡ್ತೀವಲ್ಲ, ಆ ರೀತಿ ಆಗಾಗ್ಬಿಟ್ಟಿರುತ್ತೆ. ಆಗ ಅಂತಹ ಪರಿಸ್ಥಿತಿ ಇರುವಂತಹ ಹೆಂಡತಿಯನ್ನು ನೋಡಿ ನಿನಗೇನು ಬೇಕು ಅಂತ ಕೇಳ್ತಾರೆ. ಇನ್ನೇನು ಅಪೇಕ್ಷೆ ಇರುತ್ತೆ, ಮದುವೆ ಆದವರಿಗೆ ಸಂತಾನ ಅಪೇಕ್ಷೆ ಬಿಟ್ಟು ಬೇರೇನೇ ಇರುತ್ತದೆ ಅಂತ ಕೇಳಿದಾಗ, ಸರಿ ಆಯಿತು, ಈ ಬಿಂದು ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ ಕರ್ದಮ ಪ್ರಜಾಪತಿಗಳು. ಆಗಲಿ ಅಂತ ಅವಳು ಸ್ನಾನವನ್ನು ಮಾಡಿದರೆ, ಒಂದು ಮುಳುಗಿ ಎದ್ದಾಗ ಅವಳ ಜೊತೆಗೆ 1000 ಜನ ವಿದ್ಯಾಧರಿಯರು, ದಾಸಿಯರು ಎದ್ದು ಬರ್ತಾರಂತೆ. ಅವಳಿಗೆ ಒಳ್ಳೆ ತಾರುಣ್ಯ ರೂಪ ಬಂದ್ಬಿಡುತ್ತೆ. ರೂಪ ಲಾವಣ್ಯ ಯೌವನ ಎಲ್ಲ ಬಂದ್ಬಿಡುತ್ತೆ. ಅವರು ಕೂಡ ಸ್ನಾನ ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು. ತಮಗೂ ಕೂಡ ತಮ್ಮ ದೇಹವೂ ಕೂಡ ಅತ್ಯಂತ ಕೃಶವಾಗಿ ಹೋಗ್ಬಿಟ್ಟಿರುತ್ತೆ. ತಪಸ್ಸು ಮಾಡಿ ಒಳ್ಳೆ ಯೌವನ ತರುಣರಾದಂತಹ ದೇಹ ತಾರುಣ್ಯ ಬಂದ್ಬಿಡುತ್ತೆ ಕರ್ದಮ ಪ್ರಜಾಪತಿಗಳಿಗೆ. 9 ರೂಪ ತಗೊಂತಾರೆ ತಾವು. ತಮ್ಮ ಹೆಂಡತಿಗೂ 9 ರೂಪವನ್ನು ಕೊಡ್ತಾರೆ. ಒಂದು ದೊಡ್ಡ ವಿಮಾನವನ್ನು ನಿರ್ಮಾಣ ಮಾಡ್ತಾರೆ. ನೋಡ್ರಿ, ತಪಸ್ವಿಗಳು ಮಾಡುವಂಥ ತಪಸ್ಸನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಅವ್ರು ಮಾಡುವಂತಹ ಭೋಗವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಬುದ್ಧಿಗೂ ನಿಲ್ಕಲ್ಲ. ಅಷ್ಟು ವಿಚಿತ್ರವಾಗಿ ವಿಲಕ್ಷಣವಾಗಿ ಭೋಗವನ್ನು ಮಾಡ್ತಾರೆ. 9 ಅಂತಸ್ತಿನ ವಿಮಾನ, 9 ಫ್ಲೋರ್ ಇರುವಂತಹ ವಿಮಾನ, 9 ಸ್ಟೋರಿ ವಿಮಾನ. ಅದು ಎಲ್ಲಿದೆ? ಇಲ್ಲಿಲ್ಲ ಜಗತ್ತಿನಲ್ಲಿ. ಮತ್ತು ಕಾಮಗಾಮಿ, ಅದಕ್ಕೇನು ಪೆಟ್ರೋಲ್ ಇಂಜಿನ್ ಏನು ಹಾಕೋದು ಬೇಕಾಗಿಲ್ಲ. ಮನಸ್ಸಿನಲ್ಲಿ ಎಲ್ಲಿ ಹೋಗಬೇಕು ಅಂತ ಸಂಕಲ್ಪ ಮಾಡ್ತೀವೋ ಅಲ್ಲಿ ಹೋಗ್ಬಿಡುತ್ತೆ. ಅಂತಹ ವಿಮಾನದಲ್ಲಿ 9 ಅಂತಸ್ತಿನಲ್ಲಿ 9 ರೂಪಗಳಿಂದ ತಾವು ತಮ್ಮ ಹೆಂಡತಿ ಇದ್ದು ಅಲ್ಲಿ ಆ ವಿಮಾನದಲ್ಲಿ ಏನೇನು ಸುಖ ಸಾಧನೆಗಳು ಇದೆಯೋ ಜಗತ್ತಿನಲ್ಲಿ ಅವೆಲ್ಲವೂ ಇತ್ತು. ಬೇರೆ ಬೇರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಉದ್ಯಾನವನಗಳು, ನಂದನವನ ಮತ್ತು ಅಮರಾವತಿ, ಏನೇನು ಉದ್ಯಾನವನಗಳು, ವಿಹಾರ ಸ್ಥಾನಗಳು ಅಂತ ದೇವರು ಸೃಷ್ಟಿ ಮಾಡಿದ್ನೋ ಅವೆಲ್ಲ ಕಡೆ ಸಂಚಾರ ಮಾಡಿ ವಿಹಾರ ಮಾಡಿ ಅವರು ಭೋಗವನ್ನು ಮಾಡ್ತಾರೆ, ವಿಹಾರವನ್ನು ಮಾಡ್ತಾರೆ. ಎಷ್ಟು ವರ್ಷಗಳ ಕಾಲ ಮಾಡ್ತಾರೆ ಅದನ್ನು ನಾವು ಮಾಡಲಿಕ್ಕಾಗಲ್ಲ. ನಾವೆಲ್ಲ ಮಂದ ಸುಮಂದ ಮತ್ತು ಮಂದ ಬಾಹ್ಯ ಸುಪದ್ರತಃ ನಾವೆಲ್ಲ 100 ವರ್ಷಗಳ ಕಾಲ ಸತತವಾಗಿ ಭೋಗವನ್ನು ಮಾಡ್ತಾರೆ. ಮಾಡಿ 9 ಮಕ್ಕಳನ್ನು ಪಡಿತಾರೆ. 9 ಹೆಣ್ಣುಮಕ್ಕಳು. ಆ ಹೆಣ್ಣು ಮಕ್ಕಳನ್ನು ಅತ್ರಿ, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಅಂಗಿರಸ್, ಕ್ರತು, ಈ ಎಲ್ಲ ವೈಶಿಷ್ಟ್ಯರಿಗೆ ಎಲ್ಲರಿಗೂ ಕೂಡ 9 ಜನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಯಿತು, ಕೆಲಸ ಆಯಿತು, ನಾನು ಹೋಗ್ಬರ್ತೀನಿ, ತಪಸ್ಸು ಹೋಗ್ಬರ್ತೀನಿ ಅಂತ ಕರ್ದಮ ಪ್ರಜಾಪತಿಗಳು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಹೊರಡ್ಲಿಕ್ಕೆ ನಿಲ್ತಾರೆ. ಹೋಗ್ಬೇಕಾದ್ರೆ ಮತ್ತೆ ದೇವಹೂತಿ ದೇವಿ ಮತ್ತೆ ತಲೆ ಕೆಳಗೆ ಹಾಕ್ಕೊಂಡು, ಸ್ವಾಮಿ ಏನಿದು ಹಾಗೆ ಬಿಟ್ಟು ಹೋಗ್ಬಿಟ್ರಲ್ಲ ನೀವು ಅಂತ ಹೇಳಿ ಕೇಳಿದಾಗ, ಏನು ಬೇಕು ನಿನಗೆ ಅಂದರೆ, ನನಗೆ ಮತ್ತು ನೀವು ಹೋಗ್ಬಿಟ್ರೆ ನಾನು ನೋಡ್ಕೊಳ್ಳೋದು ಯಾರು, ನನಗೆ ಉಪದೇಶವನ್ನು ಯಾರು ಮಾಡ್ತಾರೆ ಅಂತಂದರೆ, ಏನು ಚಿಂತೆ ಮಾಡಬೇಡ, ನಿನಗೆ ಒಂದು ಗಂಡು ಮಗ ಭಗವಂತನೇ ನಿನ್ನಲ್ಲಿ ಅವತಾರ ಮಾಡ್ತಾನೆ, ಅವನು ಅವತಾರ ಮಾಡುವವರೆಗೂ ನಾನು ಇರ್ತೀನಿ ಅಂತ ಹೇಳಿ ಆದಮೇಲೆ ಸಾಕ್ಷಾತ್ ಕಪಿಲ ರೂಪಿ ಭಗವಂತ ಅವತಾರ ಮಾಡ್ತಾನೆ ದೇವಹೂತಿಯಲ್ಲಿ. ಮಾಡಿ ಆದಮೇಲೆ ಆಯಿತು, ಈ ಕಪಿಲ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ತಾವು ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಯಾಕೆ ಹೋಗ್ತಾರೆ? ತಮ್ಮ ಅಂತರ್ಯಾಮಿಯಾದ ಭಗವಂತನನ್ನು ದರ್ಶನ ಮಾಡಲಿಕ್ಕೆ. ದೇವರೇ ಇಲ್ಲಿದ್ದಾನೆ, ಮನೇಲಿ ಬಂದುಬಿಟ್ಟಿದ್ದಾನೆ,
ದೇವರೇ ಮನೆಗೆ ಬಂದಾಗ ಮತ್ತೆ ದೇವರನ್ನ ಕಾರಣಕ್ಕೆ ಗಾಡಿ ಹೋಗಬೇಕು ಅಂದರೆ ದೇವರು ಬಂದಿರ್ಬೋದು ಯದ್ಯಪಿ, ಆದರೆ ಯೋಗ್ಯಾಪರೋಕ್ಷ ಅಂತ ಅಂತಾರೆ. ಯಾರ್ಯಾರಿಗೆ ಯಾವ್ಯಾವ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇದೆಯೋ ಅದನ್ನೇ ಉಪಾಸನೆ ಮಾಡಿ ಅದರ ದರ್ಶನವನ್ನೇ ಮಾಡಬೇಕು. ಬೇರೆ ರೂಪಗಳ ದರ್ಶನವನ್ನು ಮಾಡಿದಾಗ ಅವರ ಸಾಧನೆ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಕರ್ದಮ ಪ್ರಜಾಪತಿಗಳು ಭಗವಂತನನ್ನು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ತಾವು ತಪಸ್ಸಿಗೆ ಹೋಗ್ತಾರೆ. ಈ ಕಡೆ ಭಗವಂತ ಅನೇಕ ಉಪದೇಶಗಳನ್ನು ಉಪದೇಶ ಮಾಡುವಂಥ ದೇವಹೂತಿ ದೇವಿ ಕೇಳ್ತಾಳೆ. ಆ ಉಪದೇಶವನ್ನು ಅನೇಕ ರೀತಿಯಾಗಿ ಭಗವಂತ ಮಾಡ್ತಾನೆ. ಅದೇನು ಉಪದೇಶವನ್ನು ಮಾಡ್ತಾನೆ ಅನ್ನೋ ವಿಷಯವನ್ನು ನಾಳೆ ದಿವಸ ತಿಳ್ಕೊಳ್ಳಿ ಪ್ರಯತ್ನ ಮಾಡೋಣ. ಅಸ್ಮತ್ ಗುರು ಅಂತರದ್ದು ಸಮಸ್ತ ಗುರು ಅಂತರದ ಹೌದು, ಅಲ್ಲೇ ಮಾತೃಗಾಯದಲ್ಲೇ ಬಿಂದು ಸರೋವರದಲ್ಲಿ ಕಪಿಲ ಹಿಂದೂ ಸರೋವರ ಬಿಂದು ಸರೋವರದಲ್ಲಿ ಕಪಿಲ ಭಗವಂತ ಅವತಾರ ಮಾಡಿ ದೇವಹೂತಿಗೆ ಉಪದೇಶವನ್ನು ಮಾಡ್ತಾನೆ. ವಿಸ್ತಾರವಾದ ಉಪದೇಶ, ಅದನ್ನು ನಾಳೆ ದಿವಸ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಾರು ಪಬ್ಲಿಷ್ ಮಾಡೋದು ಗೋರಖ್ಪುರದ? ಅಲ್ಲ ಒಂದು ನಿಮಿಷ.